ಎಲ್ಲರಿಗೂ ಶುಭ ಭಾನುವಾರದಂದು ಇಸ್ಕಾನ್ ಶ್ರೀ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಿಂದ ಅಧ್ಯಾಯ 26 ಐಲಗೀತೆ ಅಥವಾ ಪುರೂರವ ರಾಜನ ಹಾಡು ಇದನ್ನು ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಕಳೆದ ವಾರ ಅಧ್ಯಾಯ 23ರಲ್ಲಿ ಭಿಕ್ಷುಗೀತೆಯನ್ನು ನಾವು ಚರ್ಚೆ ಮಾಡಿದ್ವಿ. ಸಾವಂತಿ ಬ್ರಾಹ್ಮಣ ಶ್ರೀಮಂತನಾಗಿದ್ದಂಥವನು ಕ್ರಮೇಣವಾಗಿ ತನ್ನ ಜಿಪುಣತನದಿಂದ ಹಾಗೂ ತಾನು ಮಾಡಬೇಕಾಗಿರುವಂತಹ ದೇವತಾ ಕಾರ್ಯಗಳನ್ನು ಮಾಡದೆ ಅಧಿಕವಾಗಿ ಸಂಗ್ರಹಣ ಮಾಡಿರೋ ಕಾರಣ ದೇವತೆಗಳು ಕ್ರೋಧಿತರಾಗಿ ಸಕಲ ಐಶ್ವರ್ಯ ಪರಿವಾರ ಎಲ್ಲವೂ ಕಳೆದುಕೊಂಡು ಭಿಕ್ಷುಕನಾಗ್ತಾನೆ. ಭಿಕ್ಷುಕನಾಗಿ ಭಿಕ್ಷೆ ಬೇಡ್ತಾ ಇದ್ರು ಕೂಡ ನಾನಾ ಜನ ಅವನಿಗೆ ತೊಂದರೆಗಳನ್ನು ಕೊಡ್ತಾಯಿದ್ರು. ಅವನಿಗೆ ಹೊಡೆಯುವಂಥದ್ದು, ಅವನ ಆಹಾರದಲ್ಲಿ ಭಿಕ್ಷೆ ಬೇಡಿದ ಆಹಾರದಲ್ಲಿ ಮಲಮೂತ್ರವನ್ನು ಹಾಕುವಂಥದ್ದು, ನಿಂದನೆ ಮಾಡುವಂಥದ್ದು, ಕಳ್ಳ ಅಂತ ಕೂಗುವಂಥದ್ದು, ಕಪಟಿ ಅಂತ ಕರೆಯುವಂಥದ್ದು, ಹೀಗೆ ನಾನಾ ರೀತಿಯ ಕಿರುಕುಳಗಳು ಭಿಕ್ಷುಕನಿಗೂ ಕೂಡ ಕಾಡ್ತಾ ಇದೆ. ಇದನ್ನೆಲ್ಲ ಗಮನಿಸಿ ಅವನು ಒಂದು ಸುಂದರವಾದ ಹಾಡು ಆಡ್ತಾನೆ, ಭಿಕ್ಷುಗೀತ, ಎಲ್ಲಿ ಅವನು ಭಗವಂತನ ಆರಾಧನೆ ಮಾಡ್ತಾನೆ. ಸೊ ಈ ಜಗತ್ತಲ್ಲಿ ನಾನಾ ರೀತಿಯ ತೊಂದರೆಗಳು ಕಾಡುತ್ತೆ, ಮುಖ್ಯವಾಗಿ ಮಾತು. ಆ ಮಾತುಗಳನ್ನು ನಾವು ಹೇಗೆ ಸಹಿಸ್ಕೋಬೇಕು, ತಾಳ್ಮೆಯನ್ನು ಬೆಳೆಸ್ಕೋಬೇಕು. ಹಾಗೂ ಆ ತಾಳ್ಮೆ ಒಂದೇ ನಮ್ಮನ್ನು ಈ ಸಂಸಾರದ ಒಂದು ಕಷ್ಟಗಳಿಂದ, ಅಸೂಯೆ ಪಡುವಂತಹ ಜನರಿಂದ ಮುಕ್ತಿ ಕೊಡಿಸಲಿಕ್ಕೆ ಸಾಧ್ಯ. ಆ ತಾಳ್ಮೆ ಮಾವನೆ ಬರಬೇಕು ಅಂತ ಹೇಳಿದ್ರೆ ನಾವು ಭಗವಂತ ಕೃಷ್ಣನ ಪಾದಪದ್ಮಗಳ ಸೇವೆಯಲ್ಲಿ ತೊಡಗಬೇಕು ಎಂದು ಆ ಹಾಡನ್ನು ಪೂರ್ಣಗೊಳಿಸ್ತಾರೆ. ಹೀಗೆ ಕೃಷ್ಣ ಉದ್ಧವನಿಗೆ ತಾಳ್ಮೆ ಮುಖ್ಯ ಅನ್ನೊಂದು ವಿವರಿಸುತ್ತಾ ಮುಂದೆ ಸಾಂಖ್ಯಯೋಗದ ಬಗ್ಗೆ ಹೇಳ್ತಾರೆ. ಅಧ್ಯಾಯ 24ರಲ್ಲಿ ಹೇಗೆ ಈ ಭೌತಿಕ ಜಗತ್ತು 28 ಮೂಲ ವಸ್ತುಗಳಿಂದ ಕೂಡಿದೆ. ತನ್ಮಾಯ ಫಲರೂಪೇಣ ಕೇವಲಂ ನಿರ್ವಿಕಲ್ಪಿತಂ ವಾಕ್ಮನೋ ಅಗೋಚರಂ ಸತ್ಯಂ ದ್ವಿಧಾ ಸಮೋದ್ಭವತ್ ಬೃಹತ್. ಭೌತಿಕ ದ್ವಂದ್ವಗಳಿಂದ ಮುಕ್ತನೋ, ಸಾಮಾನ್ಯ ಮಾತು ಮತ್ತು ಮನಸ್ಸಿಗೆ ಅತೀತನೋ ಆದ ಆ ಅಖಂಡ ಪರತತ್ವನನ್ನು ತನ್ನನ್ನು 2 ವಿಭಾಗಗಳಾಗಿ ವಿಭಾಗಿಸಿಕೊಂಡನು. ಭೌತಿಕ ಪ್ರಕೃತಿ ಮತ್ತು ಪ್ರಕೃತಿಯ ಅಭಿವ್ಯಕ್ತಿಗಳು ಭೋಗಿಸಲು ಯತ್ನಿಸುವ ಜೀವಿಗಳು. ಅನಾದಿ ಕಾಲದಲ್ಲಿ ಭಗವಂತ ಒಬ್ಬನೇ ಇದ್ದಂಥವನು ವಿಸ್ತರಣೆಗೊಂಡ, ಒಂದು ಪ್ರಕೃತಿಯಾಗಿ, ಎರಡನೇದು ಅನಂತವಾದ ಜೀವಿಗಳಾಗಿ. ಸೊ ಭಗವಂತ ಪುರುಷ, ಅವನಿಗೆ ಆನಂದ ಕೊಡುವಂಥವರು ಪ್ರಕೃತಿ ಹಾಗೂ ಜೀವಿಗಳು. ಇದು 3 ವಿಷಯಗಳು. ಇದರ ಬಗ್ಗೆ ವಿಶ್ಲೇಷಣೆ ಕೊಡುತ್ತಾ ಹೇಗೆ ನಾನಾ ರೀತಿಯ ಮೂಲ ವಸ್ತುಗಳಿದೆ ಹಾಗೂ ಇದಕ್ಕೆಲ್ಲ ಕಾರಣಕರ್ತ ನಾನು. ಈ ಭೌತಿಕ ಜಗತ್ತು ಈ ಮೂಲ ವಸ್ತುಗಳಿಂದ ಪ್ರಭಾವಿತಗೊಳ್ಳುತ್ತೆ, ಆದರೆ ನಾನು ಯಾವತ್ತೂ ಈ ಮೂಲ ವಸ್ತುಗಳಿಗೆ ಪ್ರಭಾವಿತನಾಗುವುದಿಲ್ಲ. ಸೊ ಈ ಮಾತುಗಳನ್ನು ಹೇಳುತ್ತಾ ಸೃಷ್ಟಿ ಯಾವ ರೀತಿ ಶುರುವಾಯಿತು ಹಾಗೂ ಹೇಗೆ ಅಂತ್ಯಗೊಳ್ಳುತ್ತೆ. ಸೊ ಭಗವಂತ ಕೃಷ್ಣ ಸೃಷ್ಟಿಕರ್ತ, ಪಾಲನಕರ್ತ ಹಾಗೂ ವಿನಾಶಕರ್ತ, 3 ಅವನೇ. ಕೆಲವು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ಕೆಲವು ವಿಷಯಗಳಲ್ಲಿ ಹೌದು, ಆದರೆ ಮೂಲತಃ ಸೃಷ್ಟಿ, ಪಾಲನ ಹಾಗೂ ಅಂತ್ಯಗೊಳಿಸುವಂಥವನು ಭಗವಂತ ಶ್ರೀಹರಿ. ಅವನ ನಿರ್ದೇಶನದಲ್ಲಿ ಬ್ರಹ್ಮ ಕೆಲವು ಉತ್ಪನ್ನಗಳನ್ನು ಮಾಡ್ತಾನೆ, ಸೃಷ್ಟಿಯನ್ನು ಮಾಡ್ತಾನೆ, ಹಾಗೂ ಮಹೇಶ್ವರ ಕೆಲವು ಪ್ರಳಯಗಳನ್ನು ಮಾಡ್ತಾನೆ. ಹಾಗೆ ಎಲ್ಲರಿಗೂ ಕೂಡ ಪ್ರಳಯಕರ್ತನು ಹಾಗೂ ಸೃಷ್ಟಿಕರ್ತನು ಭಗವಂತ ಶ್ರೀಹರಿ. ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲದಕ್ಕೂ ಆದಿ ಕೃಷ್ಣ, ಆದರೆ ಅವನಿಗೆ ಯಾರು ಆದಿ ಅನ್ನೋದು ಇಲ್ಲ. ಹೀಗೆ 24 ಅಧ್ಯಾಯದ 27ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ಲಯಕಾಲದಲ್ಲಿ ಜೀವಿಯ ಮರ್ತ್ಯ ದೇಹವು ಅನ್ನದಲ್ಲಿ ಲೀನವಾಗುತ್ತದೆ. ಅನ್ನವು ಧಾನ್ಯದಲ್ಲಿ ಮತ್ತು ಧಾನ್ಯವು ಮತ್ತೆ ಭೂಮಿಯಲ್ಲಿ ಲೀನವಾಗುತ್ತದೆ. ಭೂಮಿಯು ತನ್ನ ಸೂಕ್ಷ್ಮ ಸಂವೇದನೆಯಾದ ಗಂಧದಲ್ಲಿ ಲೀನವಾಗುತ್ತದೆ. ಗಂಧವು ನೀರಿನಲ್ಲಿ ಲೀನವಾಗುತ್ತದೆ. ನೀರು ತನ್ನದೇ ಗುಣವಾದ ರಸದಲ್ಲಿ, ರಸವು ಅಗ್ನಿಯಲ್ಲಿ, ಅಗ್ನಿಯ ರೂಪದಲ್ಲಿ, ರೂಪವು ಸ್ಪರ್ಶದಲ್ಲಿ, ಸ್ಪರ್ಶವು ಆಕಾಶದಲ್ಲಿ ಮತ್ತು ಆಕಾಶವು ಅಂತಿಮವಾಗಿ ಶಬ್ದ ಸಂವೇದನೆಯಲ್ಲಿ ಲೀನವಾಗುತ್ತದೆ. ಇಂದ್ರಿಯಗಳು ತಮ್ಮ ಮೂಲಗಳಾದ ಅಭಿಮಾನಿ ದೇವತೆಗಳಲ್ಲಿ ಲೀನವಾಗುತ್ತವೆ. ಹೇ ಸಾಧು ಉದ್ಧವನೇ, ಆ ದೇವತೆಗಳು ನಿಯಂತ್ರಕ ಮನಸ್ಸಿನಲ್ಲಿ ಲೀನವಾಗುತ್ತಾರೆ. ಆ ಮನಸ್ಸು ಸಾತ್ವಿಕ ಗುಣದಲ್ಲಿರುವ ಮಿಥ್ಯ ಅಹಂಕಾರ ಲೀನವಾಗುತ್ತದೆ. ಶಬ್ದವು ತಾಮಸ ಗುಣದಲ್ಲಿರುವ ಮಿಥ್ಯ ಅಹಂಕಾರ ಲೀನವಾಗುತ್ತದೆ. ಭೌತಿಕ ತತ್ವಗಳಲ್ಲಿ ಮೊದಲನೆಯಾದ ಸರ್ವಶಕ್ತಿ ಮಿಥ್ಯಾಹಂಕಾರವು ಸಮಗ್ರ ಪ್ರಕೃತಿಯಲ್ಲಿ ಲೀನವಾಗುತ್ತದೆ. ತ್ರಿಗುಣಗಳ ಪ್ರಾಥಮಿಕ ಆಕಾರವಾದ ಸಮಗ್ರ ಪ್ರಕೃತಿಯು ಗುಣಗಳಲ್ಲಿ ಲೀನವಾಗುತ್ತದೆ. ಪ್ರಕೃತಿಯ ಈ ಗುಣಗಳು ಬಳಿಕ ಪ್ರಕೃತಿಯ ಅವ್ಯಕ್ತ ರೂಪದಲ್ಲಿ, ಅದು ಬಳಿಕ ಕಾಲದಲ್ಲಿ ಲೀನವಾಗುತ್ತವೆ.
ಕಾಲವು ಸಕಲ ಜೀವಿಗಳ ಮೂಲ ಪ್ರಚೋದನಕವಾದ ಸರ್ವಜ್ಞನಾದ ಮಹಾಪುರುಷನ ರೂಪದಲ್ಲಿರುವ ಮಹಾಪ್ರಭುವಿನಲ್ಲಿ ಲೀನವಾಗುತ್ತದೆ. ಆ ಸಕಲ ಜೀವ ಮೂಲವು ಅಜಾತ ಪರಮಾತ್ಮನು ತನ್ನಲ್ಲೇ ಸ್ಥನಾದ ಏಕೈಕನಾಗಿ ಉಳಿಯುವವನು ಆದ ನನ್ನಲ್ಲಿ ಲೀನವಾಗುತ್ತದೆ. ನಾನಾದ ಆ ಅವನಿಂದ ಎಲ್ಲ ಸೃಷ್ಟಿ ಮತ್ತು ಲಯಗಳಿಗೂ ವ್ಯಕ್ತವಾಗುತ್ತವೆ. ಸೊ ಪ್ರಳಯದ ಬಗ್ಗೆ ಹೇಳಿದ್ದಾನೆ. ಇದಕ್ಕೆ ವಿರುದ್ಧವಾಗಿ ಸೃಷ್ಟಿಯನ್ನು ಶುರುವಾಗುತ್ತೆ. ಇಲ್ಲಿ ಭಗವಂತ ಹೇಳಿರುವಂಥ ಹೇಗೆ ಶರೀರ ಮಣ್ಣಾಗುತ್ತೆ, ಮಣ್ಣಿನಿಂದ ಒಂದೊಂದೇ ಮೂಲವಾಗಿ ಭಗವಂತ ಲೀನ ಆಗುತ್ತೆ. ಸೃಷ್ಟಿ ಆಗಬೇಕಾದ್ರೆ ಭಗವಂತ ಕೃಷ್ಣ 3 ಪುರುಷ ರೂಪಗಳನ್ನು ಕೊಡ್ತಾನೆ. ಕಾಣತಕಶಾಯ ವಿಷ್ಣು, ಗರ್ಭತಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು. ಕಾಣತಕಶಾಯ ವಿಷ್ಣು ಪ್ರಧಾನ ಈ ಪ್ರಕೃತಿಯ ಮೇಲೆ ತನ್ನ ದೃಷ್ಟಿಯನ್ನು ನೋಡಿದಾಗ ಮೂಲ ವಸ್ತುಗಳು ಪ್ರಕಟವಾಗುತ್ತದೆ. ಅನಂತರ ಅಲ್ಲಿ ಅಹಂಕಾರ 3 ಗುಣಗಳು ಸತ್ವ ರಜಸ್ ಹಾಗೂ ತಮಸ್ ಇವುಗಳ ಮಿಶ್ರಣದಿಂದ 3 ವಸ್ತುಗಳ ಮಿಶ್ರಣದಿಂದ ಒಂದೊಂದೇ ವಸ್ತುಗಳು ಪ್ರಕಟ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಪಂಚಭೂತಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಸೃಷ್ಟಿಯಾಗುತ್ತೆ. ಅಂತರ ಪ್ರಳಯ ಬಂದಾಗ ಮತ್ತೆ ಪುನಃ ವಾಪಸ್ ಒಂದರಲ್ಲಿ ಒಂದು ಲೀನ ಆಗ್ತಾ ಕೊನೆಯಲ್ಲಿ ಎಲ್ಲವೂ ಕೃಷ್ಣಲ್ಲಿ ಲೀನವಾಗುತ್ತದೆ. ಸೊ ಎಲ್ಲದಕ್ಕೂ ಕಾರಣಕರ್ತ ನಾನು ಅನ್ನೋದನ್ನು ಉದ್ಧವನಿಗೆ ಇಲ್ಲಿ ಸಾಂಖ್ಯಯೋಗದ ಮೂಲಕ ಹೇಳ್ತಾ ಇದ್ದಾನೆ. ಸೊ ಇದೇ ಸಕಲ ವಿಜ್ಞಾನಿಗಳು ತಿಳಿಯಬೇಕಾಗಿರುವಂಥದ್ದು. ಸಂಶೋಧನೆ ಮಾಡ್ತಾರೆ, ಹೇಗೆ ಸೃಷ್ಟಿ ಶುರು ಆಯಿತು, ಏನೇನು ವಸ್ತುಗಳಿದೆ. ಆದರೆ ಇದರ ಜೊತೆಯಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು ಈ ಎಲ್ಲ ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತನಾದಂಥ ಕೃಷ್ಣ ಇದ್ದಾನೆ ಅನ್ನೋದು ತಿಳಿಬೇಕಾಗಿದೆ. ನಾವು ಶಾಲಾ ಕಾಲೇಜುಗಳಲ್ಲಿ ಸೈನ್ಸಲ್ಲಿ ನಾವು ಸಂಶೋಧನೆ ಮಾಡ್ತೀವಿ. ನಕ್ಷತ್ರಗಳು ಮತ್ತು ಸೃಷ್ಟಿ, ಬೇರೆ ಬೇರೆ ಗ್ರಹಗಳ ಚಲನವಲನ ಎಲ್ಲ ಕೂಡ ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಅನ್ನೋದು ಮಾಡ್ತಾ ಇದ್ದಾರೆ. ಆದರೆ ಅದರ ಜೊತೆಯಲ್ಲಿ ಭಗವಂತನ ಬಗ್ಗೆ ಚಿಂತನೆ ಅನ್ನೋದು ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡ್ತಾ ಇಲ್ಲ. ಅದರಿಂದ ಜನರು ನಾಸ್ತಿಕರಾಗ್ತಾ ಇದ್ದಾರೆ. ಆ ನಾಸ್ತಿಕ ಭಾವನೆಯಿಂದ ಮಾಡುವಂಥ ಕೆಲಸಗಳಿಂದ ಎಲ್ಲ ರೀತಿಯ ಅನಾಹುತಗಳು ಉಂಟಾಗ್ತಾ ಇದೆ. ಜಗತ್ತಿನಲ್ಲಿ ಎಲ್ಲ ರೀತಿಯ ಬೆಳವಣಿಗೆ ಆಗ್ತಾ ಇದೆ, ಸಂಶೋಧನೆ ಬೆಳೀತಾ ಇದೆ, ಏನೇನೋ ರೀತಿಯ ವಿಜ್ಞಾನಗಳು ಬೆಳೀತಾ ಇದೆ. ಆದರೆ ಯಾಕೆಲ್ಲರೂ ದುಃಖಿತರಾಗಿದ್ದಾರೆ? ಯಾಕಂತ ಹೇಳಿದ್ರೆ ಸಕಲ ಕಾರಣಕರ್ತನಾದ ಕೃಷ್ಣನ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ, ಹಾಗೂ ಅವನಿಗೆ ಸಲ್ಲಿಸಬೇಕಂತ ಸೇವೆಯನ್ನು ಮಾಡ್ತಾ ಇಲ್ಲ. ಸೊ ಆದ ಕಾರಣ ಸಕಲ ಕಷ್ಟಗಳು. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನನ್ನು ಆರಾಧಿಸು, ನನಗೆ ಶರಣಾಗು. ನೀವು ಏನು ತಿಳಿದೇ ಇದ್ದರೂ ಪರವಾಗಿಲ್ಲ, ಹೇಗೆ ಸೃಷ್ಟಿ ಶುರು ಆಯಿತು, ಏನಾಯಿತು, ಎಲ್ಲೇನು ನಡೀತಾ ಇದೆ, ಏನು ಗೊತ್ತಿಲ್ಲದ್ರೂ ಪರವಾಗಿಲ್ಲ. ಭಗವಂತ ಅಂತ ಕೃಷ್ಣ ಗೊತ್ತಿರಬೇಕು, ನಾನು ಸೇವಕ ಅಂತ ಗೊತ್ತಿರಬೇಕು. ಇದು ಗೊತ್ತಿಲ್ಲದೆ ಇದ್ದರೆ ಏನು ಕಲ್ತರೂ ಕೂಡ ಅದು ಶೂನ್ಯ. ಆದರೆ ಈ ವಿಷಯ ಗೊತ್ತಿದ್ದರೆ ಎಲ್ಲವೂ ತಿಳಿದ ಹಾಗೆ. ಭಗವಂತ ತಿಳಿದಂಥವನು ಎಲ್ಲವೂ ತಿಳಿದ ಹಾಗೆ. ಭಗವಂತ ತಿಳಿದೇ ಇರುವಂಥವನು ಅವನು ಅಜ್ಞಾನಿ. ಅದನ್ನು ಭಗವಂತ ಪೂರ್ಣಗೊಳಿಸ್ತಾ ಅನಂತರ 3 ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸೊ ಹೇಗೆ ಈ ಪ್ರಕೃತಿಯಲ್ಲಿ 3 ಗುಣಗಳಿದೆ, ಸತ್ವ ರಜಸ್ ಹಾಗೂ ತಮಸ್. ಎಲ್ಲದರಲ್ಲೂ ಗುಣಗಳಲ್ಲಿ, ಆಹಾರದಲ್ಲಿ, ನಡವಳಿಕೆಗಳಲ್ಲಿ, ಓಡಾಟದಲ್ಲಿ, ಗುಣಗಳಲ್ಲಿ, ಜನರಲ್ಲಿ ಈ 3 ಗುಣಗಳಿದೆ. ಆದ್ದರಿಂದ ವ್ಯಕ್ತಿಯು ಈ 3 ಗುಣಗಳನ್ನು ತಿಳಿಬೇಕು, ಹಾಗೂ ಈ ಶ್ರೇಷ್ಠವಾದ ಗುಣದಲ್ಲಿ ಒಬ್ಬನು ನೆಲೆಸಬೇಕು. ತಾಮಸ, ರಜಸ, ಸಾತ್ವಿಕ. ಸೊ ಗುಣಗಳನ್ನ ತಿಳಿದೇ ಎಲ್ಲರ ಜೊತೆ ಮಿಶ್ರಣವಾದರೆ ಮತ್ತು ಅಹೋಗತಿ ಆಗುತ್ತೆ, ನರಕಲೋಕಕ್ಕೆ ಹೋಗಬೇಕಾಗತ್ತೆ. ಯಾವ ಗುಣದಲ್ಲಿ ನೆಲೆಸಬೇಕು? ಎಲ್ಲರೂ ಮಿತ್ರರಾಗಿ ಸಾಧ್ಯ ಇಲ್ಲ. ಎಲ್ಲವನ್ನೂ ತಿನ್ನಲಿಕ್ಕೆ ಆಗೋದಿಲ್ಲ. ಯಾವುದು ನಮಗೆ ಆರೋಗ್ಯ ಕೊಡುತ್ತೆ ಅದನ್ನು ತಿನ್ಬೋದೇ ಹೊರತು ಎಲ್ಲನೂ ತಿನ್ನೋಕ್ಕೆ ಹೋದರೆ ಏನಾಗುತ್ತೆ? ಕಾಯಿಲೆಗಳು ಬರುತ್ತೆ, ಸಾಯ್ತೀವಿ. ವಿಷ ಕುಡಿದ್ರೆ ನಾವು ಜೀವಂತವಾಗಿರಲಿಕ್ಕೆ ಆಗೋದಿಲ್ಲ. ವಿಷ ಕುಡಿಯೋರು ಬೇರೆ ಜನ ಇದ್ದಾರೆ, ವಿಷ ಕುಡಿದು ಜೀವಂತವಾಗಿರ್ತಾರೆ. ನಮಗೆ ಅದು ಆಗೋದಿಲ್ಲ. ನಮ್ಮ ಆಹಾರ ಏನು, ನಮ್ಮ ಉದ್ದೇಶ ಏನು? ಮನುಷ್ಯ ಜನ್ಮ ಇರುವಂಥದ್ದು ಇರಪರೋದನ್ನು ತಿನ್ನೋದಕ್ಕಲ್ಲ, ಎಲ್ಲ ಕಡೆ ಸುತ್ತಾಡಲಿಕ್ಕಲ್ಲ. ಈ ಒಂದು ಜೀವನ ಇರುವಂಥದ್ದು ಭಗವಂತನ ಚಿಂತನೆ ಮಾಡಲಿಕ್ಕೆ. ಮಾನವ ಜನ್ಮ ಇರುವಂಥದ್ದು, ನಾಲಿಗೆ ಇರುವಂಥದ್ದು ಹರಿಯ ನಾಮಸ್ಮರಣೆ ಮಾಡಲಿಕ್ಕೆ. ಸೊ ಇದನ್ನು ತಿಳಿಬೇಕು. ಕೃಷ್ಣ ಈ ಅಧ್ಯಾಯವನ್ನು ಹೇಳ್ತಾ ಪ್ರಕೃತಿಯ ಗುಣಗಳ ಆಚೆ ಇದೆಲ್ಲ ವಿಷಯಗಳನ್ನು ತಿಳಿಸುತ್ತಾ ತಸ್ಮಾದೇಹಮಿಮಂ ಲಬ್ಧ್ವಾ ಜ್ಞಾನ ವಿಜ್ಞಾನ ಸಂಭವಂ ಗುಣಸಂಗಂ ವಿನಿರ್ಧೂಯ ಮಾಂ ಭಜಂತು ವಿಚಕ್ಷಣಾಃ. ಆದ್ದರಿಂದ ಪೂರ್ಣ ಜ್ಞಾನ ವೃದ್ಧಿಗೆ ಅವಕಾಶ ನೀಡುವ ಈ ಮಾನವ ಜನ್ಮವನ್ನು ಗಳಿಸಿಕೊಂಡ ಬಳಿಕ ಬುದ್ಧಿವಂತರಾದವರು ತಮ್ಮನ್ನು ಪ್ರಕೃತಿಯ ಗುಣಗಳ ಎಲ್ಲ ಕಲ್ಮಶಗಳಿಂದ ಬಿಡಿಸಿಕೊಳ್ಳಬೇಕು, ಹಾಗೂ ಅನನ್ಯವಾಗಿ ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಬೇಕು. ಸೊ ಈ ಎಲ್ಲ ವಿಷಯಗಳು ಭಗವದ್ಗೀತೆಯಲ್ಲೂ ಕೂಡ ಇದೆ. ಸೊ ಭಗವದ್ಗೀತಾ ಭಾಗವತ ಒಂದು ಸಣ್ಣ ಅಂಶ. ಸೂತ್ರಗಳು ಕೊಟ್ಟಿದ್ದಾರೆ. ಆದರೆ ಭಾಗವತಮಲ್ಲಿ ವಿಸ್ತಾರಗೊಳಿಸಿ ಉದಾಹರಣೆಗಳೊಂದಿಗೆ ನಾನಾ ರೀತಿಯ ಕಥೆಗಳಿಂದ ಆ ಒಂದು ಸೂತ್ರಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಅದರಿಂದ ಸೊ ಜನರು ಅನ್ಕೋತಾರೆ ಭಗವದ್ಗೀತೆಯೇ ಅಲ್ಲ, ಹಿಂದೂ ಗ್ರಂಥ ಕೇವಲ ಭಗವದ್ಗೀತೆ ಅಂತಲ್ಲ. ಸೊ ಭಗವದ್ಗೀತಾ ವೇದಗಳ ಒಂದು ಸಣ್ಣ ಭಾಗ. ಸೊ ವೇದಗಳು ಪರಿಪೂರ್ಣವಾದಂಥದ್ದು. ಆ ವೇದಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಕೊಟ್ಟಿರುವಂಥ ಪುರಾಣಗಳು, ಇತಿಹಾಸ. ಸೊ ಇತಿಹಾಸದಲ್ಲಿ ನಾನಾ ಜನರು, ಭಕ್ತರು, ಅಭಕ್ತರು ಯಾವ್ಯಾವ ರೀತಿ ಜೀವನ ನಡೆಸಿದ್ರು. ಅದರಿಂದ ನಾವು ಅಭಕ್ತರಾಗಿರಬಾರ್ದು. ಅಭಕ್ತರಾಗಿದ್ದರೆ ನಮಗೆ ನರಕಲೋಕ ಪ್ರಾಪ್ತಿ ಆಗುತ್ತೆ. ಭಕ್ತರ ದಾರಿಯಲ್ಲಿ ನಡೆಯುವುದೇ ಏಕೈಕ ಮಾರ್ಗ, ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅನ್ನೋದನ್ನು ಪುರಾಣಗಳಲ್ಲಿ ಕೊಟ್ಟಿದ್ದಾರೆ. ಅದು ಯಾವುದು ಕಾಲ್ಪನಿಕ ಕಥೆಗಳಲ್ಲ, ಇದೆಲ್ಲವೂ ಕೂಡ ಇತಿಹಾಸ.
ಭಗವಂತ ಪ್ರಕಟನಾಗ್ತಾನೆ, ಭಗವಂತನ ಭಕ್ತರು ಪ್ರಕಟರಾಗ್ತಾರೆ ನಮ್ಮನ್ನು ಬದ್ಧ ಜೀವಿಗಳನ್ನು ಜ್ಞಾನೋದಯಗೊಳಿಸಲಿಕ್ಕೆ. ನಮಗೆ ಅಜ್ಞಾನದಲ್ಲಿ ಜಗತ್ತಿನಲ್ಲಿ ಬಂದಾಗ ನಾವು ಆತ್ಮನದು ಮರ್ತೋಗ್ಬಿಟ್ಟು ದೇಹದಲ್ಲಿ ತೊಡಗಿರ್ತೀವಿ, ದೇಹದ ಚಿಂತನೆ ತೊಡಗಿರ್ತೀವಿ, ದೇಹದ ಸಂಬಳದಲ್ಲಿ ತೊಡಗಿರ್ತೀವಿ, ಹಾಗೂ ನಾನಾ ಜನ್ಮಗಳು ಹುಟ್ಟು ಸಾವಿನಲ್ಲಿ ಒದ್ದಾಡ್ತಾಡ್ತೀವಿ. ಅದರಿಂದ ಕೃಪೆಯಿಂದ ಅವರು ಬರ್ತಾರೆ, ಭಗವಂತನ ಭಕ್ತರು ಆಚಾರ್ಯರು ಬರುವಂತಹದ್ದು ಏಕೈಕ ಉದ್ದೇಶ ಪರಿತ್ರಾಣಾಯ ಸಾಧೂನಾಂ. ಸೊ ನಮಗೆ ಜ್ಞಾನೋದಯಗೊಳಿಸಲಿಕ್ಕೆ ಹೇ ಜೀವಿಗಳೇ ದಯವಿಟ್ಟು ಎಚ್ಚರಗೊಳ್ಳಿ. ಮಾಯೆಯ ಪ್ರಭಾವ, ಮಾಯೆ ಅಂತ ಹೇಳಿದ್ರೆ ಯಾವುದು ಸತ್ಯ ಅಲ್ಲ, ಈ ಜಗತ್ತಲ್ಲಿ ಇದು ಸತ್ಯ ಅಲ್ಲ, ಇದೆಲ್ಲೂ ಕೂಡ ತಾತ್ಕಾಲಿಕ. ಅದರಿಂದ ಎಚ್ಚರಗೊಳ್ಳಿ, ಆನಂದಕರವಾದಂಥ ವೈಕುಂಠ ಲೋಕಕ್ಕೆ ಬನ್ನಿ, ವಾಪಸ್ ಬಂದಿದ್ದ ಕರೀಲಿಕ್ಕೆ ಇವರೆಲ್ಲ ಬರ್ತಾರೆ. ಅದರಿಂದ ಯಾರು ಬುದ್ಧಿವಂತರು ಅಂತ ಅನ್ಸ್ಕೊಳ್ಳೋಕ್ಕೆ ಇಚ್ಛೆ ಇದೆ, ಅವರು ಈ ಗ್ರಂಥಗಳನ್ನು ಓದಬೇಕು ಹಾಗೂ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅನಂತರ ಈ ಎಚ್ಚರಿಕೆಯನ್ನು ಕೊಡ್ತಾ ಭಗವಂತ ಈಗ ಐಲಗೀತೆಯ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಭಗವಂತ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಹೇ ಉದ್ಧವ, ಎಚ್ಚರ ಇರಬೇಕು. ಮಾನವ ಜನ್ಮ ತುಂಬ ಶ್ರೇಷ್ಠಕರವಾದಂಥದ್ದು, ಅಮೂಲ್ಯವಾದಂಥದ್ದು. ಯಾವ ರೀತಿ ನಿಮ್ಮ ಹತ್ರ ಚಿನ್ನದ ಒಂದು ದೊಡ್ಡ ಬಿಸ್ಕೆಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಅಲ್ಲಿ ಇಲ್ಲಿ ಸಾಕೋದಿಲ್ಲ, ಏನು ಮಾಡ್ತೀರಾ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತೀರ, ಕುತ್ತಿಗೆ ಕಟ್ಕೊಂಡ್ಬಿಟ್ಟಿರ್ತೀರ, ಎಲ್ಲಿ ಬೀಳ್ತು, ಇಲ್ಲ ಬ್ಯಾಂಕಲ್ಲಿ ಲಾಕರಲ್ಲಿ ಹಾಕ್ತೀರಾ, ತುಂಬ ಸೂಕ್ಷ್ಮವಾಗಿ ಇಟ್ಟಿರ್ತಾರೆ, ಅಂದರೆ ಎಲ್ಲೂ ಕಳೆದೋಗಬಾರ್ದು ಮೌಲ್ಯತೆ. ಹಾಗೆಯೇ ಮಾನವ ಜನ್ಮ ತುಂಬ ಮೌಲ್ಯವಾದಂಥದ್ದು. ಯಾಕಂದರೆ ಈ ಮಾನವ ಜನ್ಮದಲ್ಲಿ ನಾವು ಏನು ಸಾಧಿಸಬೇಕು, ಸಾಧನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು 84 ಲಕ್ಷ ಯೋನಿಗಳಲ್ಲಿ ಬೀಳಬೇಕಾಗತ್ತೆ. 80 ಲಕ್ಷ ಯೋನಿಗಳ ನಂತರ ಮನುಷ್ಯ ಜನ್ಮ ಅನ್ನೋದು ಪ್ರಾಪ್ತಿಯಾಗುವಂಥದ್ದು. ಅಂದರೆ 80 ಲಕ್ಷ ಯೋನಿಗಳಲ್ಲಿ ಪ್ರತಿಯೊಂದಕ್ಕೂ ಕನಿಷ್ಠವಾಗಿ 100 ವರ್ಷ ಅಂತಿದ್ರೂ ಕೂಡ ಎಷ್ಟೋ ಕೋಟ್ಯಾಂತರ ಜನ್ಮಗಳು ಸಮಯಗಳು ಹೋಗ್ಬಿಡುತ್ತೆ. ಹಾಗೂ ಈ ಜಗತ್ತಲ್ಲಿ ನಾವು ಹುಟ್ಟು ಸಾವು ಕಾಯಿಲೆಗಳು ವೃದ್ಧಾಪ್ಯವನ್ನು ಅನುಭವಿಸಬೇಕಾಗತ್ತೆ. ಅದರಿಂದ ಅವಕಾಶ ಸಿಗ್ತಾ ಇದೆ ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ. ಇದು ಮಾನವ ಜನ್ಮ. ಅಂದರೆ ಎಚ್ಚರಿಕೆಯಿಂದ ಇರಿ, ಏನು ಮಾಡಬೇಕು ಮಾಡಿ, ಏನು ಮಾಡಬಾರ್ದು ಅದನ್ನು ಮಾಡಬೇಡಿ. ಈ 3ನೇ ಶ್ಲೋಕದಲ್ಲಿ ಸಂಗಮ್ನ ಕುರ್ಯ ದಸತಾಂ ಶಿಷ್ಣೋದರ ತೃಪಾಂ ಕ್ವಚಿತ್ ತಸ್ಯಾನುಗ ಸ್ತಮಸ್ಯಂದ್ಯೇ ಪತತ್ಯಾಂದುನು ಗಂಧವಾತ್. ಶಿಷ್ಣ ಮತ್ತು ಉದರಗಳ ದೃಷ್ಟಿಯಲ್ಲಿ ನಿರತರಾಗಿರುವ ಪ್ರಾಪಂಚಿಕರ ಸಹವಾಸವನ್ನು ಎಂದಿಗೂ ಮಾಡಬಾರದು. ಅವರನ್ನು ಅನುಸರಿಸುವವನು ಕುರುಡನನ್ನು ಹಿಂಬಾಲಿಸುವ ಕುರುಡನಂತೆ ಅಂಧಕಾರದಿಂದ ಕೂಡಿದ ಆಳವಾದ ಬೀವಿಗೆ ಬೀಳುತ್ತಾನೆ. ಯಾರು ಇಂದ್ರಿಯ ತೃಪ್ತಿ ತೊಡಗಿದ್ದಾರೆ, ಇಂದ್ರಿಯ ತೃಪ್ತಿ ಮುಖ್ಯವಾಗಿ 2, ಒಂದು ಹೊಟ್ಟೆ, ಇನ್ನೊಂದು ಗುಪ್ತ ಇಂದ್ರಿಯಗಳು, ಮೈಥುನ ಹಾಗೂ ತಿನ್ನುವಂಥದ್ದು. ಇದು ಜನರು ತೊಡಗ್ತಾ ಇರುವಂಥದ್ದು ಇವತ್ತಿನ ದಿವಸ. ಯಾರು ಇಂಥವ್ರ ಸಂಘದಲ್ಲಿ ಇರ್ತಾರೆ, ತಾನು ಮಾಡದೇ ಇದ್ದರೂ ಅಂಥವ್ರ ಸಂಘದಿಂದ ವ್ಯಕ್ತಿಯು ಕೂಡ ಕೆಡ್ತಾನೆ. ಸಂಘ ತ್ಯಾಗ ಚತುರ್ವೃತ್ತಿ ಗೋಸ್ವಾಮಿಗಳು ಕೂಡ ಹೇಳಿದ್ದಾರೆ. ಭಕ್ತರ ಸಂಘದಲ್ಲಿರಬೇಕು, ಅಭಕ್ತರ ಸಂಘದಿಂದ ದೂರ ಇರಬೇಕು. ಅಭಕ್ತರು ಪರಿವಾರದ ಸದಸ್ಯರಾಗಿರ್ಬೋದು, ತಮ್ಮದೇ ಜಾತಿಯವರಾಗಿರ್ಬೋದು, ದೇಶದವರಾಗಿರ್ಬೋದು. ಭಕ್ತರು ಬೇರೆ ದೇಶದವರಾಗಿರ್ಬೋದು, ಬೇರೆ ಜಾತಿಯವರಾಗಿರ್ಬೋದು, ಆದರೆ ಅವರ ಸಂಘವನ್ನು ಮಾಡಬೇಕು. ಸೊ ಈ ಜಾತಿ ಮತ ದೇಶ ಇದೆಲ್ಲವೂ ಕೂಡ ತಾತ್ಕಾಲಿಕವಾದಂಥದ್ದು, ಭಕ್ತರು ಶಾಶ್ವತ. ಅದರಿಂದ ಇಂತಹ ದೇಹದ ಚಿಂತನೆಗಳಿಂದ ಹೊರಬರಬೇಕು, ಭಕ್ತರ ಸಂಘದಲ್ಲಿರಬೇಕು ಅನ್ನೋದು ಭಗವಂತ ಹೇಳ್ತಾ ಐಲಗೀತೆ ಪುರೂರವನ ರಾಜನ ಕಥೆನೇ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಒಂದಾನ ಸಮಯದಲ್ಲಿ ಪುರೂರವ ಅನ್ನೋಂಥ ರಾಜ ಇದ್ದ. ಸೊ ಪುರೂರವ ಮಹಾಶಕ್ತಿಶಾಲಿ ಸಮ್ರಾಟ್ ಕೇವಲ ಭೂಮಿಗಂಧ ಇಲ್ಲ, ಅನೇಕ ಲೋಕಗಳಿಗೆ ಅವನು ರಾಜನಾಗಿದ್ದ. ಅವನ ಒಂದು ಶಕ್ತಿಯನ್ನು ಗುಣಗಾನಕ್ಕೆ ದೇವಾಂದೇವತೆಗಳು ಕೂಡ ಬರ್ತಾಯಿದ್ರು. ಅಂತಹ ಮಹಾ ಸಮ್ರಾಟ ಪುರೂರವ. ಸೊ ಇವನು ಪುರೂರವ ಚಂದ್ರವಂಶದಲ್ಲಿ ಬರ್ತಾ ಇರುವಂಥ. ಸೊ ಚಂದ್ರವಂಶದ ಪ್ರಥಮ ವ್ಯಕ್ತಿ ಮನುಷ್ಯ ಪುರೂರವ. ಸೊ ಚಂದ್ರನ ಮಗ ಬುಧನ ಮಗ ಪುರೂರವ. ಸೊ ಇಂದ ಚಂದ್ರವಂಶನ ಶುರು ಆಗುತ್ತೆ. ಹಾಗೆ ಸೊ ಪುರೂರವನ ತಾಯಿ ಇಲ, ಬುಧ ಹಾಗೂ ಬುಧ ಗ್ರಹ ಇದೆಲ್ಲ, ಚಂದ್ರ ಬುಧ. ಸೊ ಬುಧ ಗ್ರಹ ಹಾಗೂ ಬುಧನ ಹೆಂಡತಿ ಇಲ. ಸೊ ಅವಳ ಕತೆ ಏನು ಅಂತಂದರೆ, ಜನ್ಮದಲ್ಲಿ ಅವಳು ಪುರುಷ. ಇಲನ ತಂದೆ ತನಗೂ ಮಗ ಬೇಕು ಅಂತ ತಪಸ್ಸೆ ಮಾಡಿರ್ತಾನೆ, ಒಂದು ಯಜ್ಞ ಮಾಡ್ತಾರೆ. ಅದು ಯಜ್ಞದಲ್ಲಿ ಸ್ವಲ್ಪ ಏರ್ಪೇರಾಗಿರೋ ಕಾರಣ ಅದು ಹೆಣ್ಣು ಮಗು ಹುಟ್ಟುತ್ತೆ. ಆದರೆ ಅವನ ತಂದೆ ಕೇಳ್ಕೊತಾರೆ, ದಯವಿಟ್ಟು ನನಗೆ ಗಂಡು ಮಗು ಬೇಕು, ಏನಾದರೂ ಮಾಡಿ ಅಂತ. ಸೊ ಅವರು ತಪಸ್ಯ ಬಲದಿಂದ ಒಂದು ಕೆಲವು ಮಂತ್ರಗಳನ್ನು ಹೇಳಿ ಸ್ತ್ರೀಯನ್ನು ಪುರುಷನಾಗಿ ಬದಲಾಯಿಸಿಬಿಡ್ತಾರೆ. ಸೊ ಕ್ರಮೇಣವಾಗಿ ಒಮ್ಮೆ ಇಲ್ಲ ಬೇರೆ ಲೋಕಗಳಿಗೆ ಸಂಚಾರ ಮಾಡ್ತಾ ಇದ್ದ ಹಾಗೆ ಶಿವ ಪಾರ್ವತಿ ಇರುವಂತಹ ಒಂದು ವನವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಶಿವ ಪಾರ್ವತಿಗೆ ವರದಾನ ಕೊಟ್ಟಿರ್ತಾರೆ, ಈ ಒಂದು ವನಕ್ಕೆ ಯಾರು ಪ್ರವೇಶ ಮಾಡಿದ್ರು ಕೂಡ ಅವರು ಸ್ತ್ರೀಯಾಗಿ ಪರಿವರ್ತನೆಗೊಳ್ತಾರೆ ಅಂತ. ಸೊ ಈ ವ್ಯಕ್ತಿ ಇಲ್ಲ ಅಲ್ಲಿ ಗೊತ್ತಿಲ್ಲದೆ ಪ್ರವೇಶ ಮಾಡ್ತಾರೆ, ನನಗೆ ಗೊತ್ತಿರೋದಿಲ್ಲ, ಮತ್ತೆ ಒಂದು ತಿರ್ಗ ಸ್ತ್ರೀಯಾಗಿ ಪರಿವರ್ತನೆಗೊಂಡ್ಬಿಡ್ತಾರೆ. ಮತ್ತು ಎಲ್ಲ ಪ್ರಜೆಗಳು ಹೋಗಿ ಕೇಳ್ಕೊತಾರೆ, ಇದು ಹೇಗೆ ನಾವು ಆಳ್ವಿಕೆ ಮಾಡೋದು, ರಾಜ ಸ್ತ್ರೀ ಆಗಿಬಿಟ್ರೆ ಮತ್ತು ಅವನಿಗೆ ಹೆಂಡತಿ ಬೇರೆ ಇದ್ದರೆ ಏನು ಮಾಡಬೇಕು ಅಂತ.
ಸೊ ಶಿವ ಹೇಳ್ತಾನೆ, ಏನು ಮಾಡಲಿಕ್ಕಾಗಲ್ಲ, ನಾನು ಪಾರ್ವತಿಗೆ ಮಾಡಿಕೊಟ್ಟಿದ್ದೀನಿ. ನನ್ನ ಈ ವನದಲ್ಲಿ ನಾವು ಏಕಾಂತದಲ್ಲಿ ಇರಬೇಕಾದ್ರೆ ಯಾವ ಪುರುಷರು ಇಲ್ಲಿ ಪ್ರವೇಶ ಮಾಡೋದಿಲ್ಲ, ಬಂದರೂ ಸ್ತ್ರೀಯಾಗಿ ಹೋಗ್ತಾರೆ ಅನ್ನೋಂತಹ ಭರವಸೆನ ಅವಳು ಕೊಟ್ಟಿದ್ದೆ. ಆ ರೀತಿ ಆಗಿದೆ. ಆದರೂ ಇವರೆಲ್ಲ ಬೇಡ್ಕೋತಾರೆ, ದಯವಿಟ್ಟು ಹೇ ಮಹೇಶ್ವರ, ದಯವಿಟ್ಟು ನೀಲಕಂಠ, ಅಶುತೋಷ, ದಯವಿಟ್ಟು ನಮ್ಮ ಮೇಲೆ ಕೃಪೆ ತೋರಿಸಿ ಪ್ರಾರ್ಥನೆ ಮಾಡ್ಕೊಂಡಾಗ, ಸರಿ 1 ತಿಂಗಳು ನೀನು ಪುರುಷನಾಗಿರ್ತೀಯ, 1 ತಿಂಗಳು ಸ್ತ್ರೀ ಆಗಿರ್ತೀಯ ಅಂಥೇಳಿ ವರದಾನ ಕೊಡ್ತಾರೆ. ಹೀಗೆ ಇಲ್ಲ, 1 ತಿಂಗಳು ಪುರುಷ ರಾಜನಾಗಿರ್ತಾನೆ, 1 ತಿಂಗಳು ಸ್ತ್ರೀ ಆಗಿರ್ತಾನೆ. ಆ ಸ್ತ್ರೀ ಆಗಿರಬೇಕಾದ್ರೆ ಅವಳು ಬುಧನನ್ನು ವಿವಾಹಿತನಾಗ್ತಾನೆ. ಸೊ ಬುಧನಿನ ವಿವಾಹಿತರಾಗ ಬುಧ ಹಾಗೂ ಇಲದಿಂದ ಹುಟ್ಟುವಂಥ ಮಗನೇ ಯಾರು? ಪುರುರವ. ಅದರಿಂದ ಇಲನ ಮಗನನ್ನು ಐಲ ಅಂತ ಕರೀತಾರೆ. ಸೊ ಇದನ್ನು ಪುರುರವನ ಈ ಹಾಡು ಐಲ ಗೀತೆ. ಇಲನ ಮಗನಾದ ಪುರುರವ ಐಲ ಅಂತ ಕೂಡ ಅವನು ಕರೆಯಲ್ಪಡಲಾಗುತ್ತೆ. ಸೊ ಹೇಗೆ ಪೃಥೆಯ ಮಗ, ಪೃಥೆ ಕುಂತಿಯ ಮಗನನ್ನು ಪಾರ್ಥ ಅಂತ ಕರೀತಾರೆ ಅರ್ಜುನ. ಅಲ್ಲ, ಎಲ್ಲ ಪಾಂಡವರು ಪಾರ್ಥರೆ. ಸೊ ಹಾಗೆ ಇಲನ ಮಗನನ್ನು ಐಲ ಅಂತ ಕರೆಯಲಾಗಿದೆ. ಸೊ ಹೀಗೆ ಪುರುರವ ಸಮ್ರಾಟನಾಗಿದ್ದ ಚಂದ್ರವಂಶದಲ್ಲಿ. ಅರೆ ಒಂದು ಸಲ ಅವನು ಊರ್ವಶಿಯಿಂದ ಆಕರ್ಷಿತನಾಗ್ತಾನೆ. ಊರ್ವಶಿಯ ಒಂದು ಸೌಂದರ್ಯ ಕಂಡು ಆಕರ್ಷಿತನಾಗ್ತಾನೆ. ಊರ್ವಶಿ ಕೂಡ ಶಾಪಗ್ರಸ್ತಳಾಗಿ ಅವಳು ಸ್ವರ್ಗಲೋಕದ ಕೆಳಗೆ ಬಿದ್ದಿರ್ತಾಳೆ. ಸೊ ಇವರ ಮಿಲನ ಆಗುತ್ತೆ. ಊರ್ವಶಿನ ವಿವಾಹ ಆಗಲಿಕ್ಕೆ ಪ್ರಸ್ತಾವನೆ ಇಡ್ತಾನೆ ಪುರುರವ. ಅದೇ ಊರ್ವಶಿ ಹೇಳ್ತಾಳೆ, ನಾನು ಸ್ವರ್ಗಲೋಕದ ಸ್ತ್ರೀ, ನಾನು ಈ ಭೂಲೋಕದ ಜನರ ಜೊತೆ ನಾನು ಇರಲಿಕ್ಕೆಲ್ಲ ಆಗೋದಿಲ್ಲ. ಆದರೂ ಏನೋ ಶಾಪದಿಂದ ಇಲ್ಲಿ ಬಂದಿದ್ದೀನಿ ಇರೋ ತನಕ. ಹಾಗೂ ನೀನು ಕೂಡ ಮಹಾಪುರುಷನಾಗಿರೋ ಕಾರಣ, ತುಂಬ ಶಕ್ತಿಶಾಲಿ ಆಗಿರೋ ಕಾರಣ ನಾನು ಕೂಡ ನಿನ್ನ ಮೇಲೆ ಆಕರ್ಷಣೆ ಆಗಿದೆ. ನಿನ್ನ ಸಂಘದಲ್ಲಿ ಇರ್ತೀನಿ, ಆದರೆ ಕೆಲವು ಷರತ್ತುಗಳಿದೆ. ಆ ಷರತ್ತನ್ನು ಒಪ್ಕೊಂಡ್ರೆ ಮಾತ್ರ ನಾನು ನಿನ್ನ ವಿವಾಹಿತನಾಗ್ತೀನಿ. ಸೊ ಏನು ಷರತ್ತುಗಳು? ನನಗೆ 2 ಕುರಿಗಳಿದೆ, 2 ಕುರಿ ಮರಿಗಳಿದೆ. ಅದು ನನ್ನ ಮಕ್ಕಳಿದ್ದ ಹಾಗೆ, ಅದರಿಗೆ ರಕ್ಷಣೆ ಮಾಡಬೇಕು. 2ನೇದಾಗಿ, ನಾವು ಮಿಲನ ಆಗೋ ಸಮಯ ಬಿಟ್ಟು ಯಾವ ಸಮಯದಲ್ಲಿ ನೀನು ನಗ್ನನಾಗಿರಬಾರ್ದು, ನೀನು ನಗ್ನನಾಗಿ ಕಾಣಬಾರ್ದು. ಸೊ ಈ 2 ಇದು. ಮತ್ತು ನನಗೆ ಆಹಾರ, ಕೆಲವು ತುಪ್ಪದಲ್ಲಿ ಮಾತ್ರ ಆಹಾರ ಬೇಕು. ಸ್ವರ್ಗಲೋಕದ ಜನರು ತುಪ್ಪದ ಆಹಾರ ತಿಂತಾರೆ, ಇದು ಅವರ ಆಹಾರ. ಸೊ ಆ ರೀತಿ ಇದ್ದರೆ ವಿವಾಹತನಾಗ್ತೀನಿ. ಸರಿ ಅಂತ ಹೇಳಿ ಪುರುರವ ಸ್ವೀಕಾರ ಮಾಡ್ತಾನೆ. ಸೊ ಹೀಗೆ ಅನೇಕ ವರ್ಷಗಳು ಕಳೆಯುತ್ತೆ. ಪುರುರವ ಸಂತೋಷದಿಂದ ಸುಂದರವಾದ ಅಪ್ಸರೆ ಉಷಿರ ಜೊತೆ ವಿವಾಹ ಆಗ್ತಾನೆ ಹಾಗೂ ಜೀವನ ನಡೆಸ್ತಾ ಇರ್ತಾನೆ. ಕ್ರಮೇಣವಾಗಿ ಇಂದ್ರನಿಗೆ ಬೇಜಾರಾಗ್ತಾ ಇರುತ್ತೆ, ಊರ್ವಶಿ ಇಲ್ಲಲ್ಲ, ವಾಪಸ್ ಕರ್ಕೋಬೇಕು, ಹೇಗಾರು ಮಾಡಿ ಕರ್ಕೋಬೇಕು ಅಂತ. ಎಲ್ಲರೂ ಹೇಳ್ತಾರೆ, ಇಲ್ಲಿ ಅವಳು ವಿವಾಹಿತಲಾಗಿದ್ದಾರೆ, ಮತ್ತು ಹೆಂಗೆ ಕರ್ಕೊಂಬರೋಕ್ಕಾಗತ್ತೆ ಅಂತ. ಸೊ ಆದರೆ ಅವ್ರಿಗೆ ಗೊತ್ತಾಗುತ್ತೆ ಈ ರೀತಿ ಊರ್ವಶಿ ಷರತ್ತಿಟ್ಟಿದ್ದು. ಸೊ ಹೇಗಾದರೂ ಮಾಡಿ ಮತ್ತು ಏನು ಮಾಡಿದ್ರು, ಮುರಿಬೇಕು. ಅಷ್ಟು ಸುಲಭವಾಗಿ ಪುರುರವನ್ನು ಸೋಲ್ಸೋಕ್ಕಾಗೋದಿಲ್ಲ. ಸೊ ಏನು ಮಾಡ್ತಾರೆ, ಎಲ್ಲ ಗಂಧರ್ವರು ಒಂದು ಉಪಾಯ ಮಾಡ್ತಾರೆ. ಸೊ ರಾತ್ರಿ ಇವರು ಏಕಾಂತದಲ್ಲಿ ಇರಬೇಕಾದ್ರೆ ಪುರುರವ ಹಾಗೂ ಊರ್ವಶಿ ಗಂಧರ್ವರು ಆ ಕುರಿಯನ್ನು ಕತ್ಕೊಂಡು ಹೋಗ್ಬಿಡ್ತಾರೆ ಗುಪ್ತವಾಗಿ ಬಂದು. ಆ ಕುರಿಗಳು ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತವೆ, ಬಾ ಅಂತ. ಸೊ ಊರ್ವಶಿ ತುಂಬ ಕೋಪಗೊಳ್ಳುತ್ತಾರೆ. ಎಂತಹ ರಾಜ ನೀನು, ನನ್ನ ಮಕ್ಕಳನ್ನು ಇನ್ನು ಕಾಪಾಡಲಿಕ್ಕೆ ಆಗ್ತಾಯಿಲ್ಲ, ನಪುಂಸಕ ಅಂತೆಲ್ಲ ಬರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಪುರುರವ ಆ ಕ್ಷಣದಲ್ಲಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಏನು ಮಾಡ್ತಾನೆ, ಹಾಗೆ ನಿರ್ವಸ್ತನಾಗಿರ್ತಾನೆ. ನಿರ್ವಸ್ತರಾಗಿ ಹಂಗೆ ಖಡ್ಗ ತೊಗೊಂಡು ಓಡೋಗ್ಬಿಟ್ಟು ಆ ಗಂಧರ್ವನ್ನ ಅಟ್ಟಿಸ್ಕೊಂಡು ವಾಪಸ್ ಆ ಕುರಿ ಮರಿನ ಕರ್ಕೊಂಬರ್ತಾನೆ. ಕರ್ಕೊಂಬಂದಾಗ ಇನ್ನೂ ರಾತ್ರಿ ಇರುತ್ತೆ. ಆದರೆ ಗಂಧರ್ವರು ಮೋಸದಿಂದ ಏನು ಮಾಡ್ತಾರೆ, ತುಂಬ ಬೆಳಕನ್ನು ಸೃಷ್ಟಿ ಮಾಡ್ತಾರೆ. ಸೊ ಬೆಳಕನ್ನು ಸೃಷ್ಟಿ ಮಾಡಿದಾಗ ಊರ್ವಶಿಗೆ ನಗ್ನನಾಗಿರುವಂತಹ ಪುರುರವ ಕಾಣಿಸ್ಕೋತಾನೆ. ಸೊ ಅದರಿಂದ ಅವಳು ಮಾತನ್ನು ತಪ್ಪಿದ್ದೀಯಾ ಅಂತ ಹೇಳಿ ಅವಳು ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಸೊ ಇದರಿಂದ ಭ್ರಮಿತನಾದಂತಹ ಅವನು ಅಷ್ಟು ಮೋಹಿತನಾಗಿದ್ದ ಊರ್ವಶಿಯ ಸೌಂದರ್ಯ ಕೊಂಡು, ಊರ್ವಶಿಯ ಸಂಘದಲ್ಲಿ ಪುರುರವ ಮೋಹಿತನಾಗಿ ಹುಚ್ಚನಾಗಿ ಓಡಾಡ್ತಾನೆ. ಅವನಿಗೆ ಏನು ರಾಜ್ಯ, ಏನು ಕಾರ್ಯಗಳು, ಏನೇನೋ ಆಸಕ್ತಿ ಇಲ್ಲ. ಜೀವನವೇ ಬೇಸತ್ತಾಗ್ಬಿಟ್ಟು ಅವನು ಓಡಾಡ್ತಾ ಇರ್ತಾನೆ, ಎಲ್ಲೆಲ್ಲೋ ಕಾಡಲ್ಲೇ ಓಡಾಡ್ತಾನೆ. ಊರ್ವಶಿ ಹೊಟ್ಟೋಗ್ಬಿಡ್ತಾಳೆ. ಕ್ರಮೇಣವಾಗಿ ಎಷ್ಟೋ ಸಮಯದ ನಂತರ ಎಲ್ಲೋ ಒಂದು ಕಡೆ ಸಿಗ್ತಾಳೆ. ಮತ್ತು ಅವನು ಹೋಗಿ ಬೇಡ್ಕೋತಾನೆ, ದಯವಿಟ್ಟು ನನ್ನ ಸಂಘ ಮಾಡು, ನನ್ನ ಜೊತೆ ಬಿಟ್ಟು ಹೋಗಬೇಡ ಅಂತ ಹೋಗಿ ಬೇಡ್ಕೋತಾನೆ. ಸೊ ಇದು ರಾಜನ ಪರಿಸ್ಥಿತಿ. ಪುರುರವ ಸಕಲ ಜಗತ್ತ ನಿಯಂತ್ರಣ ಮಾಡ್ತಾ ಇರುವಂತಹ ಆ ರಾಜ ಊರ್ವಶಿನ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನಾನು ಬಿಟ್ಟು ಹೋಗಬೇಡ ಅಂತ. ಅನಂತರ ಊರ್ವಶಿ, ಸರಿ ನಾನು ದಿನಪೂರ್ತಿ ಯಾವಾಗಲೂ ಇರೋಕ್ಕಾಗೋದಿಲ್ಲ, ವರ್ಷಕ್ಕೊಮ್ಮೆ ಮಾತ್ರ ಭೇಟಿ ಆಗ್ತೀನಿ ಅನ್ನುವಂತಹ ಒಂದು ಷರತ್ತನ್ನು ಹಾಕ್ತಾಳೆ. ಹೀಗೆ ವರ್ಷಕ್ಕೊಮ್ಮೆ ಭೇಟಿ ಆಗ್ತಾರೆ. ಜೊತೆಯಲ್ಲಿ ಅವ್ರ ಗರ್ಭಿಣಿ ಕೂಡ ಆಗಿರ್ತಾಳೆ. ಅಂದರೆ ನಿನ್ನ ಮಗನ ನೀನು ಕೊಡ್ತೀನಿ, ಸಮರ್ಪಣೆ ಮಾಡ್ತೀನಿ. ಅದರಿಂದ ಆ ಚಂದ್ರವಂಶ ಅನ್ನೋದು ಮುಂದುವರಿಯುತ್ತೆ. ಆದರೆ ಪುರುರವ ಕ್ರಮೇಣವಾಗಿ ಅವನಿಗೆ ಎಚ್ಚರ ಆಗುತ್ತೆ, ನಾನು ಏನು ಮಾಡ್ತಾಯಿದ್ದೀನಿ, ಎಂತಹ ಒಂದು ಸ್ಥಾನ, ಒಂದು ಮನುಷ್ಯ ಜನ್ಮ ಬಂದಿತ್ತು. ಮನುಷ್ಯ ಜನ್ಮದಲ್ಲಿ ನಾನು ಸಮ್ರಾಟನಾಗಿದ್ದೆ, ಅನೇಕ ಪ್ರಜೆಗಳಿಗೆ ನಾನು ಒಬ್ಬ ದಾರಿದೀಪ. ರಾಜನು ಕೂಡ ಗುರು ಇದ್ದ ಹಾಗೆ, ಹಾಗೂ ಸಕಲ ದೇವತೆಗಳ ಪ್ರತಿನಿಧಿ ರಾಜ. ಆದರೆ ನಾನು ಜನರಿಗೆ ಏನು ತೋರಿಸ್ಕೊಟ್ಟೆ, ನಾನು ಒಂದು ಸ್ತ್ರೀಗೋಸ್ಕರ ಮೋಹಿತನಾಗಿ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಹೀಗೆ ಒಂದು ಪ್ರಾಣಿಯ ಹಾಗೆ, ಹೇಗೆ ಪ್ರಾಣಿಗಳು ಅವರಿಗೆ ಕಾಮವಾಚನ ಬಂದಾಗ ಅವರು ಓಡ್ತಾರೆ, ಹಾಗೆ ನಾನು ಓಡ್ತಾ ಇದ್ದೀನಲ್ಲ ಈ ಸ್ತ್ರೀಯ ಹಿಂದೆ ಅನ್ನೋಂಥ ಅವನಿಗೆ ಒಂದು ರೀತಿ
ತನ್ನ ಬುದ್ಧಿ ಎಂಥ ತುಚ್ಛ ಬುದ್ಧಿ ಅನ್ನೋದು ಭಾವನೆಗೆ ಅನಿಸುತ್ತೆ. ಅವ್ನಿಗೆ ವೈರಾಗ್ಯ ಬರುತ್ತೆ. ಸೊ ವೈರಾಗ್ಯ ಬರ್ತಾ ಅವನು ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಸುಂದರವಾದ ಹಾಡು ವೈರಾಗ್ಯ. ಸೊ ಈ ಹಾಡಲ್ಲಿ ಏನೆಲ್ಲ ಕಾಣ್ಬೋದು, ಒಂದು ತನ್ನ ದುಃಖತನ ಅವನು ಪ್ರಕಟ ಮಾಡ್ತಾನೆ. ಹೇ ಭಗವಂತ, ಎಂತಹ ಒಂದು ನೀಚವಾಗಿ ನಾನು ವರ್ತಿಸಿದೆ. ಎರಡನೇದಾಗಿ ಅವನು ಈ ಕಾಮದ ಒಂದು ಬಂಧನ ಎಷ್ಟು ಪ್ರಭಾವಶಾಲಿ ಆದಂಥದ್ದು, ಇದನ್ನು ಕೂಡ ವರ್ಣಿಸ್ತಾರೆ. ನಂತರ ಮೂರನೇದಾಗಿ ಸ್ತ್ರೀಯ ಒಂದು ಆಕರ್ಷಣೆಯನ್ನು ವರ್ಣಿಸ್ತಾನೆ. ಹಾಗೂ ನಾಲ್ಕನೇದಾಗಿ ಅವನು ಭಗವಂತನಿಗೆ ಶರಣಾಗತಿಯನ್ನು ಪ್ರಾರ್ಥನೆ ಮಾಡ್ಕೋತಾನೆ. ಸೊ ಇದು ಕೇವಲ ಪುರುಷನಿಗೆ ಸ್ತ್ರೀ ಆಕರ್ಷಣೆಯೇ ಒಂದು ಇದು ಅಂತಲ್ಲ, ಸ್ತ್ರೀಯು ಕೂಡ ಪುರುಷನ ಮೇಲೆ ಆಕರ್ಷಣೆ ಒಳ್ಳೆಯದಲ್ಲ. ಎರಡೂ ಕಡೆ ಹೇಳ್ತಾ ಇದ್ದಾರೆ, ಎಷ್ಟಿರಬೇಕೋ ಅಷ್ಟಿರಬೇಕು. ಪತಿ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಎಲ್ಲವೂ ಕೂಡ ತಾತ್ಕಾಲಿಕ. ಎಲ್ಲವೂ ಕೂಡ ತಮ್ಮ ಕರ್ಮಗಳ ಹಾಗೆ ಅವ್ರ ಜೀವನ ನಡೆಸಬೇಕೇ ಹೊರತು ಅದರಿಂದ ಮೋಹಿತರಾಗಬಾರ್ದು. ಅನೇಕ ಬಾರಿ ಉದಾಹರಣೆ ಕೊಡ್ತಾರೆ. ಯಾವ ರೀತಿ ಬ್ಯಾಂಕಲ್ಲಿ ಕ್ಯಾಶಿಯರ್ ಇರ್ತಾನೆ. ಸೊ ಕ್ಯಾಶಿಯರ್ ದಿನಪೂರ್ತಿ ದೊಡ್ಡ ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿ ಅವನು ಎಣಿಸ್ತಾನೆ. ಆದರೆ ಅವನು ಆ ಹಣದ ಮೇಲೆ ಮೋಹಿತನಾಗೋದಿಲ್ಲ. ಸಾಯಂಕಾಲ ಮನೆಗೆ ಹೋಗಬೇಕಾದ್ರೆ ಅಷ್ಟೂ ಹಣವನ್ನು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಡೆಪಾಸಿಟ್ ಮಾಡಿ ಅವನು ಹೇಗೆ ಬಂದಿದ್ದ ಬೆಳಗ್ಗೆ ಹಾಗೇ ರೀತಿ ಹೋಗ್ತಾನೆ. ಯಾವುದನ್ನು ಕೂಡ ಎತ್ಕೊಂಡು ಹೋಗೋದಿಲ್ಲ. ಹಾಗೇ ನಮ್ಮ ಪೂರ್ವಗಳ ಕರ್ಮಗಳಿಂದ ಪುರುಷನಾಗಿ ಸ್ತ್ರೀ ಆಗಿ ಜೀವಾತ್ಮ ಬಂದಿದೆ. ಕೆಲವರು ಬ್ರಹ್ಮಚಾರಿ ಆಗಿರ್ಬೋದು, ಕೆಲವು ಗೃಹಸ್ಥರಾಗಿರ್ಬೋದು. ಬ್ರಹ್ಮಚಾರಿಯು ಕೂಡ ವೈರಾಗ್ಯದಲ್ಲಿರಬೇಕು, ಗೃಹಸ್ಥನೂ ಕೂಡ ವೈರಾಗ್ಯದಲ್ಲಿರಬೇಕು. ಗೃಹಸ್ಥ ಅಂತ ಹೇಳಿ ಯಾವುದೇ ರೀತಿ ಮಿತಿ ಇಲ್ಲದೆ ಸಂಘ ಮಾಡಲಿಕ್ಕೆ ಹೋಗಬಾರ್ದು. ಯಾವುದಕ್ಕೋಸ್ಕರ ಗೃಹಸ್ಥ ಜೀವನ ನಡೆಸಿದ್ದೀವಿ? ಒಂದು ಒಳ್ಳೆಯ ಭಕ್ತನಾಗುವಂಥ ಶಿಶು ಬೇಕು. ನನ್ನಲ್ಲಿ ಲೋಪದೋಷ ಇದ್ದರೆ ನನ್ನ ಮಕ್ಕಳಾದರೂ ಅವರ ಒಂದು ಭಕ್ತಿಯಿಂದ ನಮ್ಮನ್ನು ಮುಕ್ತಿಗೊಳಿಸಬೇಕು ಅಂತ ಭಾವನೆಯಿಂದ ಮಕ್ಕಳು ಹುಟ್ಟಿಸಬೇಕೇ ಹೊರತು ಸ್ತ್ರೀ ಸಂಘ ಮಾಡೋಕ್ಕೆ ಹೊರತು ಇನ್ಯಾವುದು ಕೂಡ ನನ್ನ ವಂಶ ಉದ್ಧಾರ ಆಗಬೇಕು ಅಥವಾ ವಂಶ ಬೆಳಿಬೇಕು ಅಥವಾ ನಾನು ಕಾಮನ್ನು ತೀರಿಸ್ಕೋಬೇಕು ಅಂತ ವಿವಾಹಿತರಾಗಬಾರ್ದು ಅನ್ನೋದನ್ನು ಈ ಕಥಾ ಮೂಲಕ ಹೇಳಲಾಗಿದೆ. ಎಲ್ಲೂ ಕೂಡ ವಿವಾಹ ಆಗಬಾರ್ದು ಅಂತಿಲ್ಲ ಅಥವಾ ವಿವಾಹ ಜೀವನ ಕೆಟ್ಟದು ಅಂತ ಹೇಳಿಲ್ಲ, ಗೃಹಸ್ಥ ಜೀವನ ಕೆಟ್ಟದು ಅಂತ ಹೇಳಿಲ್ಲ. ಗೃಹಸ್ಥರೂ ಬೇಕಾಗಿದೆ. ಚತುರ್ವರ್ಣ ಮಯಾ ಸೃಷ್ಟಂ, ಭಗವಂತ ನಾಲ್ಕು ವರ್ಣ ಹಾಗೂ ಆಶ್ರಮವನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಿ, ಸನ್ಯಾಸಿ. ಸೊ ಗೃಹಸ್ಥ ಜೀವನ ಒಂದು ಸ್ವಲ್ಪ ಸಮಯಕ್ಕೆ ಮಾತ್ರ. ಮುಂದೆ ಅವನು ವಾನಪ್ರಸ್ಥಿ ಆಗಬೇಕು. ಮನೆಯಲ್ಲಿ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ ಅಂತ ಕಾಯ್ಕೊಂಡು ಕೂತ್ಕೋಬಾರದು. ಅದು ಏನಾಗ್ತಾನೆ, ಮುಂದೆ ಅವನು ಅಲ್ಲೇ ಮನೆಯಲ್ಲಿ ಬೇರೆ ರೀತಿಯಲ್ಲಿ ಕಾವಲುಗಾರ ಆಗ್ಬಿಡ್ತಾನೆ. ಅದು ಕೂಡ ಕಥೆಗಳು ಕೇಳಿದ್ವಿ. ಹೇಗೆ ಒಬ್ಬ ವ್ಯಕ್ತಿ ಮುಂದೆ ಮನುಷ್ಯನ ಕಳ್ಕೊಂಡು ನಾಯಿ, ಹಾವು ಎಲ್ಲ ಆಗ್ತಾ ಇದ್ದಾನೆ. ಅದಕ್ಕೋಸ್ಕರ ಮನೆಯ ಮೇಲೆ ಮೋಹಿತ ಇರೋ ಕಾರಣ. ಅದರಿಂದ ಜವಾಬ್ದಾರಿಯಾಗಿ ಭಗವಂತನ ಆಸ್ತಿ ಇದು. ಭಗವಂತನ ಆಸ್ತಿ ನೋಡ್ಕೋಬೇಕು. ಅದೇ ನಾನೇ ಎಲ್ಲದಕ್ಕೂ ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಭಗವಂತ ಇನ್ಯಾರಿಗೂ ವಹಿಸ್ತಾನೆ, ಜವಾಬ್ದಾರಿನ ವಹಿಸ್ತಾನೆ. ಮುಂದೆ ಬರೋರು ಜನ ಬರ್ತಾರೆ, ಅವ್ರು ನೋಡ್ಕೋತಾರೆ ಅಂತ ಹೇಳಿ ತನ್ನ ಒಂದು ಜವಾಬ್ದಾರಿಯನ್ನು ಮುಂದೆ ಇಟ್ಟು, ಹೇಗೆ ರಾಜರು ದೇಶಕ್ಕೆ ರಾಜರಾಗಿದ್ದರೂ ಕೂಡ ಯಾವಾಗ ತನ್ನ ಮಕ್ಕಳು ದೊಡ್ಡವರಾಗ್ತಾರೆ ರಾಜ್ಯವನ್ನು ಬಿಟ್ಟು ಹೋಗ್ಬಿಡ್ತಾ ಇದೆ. ಅದು ಅವ್ರು ಬಿಟ್ಟು ಅವ್ರ ಹಣೆ ಬರ. ಭಗವಂತ ನೋಡ್ಕೋತಾನೆ, ಭಗವಂತ ಬುದ್ಧಿ ಕೊಡ್ತಾನೆ ಅಂತ ಹೇಳಿ ತನ್ನ ಕರ್ತವ್ಯಗಳು ಏನು ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಅಂತ ಅವನು ಹೊಟ್ಟೋಗ್ಬಿಡ್ತಾನೆ. ಅವ್ರೇನು ಮಾಡ್ತಾರೆ, ಹೇಗಿರ್ತಾರೆ, ಹೆಂಗೆ ಮಾಡ್ಕೋತಾರೋ, ನಾನು ನಿಂತ್ಕೊಂಡು ಇರಬೇಕು ಅನ್ನೋದಿಲ್ಲ. ಸೊ ಈ ರೀತಿ ವೈರಾಗ್ಯವನ್ನು ಬೆಳೆಸ್ಕೋಬೇಕಾಗಿರುವಂಥದ್ದು. ಸೊ ಈ ಐಲಗೀತೆ ಮೂಲಕ ಭಗವಂತ ಉದ್ಧವನಿಗೆ ವಿಸ್ತರಿಸ್ತಾ ಇದ್ದಾನೆ. ಸೊ ಇವತ್ತಿನ ಶ್ಲೋಕ ಶುರು ಆಗುತ್ತೆ, ಐಲಗೀತೆ. ಎಲ್ಲರೂ ದಯವಿಟ್ಟು ಹೇಳಿ. ಐಲ ಉವಾಚ ಅಹೋ ಮೇ ಮೋಹ ವಿಸ್ತಾರಃ ಕಾಮಕಲ್ಮಷಚೇತಸಃ ದೇವ್ಯಗೃಹೀತ ಕಂಠಸ್ಯ ನಾಯುಃ ಕಂಡ ಇಮೇ ಸ್ಮೃತಾಃ ನಾಹಂ ವೇದ ವಿನಿರ್ಮುಕ್ತಃ ಸೂರ್ಯೋ ವಾವ್ಯೋದಿತೋ ಮಯಾ ಮೋಷಿತೋ ವರ್ಷ ಪೂಗಾನಾಂ ಬತಾಹಾನಿ ಗತಾನ್ಯುತ ಅಹೋ ಮೇ ಆತ್ಮಸಮ್ಮೋಹೋ ಏನಾತ್ಮ ಯೋಷಿತಾಂ ಕೃತಃ ಕ್ರೀಡಾ ಮೃಗಶ್ಚ ಕವರ್ತಿ ನರದೇವರ್ಷಿ ಕಾಮಣಿಃ ಸಪರಿಚ್ಛದಮಾತ್ಮಾನಾಂ ಹಿತ್ವಾ ತಣಮಿವೈಶ್ವರಂ ಯಾಂತಿಂ ಸ್ತ್ರೀಯಂ ಚಾನ್ವಾಗಮಂ ನಗ್ನ ಉನ್ಮತ್ತವದ್ರುದನ್ ಕುತಸ್ಥಸ್ಯಾನುಭಾವಾಃ ಸ್ಯಾತ್ತೇಜ ಈಶ್ವತ್ವಮೇವ ವಾ ಯೋ ಅನ್ವಗಚ್ಚಂ ಸ್ತ್ರಿಯಂ ಯಾಂತಿಂ ಕರವತ್ ಪಾದತಾಡಿತಃ ಕಿಂ ವಿದ್ಯಯಾ ಕಿಂ ತಪಸಾ ತ್ಯಾಗೇನ ಶ್ರುತೇನ ವಾ ಕಿಂ ವಿವಿಕ್ತೇನ ಮೌನೇನ ಸ್ತ್ರೀಭಿರ್ಯಸ್ಯ ಮನೋರಥಂ. ಪುನರವ ಹೇಳ್ತಾ ಇದ್ದಾನೆ, ಮಹಾರಾಜ ನುಡಿದನು, ಅಯ್ಯೋ ನನ್ನ ಮೋಹದ ವಿಸ್ತಾರ ಎಷ್ಟೆಂದು ನೋಡಿ. ಈ ದೇವಿಯು ನನ್ನನ್ನು ಆಲಂಗಿಸುತ್ತಲೇ ನನ್ನ ಕೊರಳು ಹಿಚುಕಿದಳು. ನನ್ನ ಹೃದಯ ಕಾಮದಿಂದ ಎಷ್ಟೊಂದು ಕಶ್ಮಲಗೊಂಡಿತೆಂದರೆ ನನ್ನ ಜೀವನ ಹೇಗೆ ಕಳೆಯುತ್ತಿದೆ ಎಂದು ನನಗೆ ಕಲ್ಪನೆಯೇ ಇರಲಿಲ್ಲ.
ಆ ಹೆಣ್ಣು ನನ್ನನ್ನು ಎಷ್ಟೊಂದು ವಂಚಿಸಿದಳೆಂದರೆ ನಾನು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ಕೂಡ ನೋಡಲಾಗಲಿಲ್ಲ. ಅಯ್ಯೋ, ಎಷ್ಟೋ ವರ್ಷಗಳ ಕಾಲ ನಾನು ದಿನಗಳನ್ನು ವ್ಯರ್ಥವಾಗಿ ಕಳೆದನಲ್ಲ. ಅಯ್ಯೋ, ನಾನು ಈ ಭೂಮಂಡಲದ ಸಕಲ ರಾಜರ ಮುಕುಟಮಣಿಯಾದ ಪ್ರತಾಪಶಾಲಿಯಾದ ಚಕ್ರವರ್ತಿಯಾಗಿದ್ದರೂ ನನ್ನ ವ್ಯಾಮೋಹವು ನನ್ನನ್ನು ಸ್ತ್ರೀಯ ಕೈಯಲ್ಲಿನ ಆಟದ ಪ್ರಾಣಿಯನ್ನಾಗಿ ಹೇಗೆ ಮಾಡಿದೆ ನೋಡಿ. ನಾನು ಬಲಶಾಲಿಯಾದ ರಾಜ, ಅಪಾರ ಸಂಪತ್ತನ್ನು ಉಳ್ಳವನು. ಆದರೂ ಆ ಹೆಣ್ಣು ನನ್ನನ್ನು ಕ್ಷುಲ್ಲಕ ಹುಲ್ಲುಕಡ್ಡಿಗಿಂತಲೂ ಕಡೆಯಾಗಿ ಪರಿಗಣಿಸಿ ತೊರೆದು ಹೋದಳು. ಅಷ್ಟಾದರೂ ನಾನು ನನ್ನಗಾಗಿ ಲಜ್ಜೆಯಿಲ್ಲದೆ ಅಳುತ್ತಾ ಹುಚ್ಚನಂತೆ ಅವಳನ್ನೇ ಹಿಂಬಾಲಿಸಿದೆ. ನನ್ನ ಮಹಾಪ್ರಭಾವ, ಸಾಮರ್ಥ್ಯ ಮತ್ತು ಸಾರ್ವಭೌಮತ್ವ ಎಂಬುವುಗಳೆಲ್ಲ ಎಲ್ಲಿ ಹೋದವು? ಹೆಣ್ಣು ಕತ್ತೆಯಿಂದ ಮುಖದ ಮೇಲೆ ಒದ್ದೆ ತಿನ್ನುವ ಗಂಡು ಕತ್ತೆಯಂತೆ ನನ್ನನ್ನಾಗಲೇ ತೊರೆದು ಹೋದ ಅವಳ ಹಿಂದೆ ನಾನು ಓಡಿ ಹೋದ. ಮನುಷ್ಯನ ಮನಸ್ಸನ್ನು ಸ್ತ್ರೀಯು ಅಪಹರಿಸಿಬಿಟ್ಟಿದರೆ ಉನ್ನತ ವಿದ್ಯಾಭ್ಯಾಸದಿಂದ ಏನು ಪ್ರಯೋಜನ? ಅಥವಾ ತಪಸ್ಸು ಹಾಗೂ ವೈರಾಗ್ಯದ ಆಚರಣೆಯಿಂದ ಏನು ಫಲ? ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವುದರಿಂದ ಏನು ಉಪಯೋಗ? ಏಕಾಂತದಲ್ಲಿ ಮೌನವಾಗಿ ವಾಸ ಮಾಡುವುದರಿಂದ ಏನು ಲಾಭ? ಪುರೂರವನ ವಿಷಾದ. ಇನ್ನೂ ಯಾರ್ದು ಉದಾಹರಣೆ ಕೊಡ್ಬೋದಾ? ಪುರೂರವನ ಹಾಗೆ ಮೋಹಿತನಾಗಿ ಓಡಿದಂಥವನು ಪುರುಷ ಇರ್ಬೋದು, ಸ್ತ್ರೀ ಇರ್ಬೋದು. ಅಜಾಮಿಲ, ಆಮೇಲೆ ಸ್ತ್ರೀ ಮೋಹಿತನಿಂದ ನಾಶವಾದಂಥವರು. ಬೇರೆ ಉದಾಹರಣೆ? ಭಸ್ಮಾಸುರ, ಕೀಚಕ, ಉದಾಹರಣೆ ರಾವಣಾಸುರ. ಇವರೆಲ್ಲರೂ ಕೂಡ ಪುರುಷರು ಸ್ತ್ರೀಯಿಂದ ಮೋಹಿತರಾದಂಥವರು, ಅನಂತರ ಪಶ್ಚಾತ್ತಾಪಪಟ್ಟಂಥವರು. ಸ್ತ್ರೀಯರು ಮೋಹಿತರಾದಂಥವರು ಪುರುಷರಿಂದ. ಶೂರ್ಪಣಖ, ಆಮೇಲೆ ಪಿಂಗಲ ಕತೆ ಕೇಳಿದಿರಾ? ಪಿಂಗಲ ಉವಾಚ. ಅಹಲ್ಯ ಕತೆ ಕೇಳಿದಿರಾ? ಸಮಯದಲ್ಲಿ ಕಲ್ಲಾಗಿ ಹೋಗ್ತಾಳೆ ಇಂದಿನಿಂದ ಮೋಹಿತನಾಗಿ. ಸೊ ಈ ರೀತಿ ಅನೇಕ ಕಥೆಗಳು ಶಾಸ್ತ್ರದಲ್ಲಿ ಪುರುಷನಾಗಲಿ ಸ್ತ್ರೀ ಆಗಲಿ ನೀಡಿದ್ದಾರೆ. ಸೊ ಪಾಶ್ಚಾತ್ಯ ದೇಶದಲ್ಲೂ ಕೂಡ ಬೈಬಲಲ್ಲೂ ಕೂಡ ನಾನಾ ರೀತಿಯ ಕಥೆಗಳಿದೆ. ಸೊ ಒಂದು ಕತೆ ಬರುತ್ತೆ ಸ್ಯಾಮ್ಸನ್ ಅಂತ. ಸೊ ಸ್ಯಾಮ್ಸನ್ ಒಬ್ಬ ದೇವತಾ ಪುರುಷ. ಸೊ ತನ್ನ ಪೂರ್ವ ಕರ್ಮದಿಂದ ಅವರ ತಂದೆ ತಾಯಿ ಅವನಿಗೆ ಬಾಲ್ಯದಿಂದಲೇ ನಾನಾ ವ್ರತಗಳಲ್ಲಿ ತೊಡಗಿಸಿದ್ರು. ಅವನು ಕೂಡ ಉಪವಾಸ ಹಾಗೂ ಭಗವಂತನ ಸೇವೆ ಎಲ್ಲ ಮಾಡ್ತಾ ಇರೋ ಕಾರಣ ಭಗವಂತ ಅವನಿಗೆ ತುಂಬ ಶಕ್ತಿಯನ್ನು ಕೊಟ್ಟಿದ್ದ. ಅದರಲ್ಲಿ ಒಂದು ವ್ರತ ಇತ್ತು. ಅವನು ತನ್ನ ತಲೆ ಕೂದಲನ್ನು ಕಟ್ ಮಾಡ್ತಾ ಇರಲಿಲ್ಲ. ಸೊ ಆ ತಲೆ ಕೂದಲ ಬಿಡ್ತಾ ಇರೋ ಕಾರಣ ಅವನಲ್ಲಿ ಅಭಾವದ ಶಕ್ತಿ ಇತ್ತು. ಅದೊಂದು ವ್ರತ ಅದು. ಸೊ ಅದರಿಂದ ಅವನು ಅದು ಇದಂಥ ಪ್ರದೇಶ ಮತ್ತೇನು ಇಸ್ರೇಲ್ ಅಂತಿದೆಯಲ್ಲ, ಸೊ ಇಸ್ರೇಲ್ ಪ್ರದೇಶ ಜೀವ್ಸ್ ಇರ್ತಾಯಿದ್ರು. ಸೊ ಇವರೆಲ್ಲ ಆ ಕಥೆಗಳು ಬರುವಂಥದ್ದು. ಸ್ಯಾಮ್ಸನ್ ಅಂತ ತುಂಬ ಶಕ್ತಿಶಾಲಿ ಇದ್ದ. ಅವನು ಸೋಲಿಸಲಿಕ್ಕೆ ಬೇರೆ ರಾಜರು ಪ್ರಯತ್ನ ಮಾಡ್ತಾಯಿದ್ರು. ಫಿಲಿಸ್ಟೀನ್ ಅಂತ. ಸೊ ಇವತ್ತು ಇದನ್ನು ಪ್ಯಾಲೆಸ್ಟೈನ್ ಕರೀತಾರೆ, ಆವಾಗ ಫಿಲಿಸ್ಟೀನ್ ಅಂತ ಕರೀತಾಯಿದ್ರು. ಒಬ್ಬನೇ ಒಬ್ಬ ವ್ಯಕ್ತಿ ಲಕ್ಷಾಂತರ ಜನ ಬಂದರೂ ಕೂಡ ಹೊರಟು ಸಾಯಿಸಿಬಿಡ್ತಾ ಇದ್ದ. ಅಂತಹ ಶಕ್ತಿ ಅವನಿಗೆ. ಹೇಗೆ ಆಕ್ರಮಣ ಮಾಡಿದ್ರು ಕೂಡ ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಏನು ಮಾಡ್ತಾರೆ, ಒಂದು ಸ್ತ್ರೀಯಿಂದ ಅವನು ಮೋಹಿತನಾಗ್ತಾನೆ. ಸೊ ಪ್ಯಾಲೆಸ್ಟೈನ್ ಜನ ಗೊತ್ತಾಗುತ್ತೆ ಇನ್ನೊಂದು ಸ್ತ್ರೀ ಹಿಂದೆ ಓಡಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಪ್ಯಾಲೆಸ್ಟೈನಿಯರು ಆ ಸ್ತ್ರೀನ ಭೇಟಿ ಮಾಡ್ತಾರೆ ಹಾಗೂ ಅಪಾರವಾದಂಥ ಹಣದ ಒಂದು ಆಸೆಯನ್ನು ತೋರಿಸ್ತಾರೆ. ಹೇಗಾದರೂ ಮಾಡಿ ಆ ಸ್ಯಾಮ್ಸನ್ನ ಶಕ್ತಿ ಏನು ಅಂತ ತಿಳಿದು ನಮಗೆ ಹೇಳಿದ್ರೆ ನಿಮಗೆ ಅಪಾರವಾದಂತಹ ಆಭರಣಗಳನ್ನು ಕೊಡ್ತೀವಿ ಅಂತ ಹೇಳ್ತು. ಸೊ ಅವಳು ತುಂಬ ಪ್ರೀತಿಯಿಂದ ಮಾತಾಡಿಸಿ ನಾನಾ ರೀತಿ ಪ್ರಯತ್ನ ಮಾಡ್ತಾಳೆ. ಆದರೆ ಕೊನೆಯಲ್ಲಿ ನಾನು ನಿನ್ನ ಒಂದು ಶಕ್ತಿಯ ಪ್ರಭಾವ ಹೇಳ್ಕೊಳ್ಳಿ, ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ, ಆಯಿತು ಯಾಕೆ ಮುನಿಸ್ಕೋತೀಯ, ನನ್ನ ಎಲ್ಲ ಶಕ್ತಿ ನನ್ನ ತಲೆ ಕೂದಲಿದೆ ಅಂತ ಹೇಳ್ತಾರೆ. ತುರಂತವಾಗಿ ಅವಳು ಆ ಪ್ಯಾಲೆಸ್ಟೈನ್ಗೆ ಹೇಳಿಬಿಡ್ತಾರೆ. ಪ್ಯಾಲೆಸ್ಟೈನ್ ರಾತ್ರಿ ಬಂದು ಅವನ ತಲೆಯನ್ನು ಬೋಳಿಸ್ಬಿಡ್ತಾರೆ ಮಲ್ಕೊಂಡಿದ್ದಾಗ. ಅವಳು ಏನೋ ನಿದ್ರೆ ಮಾತ್ರೆ ಕೊಟ್ಬಿಡ್ತಾರೆ. ನಿದ್ರೆಯಲ್ಲಿ ಮಲಗಿದ್ದಾಗ ತಲೆ ಕೊಟ್ಟು ಮತ್ತು ಎಚ್ಚರ ಆದಾಗ ನೋಡ್ತಾನೆ ಅವನ ಎಲ್ಲ ಶಕ್ತಿ ಅಂತೂ ಕಳ್ಕೊಂಡ್ಬಿಟ್ಟಿದ್ದಾನೆ. ಅನಂತರ ಪ್ಯಾಲೆಸ್ಟೈನರು ಅವನ ಕಣ್ಣುಗಳನ್ನು ಕಿತ್ತಾಕ್ಬಿಟ್ಟು ಜೈಲಲ್ಲಿ ಹಾಕ್ಬಿಡ್ತಾರೆ. ಸೊ ಹೀಗೆ ಅವನು ಅಲ್ಲಿ ಜೈಲಲ್ಲಿದ್ದರೂ ಕೂಡ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ, ಹೇಗೆ ನಾನು ಮೋಹಿತನಾಗಿ. ಸೊ ಆ ಸ್ತ್ರೀಯಿಂದ ನನ್ನ ದೇಶವು ಕೂಡ ಹಾಳಾಯಿತು. ಆ ಪ್ಯಾಲೆಸ್ಟೈನರು ನನ್ನ ಒಂದು ದೇಶದ ಮೇಲೆ ಆಕ್ರಮಣ ಮಾಡಿ ನಾನಾ ರೀತಿಯ ಹಿಂಸಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವನು ಸತತವಾಗಿ ಪ್ರಾರ್ಥನೆ ಮಾಡ್ತಾರೆ, ಹೇ ಭಗವಂತ ಒಂದು ಅವಕಾಶ ಕೊಡು, ಹೇಗಾದ್ರು ಮಾಡಿ ನಾನು ಮಾಡಿದ ತಪ್ಪಿಗೆ ಸರಿಪಡಿಸಿ ಒಂದು ಅವಕಾಶ ಕೊಡು ಅಂತ ಅವನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ. ಕಾರಣ ಮತ್ತೆ ಪುನಃ ಅವನಿಗೆ ಶಕ್ತಿ ಅನ್ನೋದು ಬರ್ತಾ ಇರುತ್ತೆ. ಅವನು ಕೂದಲು ಕೂಡ ಬೆಳೀತಾ ಹೋಗುತ್ತೆ, ಶಕ್ತಿ ಅನ್ನೋದು ಬಂದಿದೆ. ಕಣ್ಣು ಕಿತ್ತಾಕ್ಬಿಟ್ಟಿರ್ತಾರೆ. ಮತ್ತು ಈ ಎಲ್ಲ ಪ್ಯಾಲೆಸ್ಟೈನರು ಅವನು ಕಣ್ಣು ಕಿತ್ತಾಕಿದಲ್ಲ, ಏನು ತೊಂದರೆ ಇಲ್ಲ ಅಂಥೇಳಿ ಅವನ ಇನ್ನೂ ಹೀಯಾಳಿಸಬೇಕು ಅಂಥೇಳಿ ಒಂದು ದೊಡ್ಡ ಒಂದು ರಂಗಮಂದಿರಕ್ಕೆ ಕರೀತಾರೆ. ಎಲ್ಲ ಜನ ಅನೇಕ ದೊಡ್ಡ ದೊಡ್ಡ ಕಂಬಗಳಿಂದ ಆ ಒಂದು ರಂಗಮಂದಿರ ಮಾಡಿರ್ತಾರೆ.
ಅದು ಒಳಗಡೆ ಕರೆಸ್ಬಿಟ್ಟು ಅವನಿಗೆ ಹೊಡೆಯೋದು ಬಡಿಯೋದು ಚುಚ್ಚೋದು ಮಾಡ್ತಾ ನೋಡಿ ಹೇಗಿದ್ದಾರೆ ಅಂತ ಹೇಳಿ ಎಲ್ಲರೂ ಪ್ಯಾಲೆಸ್ಟೈನರು ಅವನ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಆ ಕ್ಷಣದಲ್ಲಿ ಅವನು ಭಗವಂತ ಚಿಂತನೆ ಮಾಡ್ತಾ, ಭಗವಂತ ಅಪಾರವಾದ ಶಕ್ತಿ ಕೊಡು, ನನ್ನ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಒಂದೇ ಒಂದು ಅವಕಾಶ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಭಗವಂತನಿಗೆ ಅಪಾರ ಶಕ್ತಿ ಕೊಟ್ಟಾಗ ಕುಡನಾಗಿದ್ದರೂ ಕೂಡ ಅಲ್ಲೆಲ್ಲ ಸುತ್ತ ಆ ಕಂಬಗಳನ್ನು ಬೀಳಿಸ್ಬಿಟ್ಟು ಒಡೆದಾಕಿ ಬೀಳಿಸಿ ಸ್ವತಃವೂ ಸಾಯ್ತಾನೆ, ಹಾಗಿದ್ದಂತೆ ಎಲ್ಲ ಪ್ಯಾಲೆಸ್ಟೈನರು ಕೂಡ ಸಾಯಿಸ್ತಾನೆ. ಸೊ ಹೀಗೆ ಒಂದು ಕತೆ, ಸ್ಯಾಮ್ಸನ್ ಹಾಗೂ ಆ ಹೆಂಗಸಿನ ಹೆಸರು ದೇಲಿಲ. ಸೊ ನಮ್ಮ ಪೌರಾಣಿಕ ಕಥೆಗಳಲ್ಲೂ ಹೇಗೆ ರಾವಣಾಸುರ ಸೀತೆಯಿಂದ ಆಕರ್ಷಿತನಾಗಿ ಅನೇಕ ಅವನತ್ರ ಸ್ತ್ರೀಯರಿದ್ದರು, ಇಲ್ಲ ಅಂತಿಲ್ಲ, ಮಂಡೋದರಿ ಸುಂದರವಾದ ಹೆಂಡತಿ ಇದ್ದರು. ಇದಲ್ಲದೆ ನಾನಾ ರೀತಿಯ ಅಪ್ಸರ ಕನ್ಯೆಗಳು, ದೇವತಾ ಕನ್ಯೆಗಳು, ನಾನಾ ಜನರನ್ನು ಅವನ ಒಂದು ಅರಮನೆಯಲ್ಲಿ ಇಟ್ಕೊಂಡಿದ್ದ. ಆದರೂ ಕೂಡ ಮೋಹಿತನಾಗಿ ಕೊನೆಯಲ್ಲಿ ವಿನಾಶನಾದ. ಸೊ ರಾಜ್ಯ ಕೂಡ ಕಳ್ಕೊಂಡ. ಹನುಮಂತ ಸಮಸ್ತ ಚಿನ್ನದ ನಗರ ಬೆಂಕಿಯನ್ನು ಹಚ್ಚಿದ. ನಾನಾ ರೀತಿ ಜನರು ಕಷ್ಟಕ್ಕೊಳಗಾದರು. ಸೊ ವಿಶ್ವಾಮಿತ್ರನ ಕಥೆಯನ್ನು ಕೂಡ ಕೇಳಿದ್ವಿ, ತಪಸ್ಸೆ ಮಾಡ್ತಾ ಇದ್ದ. ಸೊ ಮೇನಕೆಯಿಂದ ಆಕರ್ಷಿತನಾಗಿ ತನ್ನ ತಪಸ್ಸೆ ಬಲವನ್ನು ಕಳ್ಕೊಂಡ. ಅವರು ಮತ್ತೆ ಪುನಃ ಅದನ್ನು ಸರಿಪಡಿಸ್ಕೊಂಡು ತಿರ್ಗಾ ತಪಸ್ಸೆ ಮಾಡಿ ಅವನೊಬ್ಬ ಕ್ಷತ್ರಿಯನಿಂದ ಬ್ರಹ್ಮರ್ಷಿಯಾಗಿ ಅವನು ಕೊನೆಯಲ್ಲಿ ಪರಿವರ್ತನೆಗೊಳ್ತಾನೆ. ಸೊ ಹೀಗೆ ಅನೇಕ ಕಥೆಗಳಲ್ಲಿ ಹೇಗೆ ಮೋಹಿತನಾಗಿ ವಿನಾಶವಾದವರು ಇದ್ದಾರೆ, ಆದರೆ ಕೊನೆಯಲ್ಲಿ ಅವರು ಪರಿವರ್ತನೆಗೊಂಡು ಸರಿಯಾದಂಥರು ಇದ್ದಾರೆ. ಸೊ ಭಗವಂತ ಇಲ್ಲಿ ತಿಳಿಬೇಕಾಗಿರೋದು, ಭಗವಂತ ಅಥವಾ ನೀನು ತಪ್ಪು ಮಾಡಿದ್ಯಾ ಅಂಥೇಳಿ ಅವನು ನರಕಲೋಕಕ್ಕೆ ಶಾಶ್ವತವಾಗಿ ಹಾಕೋದಿಲ್ಲ. ಶಿಕ್ಷೆ ಆಗುತ್ತೆ, ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ವ್ಯಕ್ತಿಗೆ ಬದಲಾಗಲಿಕ್ಕೆ ಕೂಡ ಅವಕಾಶ ಕೊಡ್ತಾನೆ ಭಗವಂತ. ಅವನು ಕೂಡ ಸ್ವಾಗತ ಮಾಡ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಒಂದು ನಾಮಜಪವನ್ನು ನಮ್ರ ಭಾವನೆಯಿಂದ, ಕ್ಷಮಾ ಭಾವನೆಯಿಂದ ನಾವು ಜಪಿಸಿದಾಗ, ಭಗವಂತ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಒಳ್ಳೆ ರೀತಿಯಿಂದ ನಡೆದರೆ ಭಗವಂತ ನಮ್ಮನ್ನು ಕೂಡ ವೈಕುಂಠ ಕರೆದೊಯ್ತಾನೆ. ಸೊ ಅದರಿಂದ ಎಚ್ಚರ ಇರಬೇಕು. ಸೊ ಇನ್ನು ನಾನಾ ರೀತಿಯ ಕಥೆಗಳು, ತಾಟಕಗಳು ಕೂಡ, ರಾಕ್ಷಸಿ ತಾಟಕ, ಅವಳು ಕೂಡ ಪುರುಷನ ಮೇಲೆ ಮೋಹಿತನಾಗಿ ಅವಳು ಶಾಪಗ್ರಸ್ತಳಾಗಿ ರಾಕ್ಷಸಿಯಾಗಿ ಬೀಳ್ತಾಳೆ. ಕೊನೆಯಲ್ಲಿ ರಾಮ ವಿಮೋಚನೆಗೊಳಿಸ್ತಾರೆ. ಸೊ ಇದೆಲ್ಲವೂ ಕೂಡ ಹೇಳ್ತಾ ಇರುವಂಥದ್ದು ಪುರುಷ ಹಾಗೂ ಸ್ತ್ರೀ ಸೊ ಒಂದಕ್ಕೊಂದು ಆಕರ್ಷಣೆ ಮಾಡುವಂತಹ ರೀತಿ ಈ ಭೌತಿಕ ಜಗತ್ತಿನ ಒಂದು ಗುಣ. ಸೊ ಆತ್ಮ ಇದರಲ್ಲಿ ಓಡಾಡ್ತಾ ಇದೆ. ಹೇಗೆ ನಾವು ಒಂದು ಗಾಡಿಯಲ್ಲಿ ಕೂತ್ಕೊಂಡಾಗ ಆ ಗಾಡಿ ಏನು ಹೊತ್ತಿದ್ರೆ ಹೋಗುತ್ತೆ, ಆಕ್ಸಿಡೆಂಟ್ ಕೊಟ್ಟರೆ ಮುಂದೆ ಹೋಗುತ್ತೆ, ಬ್ರೇಕ್ ಹೊಡೆದ್ರೆ ನಿಲ್ಲುತ್ತೆ, ಗೊತ್ತಿರಬೇಕು. ಗೊತ್ತಿಲ್ಲದೆ ಸುಮ್ಮನೆ ಆಕ್ಸಿಡೆಂಟ್ ಕೊಡ್ತಾ ಹೋದರೆ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ಹಾಗೆಯೇ ಪುರುಷ ಸ್ತ್ರೀಯಲ್ಲಿ ಒಂದು ಆಕರ್ಷಣದ ಭಾವನೆ ಇದೆ. ಆದರೆ ಆ ಭಾವನೆ ಎಲ್ಲಿ ಉಪಯೋಗಿಸ್ಕೋಬೇಕು, ಎಷ್ಟು ಮಟ್ಟಿಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ಉಪಯೋಗ ಮಾಡೋದ್ರಿಂದ ಈ ಒಂದು ಶರೀರದಿಂದ ನಾವು ಮೋಕ್ಷವನ್ನು ಕೂಡ ಪಡಿಬಹುದು. ಶರೀರ ಪಡೆದು ಈ ಆತ್ಮಕ್ಕೆ ಈ ಶರೀರ ತುಚ್ಛವಾದಂಥದ್ದು, ವ್ಯರ್ಥವಾದಂಥದ್ದು. ಆದರೂ ಬೇರೆ ದಾರಿ ಇಲ್ಲ. ಸಮುದ್ರ ದಾಟಬೇಕು, ಸಮುದ್ರದ ಒಂದು ಕಡೆ ಇದ್ದೀವಿ, ಸಮುದ್ರವನ್ನು ದಾಟಿ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಹಡಗು ಬೇಕು. ಹಡಗಲ್ಲಿ ಇರಬೇಕು ಅಂತಿಲ್ಲ, ನಾವು ಇನ್ನೊಂದು ಕಡೆ ಹೋಗಬೇಕಾಗಿದೆ. ಹಾಗೆಯೇ ಈ ಮನುಷ್ಯ ಜನ್ಮ ಒಂದು ದೊಡ್ಡ ಹಡಗು ಇದ್ದಾಗೆ ಸಂಸಾರ ಸಾಗರವನ್ನು ದಾಟಲಿಕ್ಕೆ. ಬೇರೆ ಅನ್ಯ ಜೀವರಾಶಿಗಳಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಹುಳ, ಮರ ಅದು ಕೂಡ ಆಗೋದಿಲ್ಲ. ಆದ್ದರಿಂದ ಮನುಷ್ಯ ಜನ್ಮವನ್ನು ಸದುಪಯೋಗ ಪಡಿಸ್ಕೋಬೇಕು. ಆದರೆ ಯಾರು ಇದರಲ್ಲೇ ಆನಂದ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ದೊಡ್ಡ ಮೂರ್ಖರು ಅನ್ನೋದನ್ನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಹಾಗೂ ಇವತ್ತಿನ ದಿವಸ ಯಾವ ರೀತಿ ಜನರು ತಮ್ಮ ದೇಹವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಸ್ತ್ರೀಯರಿರಲಿ ಪುರುಷರಿರಲಿ, ಯೂಟ್ಯೂಬ್ಗಳಲ್ಲಿ ನಾನಾ ರೀತಿಯ ವೀಡಿಯೋಗಳು ಬರ್ತಾ ಇದೆ. ಮೊಬೈಲ್ಗಳಲ್ಲಿ ಜನರು ದಿನಪೂರ್ತಿ ಕೆಲವರು ವೀಡಿಯೋ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಅದನ್ನು ನೋಡ್ಕೊ ಸಂತೋಷ ಪಡ್ತಾ ಇರ್ತಾರೆ. ಸೊ ಇದೆಲ್ಲವೂ ಕೂಡ ಇದೇ ರೀತಿಯ ಒಂದು ಪುರೂರವನ ಒಂದು ಕತೆ. ಪುರೂರವ ಆಕರ್ಷಣೆ ಆದ, ನಾವಿಲ್ಲಿ ಮೊಬೈಲ್ಗೆ ಆಕರ್ಷಣೆ ಆಗಿದ್ವಿ. ಮೊಬೈಲ್ಗೆ, ಟಿ ವಿಗೆ, ಸೀರಿಯಲ್ಗಳಿಗೆ ಆಕರ್ಷಣೆ ಆಗಿ ಅಮೂಲ್ಯವಾದಂಥ ಸಮಯ ಏನು ಮನುಷ್ಯ ಜನ್ಮನದು ಬಂದಿದೆ, ಭಗವಂತನ ಆರಾಧನೆ ಮಾಡೋದು ಬಿಟ್ಟು, ನಾಮಜಪವನ್ನು ಮಾಡೋದು ಬಿಟ್ಟು, ಶಾಸ್ತ್ರನ ಅಧ್ಯಯನ ಮಾಡೋದು ಬಿಟ್ಟು ಈ ಮೊಬೈಲ್ಗಳ ಹಿಂದೆ ಓದ್ತಾ ಮಾನಸಿಕ ಸಂತುಲನ, ದೈಹಿಕ ಸಂತುಲನ, ಆರೋಗ್ಯ ಎಲ್ಲವೂ ಕೂಡ ಕೆಡ್ತಾ ಇದೆ. ಹಾಗೂ ಜೀವನವನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಅದರಿಂದ ನಾವು ಎಚ್ಚರಗೊಳ್ಳಬೇಕು. ಸೊ ಇಲ್ಲಿ ತನಕ ಇದು ದುಃಖ. ಶ್ಲೋಕ 7ರಿಂದ 12 ಪುರೂರವ ದುಃಖನ ಅನುಭವಿಸ್ತಾ ಇದ್ದಾನೆ, ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದೆ 13ರಿಂದ 17 ಶ್ಲೋಕಗಳು ಇದು ಈ ಕಾಮದ ಒಂದು ಬಂಧನ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶ್ಲೋಕ 13, ಸ್ವಾರ್ಥಸ್ಯ ಕೋವಿದಂ ದಿಗ್ಮಾಂ ಮೂರ್ಖಂ ಪಂಡಿತಮಾನಿನಂ ಯೋ ಅಹಮೀಶ್ವರತಾಂ ಪ್ರಾಪ್ಯ ಸ್ತ್ರೀಭಿರ್ಗೋಖರವಜ್ಜಿತಃ ಸೇವತೋ ವರ್ಷ ಪೂಗಾನ್ಮೇ ಊರ್ವಶ್ಯ ಅದರ ಸಮಂ ನ ತೃಪ್ಯಾತ್ಯಾತ್ಮಭೋಕಾಮೋ ವಹನೇರಾಹು ತಿಬಿರ್ಯಥಾ ಪುಂಶಲ್ಯಾ ಪರತಂ ಚಿತ್ತಂ
ಕೋನ್ವನ್ಯೋ ಮೋಚಿತಂ ಪ್ರಭುಃ ಆತ್ಮರಾಮೇಶ್ವರಾಮೃತೆ ಭಗವಂತಂ ಅಧೋಕ್ಷಜಂ ಬೋಧಿತಸ್ಯಾಪಿ ದೇವ್ಯಾ ಮೇ ಸೂಕ್ತವಾಕ್ಯೇನ ದುರ್ಮತೇಃ ಮನೋಗತೋ ಮಹಾಮೋಹೋ ನಾಪಯಾತ್ಯಾಜಿತಾತ್ಮನಃ ಕಿಮೇತಯಾ ನೋಪಕೃತಂ ರಜ್ವವಾ ಸರ್ಪತೆ ಚೇತಸಃ ದ್ರಷ್ಟುಃ ಸ್ವರೂಪ ಮಿದುಷೋ ಯೋಹಂ ಯದಚೇಂದ್ರಿಯಃ. ನನಗೆ ಧಿಕ್ಕಾರವಿರಲಿ, ನಾನೇ ಮಹಾಪಂಡಿತನೆಂದು ಗರ್ವಪಡುತ್ತಿದೆ. ಆದರೆ ನನಗೆ ಹಿತವಾದದ್ದು ಏನು ನನಗೇ ಗೊತ್ತಿರಲಿಲ್ಲ. ನಾನು ಎಂತಹ ಮೂರ್ಖ. ನಾನು ಪ್ರಭುವಿನ ಉನ್ನತ ಸ್ಥಾನವನ್ನು ಗಳಿಸಿದೆ. ಆದರೂ ನಾನೊಂದೋ ಎತ್ತು ಅಥವಾ ಕತ್ತೆ ಎಂಬಂತೆ ಸ್ತ್ರೀಯರನ್ನು ನನ್ನನ್ನು ಗೆಲ್ಲಲು ಅವಕಾಶ ಮಾಡಿಕೊಟ್ಟೆ. ಅಗ್ನಿಗೆ ಆಜ್ಞಾಹುತಿಯನ್ನು ನೀಡಿ ಎಂದಿಗೂ ಅದನ್ನು ಆರಿಸಲು ಸಾಧ್ಯವಿಲ್ಲ. ಹಾಗೆ ಅನೇಕ ವರ್ಷಗಳ ಕಾಲ ಊರ್ವಶಿಯ ಅದರಾಮೃತವನ್ನು ನಾನು ಸೇವಿಸಿದರೂ ನನ್ನ ಹೃದಯದಲ್ಲಿ ಕಾಮೇಚ್ಛೆಗಳು ಮತ್ತೆ ಮತ್ತೆ ಏಳುತ್ತಿದ್ದವು. ಅವು ಎಂದೂ ತೃಪ್ತಗೊಳ್ಳಲಿಲ್ಲ. ನನ್ನ ಪ್ರಜ್ಞೆಯು ವೇಷೆಯಿಂದ ಅಭರತವಾಗಿದೆ. ಲೌಕಿಕವಾದ ಗ್ರಹಿಕೆಗೆ ಅತೀತನಾದ ಮತ್ತು ಅತೃಪ್ತರಾದ ಋಷಿಗಳಿಗೆ ಪ್ರಭುವಾದ ದೇವೋತ್ತಮ ಪರಮಪುರುಷನಲ್ಲದೆ ಬೇರೆ ಯಾರು ತಾನೇ ಅದನ್ನು ರಕ್ಷಿಸಬಲ್ಲರು? ನನ್ನ ಬುದ್ಧಿಗೆ ಮಂಕು ಹಿಡಿಯಲು ಬಿಟ್ಟೆ. ನನ್ನ ಇಂದ್ರಿಯಗಳನ್ನು ನಿಗ್ರಹಿಸುವುದರಲ್ಲಿ ವಿಫಲನಾದೆ. ಆದುದರಿಂದ ಊರ್ವಶಿಯು ಸೂಕ್ತವಾದ ಮಾತುಗಳಿಂದ ನನಗೆ ಬುದ್ಧಿ ಹೇಳಿದರೂ ನನ್ನ ಮನದಲ್ಲಿದ್ದ ಮಹಾಮೋಹವು ನಿವಾರಣೆಯಾಗಲಿಲ್ಲ. ನನ್ನ ನಿಜವಾದ ಆಧ್ಯಾತ್ಮಿಕ ಸ್ವರೂಪವು ನನಗೆ ಅರಿವಿಲ್ಲ. ಹೀಗಿರುವಾಗ ನನ್ನ ಕಷ್ಟಕ್ಕೆ ಅವಳನ್ನು ಹೇಗೆ ದೂಷಿಸಲಿ? ನನ್ನ ಇಂದ್ರಿಯಗಳನ್ನು ನಾನು ನಿಗ್ರಹಿಸಲಿಲ್ಲ. ಆದುದರಿಂದ ನಾನು ಕೇಡು ಮಾಡುವ ಹಗ್ಗವನ್ನು ಹಾವೆಂದು ತಪ್ಪಾಗಿ ತಿಳಿದು ಮನುಷ್ಯನಂತಿದ್ದೇನೆ. ಇಲ್ಲಿ ಪುರೂರವ ಮುಂದೆ ಯಾವ ರೀತಿ ಕಾಮ ಅನ್ನೋದು ಬೆಳೆದಾಗ ಒಬ್ಬ ವ್ಯಕ್ತಿಯನ್ನು ಕುರುಡು ಮಾಡಿಬಿಡುತ್ತೆ. ನಿಜವಾದದ್ದು ಏನು ಅನ್ನೋದು ತಿಳಿಯಲಾಗೋದಿಲ್ಲ. ಹೇಗೆ ಇಂದ್ರ ಇದಲ್ಲದೆ ಪುರೂರವನ ಹಾಗೆ ಅವನು ರಾಜ ಸಮ್ರಾಟನಾದರೂ ಕೂಡ ಅವನು ಊರ್ವಶಿ ಹಿಂದೆ ಹೇಳ್ತಾನೆ, ಪ್ರಾಣಿ ಹಾಗೆ ಓಡ್ತಾ ಇದ್ದೆ ನಾನು. ಎಂತಹ ಇದು ಎಂತೆಂಥ ರಾಜವನ್ನು ಗೆದ್ದಿದ್ದೆ, ಎಂಥ ಅಸುರನ್ನು ಗೆದ್ದಿದ್ದೆ. ಅರೆ ಎಂತಹ ಈ ಶಕ್ತಿಯಿಂದ ಏನು ಪ್ರಯೋಜನ? ಅಂತಹ ಶಕ್ತಿ ಇಟ್ಕೊಂಡು ಒಂದು ಸ್ತ್ರೀಗೆ ಸೇವಕನಾದ್ನಲ್ಲ, ಸ್ತ್ರೀ ಹಿಂದೆ ಒಬ್ಬ ನೀಚನಾಗಿ ಹಿಂದೆಯಿಂದ ಓಡ್ತಾ ಇದ್ದೀನಲ್ಲ, ಅದರಿಂದ ಎಂತಹ ವಿದ್ಯೆ ಇರಲಿ, ಎಂತಹ ಒಂದು ಜ್ಞಾನ ಇರಲಿ, ಎಂತಹ ಸ್ಥಾನ ಇರಲಿ, ಮಾನ ಇರಲಿ, ಇಂದ್ರಿಯಗಳನ್ನು ಜಯಿಸಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ವ್ಯರ್ಥ. ಇದನ್ನು ದಿವಸ ಅನೇಕ ದೇಶದ ನಾಯಕರು ಕೂಡ ಬೇರೆ ಬೇರೆ ದೇಶಗಳು ನೋಡಿದ್ದೀವಿ. ಪ್ರಧಾನಮಂತ್ರಿ ಎಲ್ಲರೂ ಕೂಡ ಸ್ತ್ರೀ ಮೋಹಿತರಾಗಿ ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು. ಸಮಸ್ತ ಪ್ರಜೆಗಳ ಮುಂದೆ ಅವರು ತಲೆ ತಗ್ಗಿಸುವ ಹಾಗೆ ಮಾಡಿಕೊಂಡ್ರು. ಸೊ ಏನು ಪ್ರಯೋಜನ? ಹಣ ಇದ್ರೇನು, ಆಸ್ತಿ ಇದ್ರೇನು, ವಿದ್ಯಾಭ್ಯಾಸ ಇದ್ರೇನು, ಶಕ್ತಿ ಇದ್ರೇನು, ಇಂದ್ರಿಯಗಳನ್ನು ಜಯಿಸಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ವ್ಯರ್ಥ. ತನ್ನ ವಿನಾಶಕ್ಕೆ ಅವನು ಕಾರಣನಾಗ್ತಾನೆ. ಸೊ ಆದ ಕಾರಣ ಭಗವದ್ಗೀತೆಯಲ್ಲೂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧೋದ್ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿಭ್ರಂಶಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಇಷ್ಟೇ ಸೂತ್ರ. ಸೊ ನಾಶ ಯಾಕೆ ಆಗ್ತಾಯಿದೆ, ಎಲ್ಲಿಂದ ಶುರು ಆಗ್ತಾ ಇದೆ? ಧ್ಯಾಯತೋ ವಿಷಯಾನ್ ಪುಂಸಃ. ಯಾವಾಗ ನಾವು ಭೌತಿಕ ವಸ್ತುಗಳ ಮೇಲೆ ಆಸೆ ಬೆಳೆಸ್ಕೋತೀವಿ, ಅದು ಏನೇ ಇರ್ಬೋದು, ಸ್ತ್ರೀ ಮೋಹನೆ ಅಂತಲ್ಲ, ಯಾವುದೋ ಒಂದು ಸಣ್ಣ ವಸ್ತು ಕೂಡ ಇರ್ಬೋದು. ಪ್ರತಿಷ್ಠೆ, ಲಾಭ, ಗೌರವ. ಸಣ್ಣ ಮಕ್ಕಳು ಅವರು ಜಗಳ ಆಡ್ಲಿಕ್ಕೆ ಕಾರಣ ಇಷ್ಟೇ. ಏನು ಕಾರಣ? ಸಣ್ಣ ಮಕ್ಕಳು ಏನಕ್ಕೆ ಜಗಳ ಆಡ್ತಾರೆ? ಏನೊಂದು ಸಣ್ಣ ಆಟದ ಸಾಮಾನು, 5 ರೂಪಾಯಿ 10 ರೂಪಾಯಿ 10 ರೂಪಾಯಿ ಆಟದ ಸಾಮಾನು ಇರ್ಬೋದು, ಒಂದು ಸಣ್ಣ ಚಾಕ್ಲೇಟ್ ಇರ್ಬೋದು, 8 ಆಣಿದ ಒಂದು ಚಾಕ್ಲೇಟ್. ಅದಕ್ಕೋಸ್ಕರ ಹೊಡೆದಾಡ್ತಾರೆ, ಕಿತ್ತಾಡ್ತಾರೆ, ಬಟ್ಟೆ ಹರ್ಕೋತಾರೆ, ಉರುಳಾಡ್ತಾರೆ, ಇನ್ನು ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗ್ತಾರೆ. ಅದೇ ಕಾಲೇಜ್ ಹೋಗೋ ವ್ಯವಸ್ಥೆಯಲ್ಲಿ ಅಲ್ಲಿ ಸ್ತ್ರೀ ಪುರುಷರ ಆಕರ್ಷಣೆ ಸ್ವಲ್ಪ ಜಾಸ್ತಿ. ಸೊ ಅನೇಕರು ಕೊಲೆ ಮಾಡುವಂಥದ್ದು, ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಇನ್ನು ಕೆಲವು ಮಾರ್ಕ್ಸ್ಗೋಸ್ಕರ ನನಗಿಂತ ಜಾಸ್ತಿ ಮಾರ್ಕ್ಸ್ ನಂಬರ್ ಬಂದುಬಿಡ್ತು, ನನಗೆ ಕಡಿಮೆ ಬಂತು. ತಂದೆ ತಾಯಿಯರು ನನ್ನ ಮಗನಿಗೆ ಕಡಿಮೆ ಮಾರ್ಕ್ಸ್ ಬಂತು, ಇನ್ಯಾರೋ ಮಗನಿಗೆ ಕಂಪ್ನಿ ಮಾಲೀಕನ ಮಗ ಫೈಲ್ ಆಗ್ತಾನೆ, ಆ ಕಂಪ್ನಿಯ ವಾಚ್ಮ್ಯಾನ್ ಮಗ ರ್ಯಾಂಕ್ ಬರ್ತಾನೆ. ಅದಕ್ಕೋಸ್ಕರ
ಶ್ರದ್ಧೆಯಿಂದ ಓದೋದಿಲ್ಲ, ಅಹಂಕಾರದಲ್ಲಿ ಮೆರೀತಾರೆ, ಆಸ್ತಿ ಇದೆ, ಅಂತಸ್ತಿದೆ. ಸೊ ಕೊನೆಯಲ್ಲಿ ನಾನಾ ರೀತಿಯ ದೂಷಣೆ ಮಾಡುವಂಥದ್ದು, ಅದರಿಂದ ತಮ್ಮ ಜೀವನವನ್ನು ಕಳೆದುಕೊಳ್ಳುವಂಥದ್ದು. ಅದರಿಂದ ಎಲ್ಲ ಶುರುವಾಗೋದು ಎಲ್ಲಿಂದ? ಈ ಒಂದು ಸಣ್ಣ ಭೌತಿಕ ವಿಷಯಗಳ ಮೇಲೆ ಆಸಕ್ತಿ ಇರೋ ಕಾರಣ. ಸೊ ಅನೇಕರಿಗೆ ಅನೇಕ ರೀತಿಯ ಆಸಕ್ತಿ ಇರ್ಬೋದು, ಯಾವುದೇ ಇರಲಿ ಆಸಕ್ತಿ ಇದ್ದರೆ. ಅನೇಕ ಜನ ವಯಸ್ಸಾಗಿರ್ತಾರೆ, 60 ವರ್ಷ 70 ವರ್ಷ, ಏನು ಮಾಡ್ತಾರೆ ಅದಕ್ಕೆ? ವಾರ್ಷಿಕೋತ್ಸವ. 60 ವರ್ಷ ಆದಮೇಲೆ ವಿವಾಹ ಮಾಡ್ತಾರಲ್ಲ, ಷಷ್ಠಿ ಪೂರ್ತಿ. ಷಷ್ಠಿ ಪೂರ್ತಿ ಆಗಿರುತ್ತೆ, ಆಮೇಲೆ ಗಂಡ ಸಾಯ್ತಾನೋ ಹೆಂಡತಿ ಸಾಯ್ತಾರೋ, ಅವಳು ಅಳ್ತಾ ಅಳ್ತಾ ಕೂತ್ಕೋತಾರೆ. ತಿಂಗಳಾಯಿತು, ವರ್ಷ ಆಯಿತು, ಗಂಡ ಹೋಗ್ಬಿಟ್ಟ, ಗಂಡ ಅದೊಂದು ಹೆಂಡತಿ ಹೋಗ್ಬಿಟ್ಲು, ಎಷ್ಟು ಚೆನ್ನಾಗಿದ್ವಿ ನಾವು, 60 ವರ್ಷ ಜೊತೆ ಕಳೆದ್ವಿ, ಇವತ್ತು ಷಷ್ಠಿ ಪೂರ್ತಿ ಮಾಡ್ಕೊಂಡ್ವಿ. ಸೊ ಇನ್ನೂ ಹೀಗೆ ಚಿಂತನೆ ಮಾಡ್ತಾ ಗಂಡ ಹೆಂಡತಿ ಚಿಂತನೆ ಮಾಡಿಕೊಂಡು, ಹೆಂಡತಿ ಗಂಡ ಚಿಂತನೆ ಮಾಡಿಕೊಂಡು ಮತ್ತೆ ಅವನು ಸತ್ತರೆ ಏನಾಗ್ತಾನೆ? ಮತ್ತೆ ಪುನಃ ಅವನು ದೇಹವನ್ನು ಪಡ್ಕೋಬೇಕಾಗುತ್ತೆ. ಪುರುಷನಾದಂಥ ಸ್ತ್ರೀ ದೇಹ ಪಡ್ಕೋತಾನೆ, ಸ್ತ್ರೀ ಆದಂಥವಳು ಪುರುಷನ ದೇಹ ಪಡ್ಕೋತಾಳೆ. ಸೊ ಈ 7 ಜನ್ಮಗಳ ಬಂಧನ, 7 ಜನ್ಮಗಳ ಬಂಧನ ಅಂತ ಹೇಳ್ತಾರೆ, ಶಬ್ದನೇ ಹೇಳ್ತಾರೆ ಬಂಧನ ಅಂತ. 7 ಜನ್ಮಗಳ ಬಿಡುಗಡೆ ಅಂತ ಹೇಳ್ತಾ ಇಲ್ಲ, 7 ಜನ್ಮಗಳ ಸ್ವತಂತ್ರತೆ ಅಂತ ಹೇಳ್ತಾಳೆ, 7 ಜನ್ಮಗಳ ಬಂಧನ. ಅದು ಅರ್ಥನೇ ಮಾಡ್ಕೋತಾ ಇಲ್ಲ. ಅದು 7 ಜನ್ಮಗಳು ಇರಬೇಕು, ಇದೇ ಗಂಡ ಬೇಕು, ಇದೇ ಹೆಂಡತಿ ಬೇಕು, ಆ ರೀತಿಯ ಕಷ್ಟಗಳು. 7 ಜನ್ಮ ಆದಮೇಲೆ ಏನಾಗುತ್ತೆ? 8ನೇ ಜನ್ಮ ಮೋಕ್ಷ ಸಿಗುತ್ತಾ? ಇಲ್ಲ, ಎಲ್ಲೂ ಹೇಳಿಲ್ಲ 7 ಜನ್ಮಗಳು ಒಟ್ಟಿಗೆ ಹುಟ್ಟುಬಿಟ್ಟೆ 8ನೇ ಜನ್ಮ ನಿಮಗೆ ಮೋಕ್ಷ ಸಿಗುತ್ತೆ, ವೈಕುಂಠ ವಿಮಾನ ಬರುತ್ತೆ ಅಂತಲೂ ಹೇಳಿಲ್ಲ. ಬಹುನಾಂ ಜನ್ಮಾನಾಮಂತೆ ಜ್ಞಾನವಾನ್ ಪ್ರಬುದ್ಧತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ಯಾವ ಜನ್ಮದಲ್ಲಿ ಕೃಷ್ಣ ಭಗವಂತ ನಾನು ಅವನ ಸೇವಕ ಅನ್ನೋ ಭಾವನೆ ಬರುತ್ತೆ, ಆವಾಗ ಮೋಕ್ಷ ಹೊಂದುತ್ತಾನೆ ಹೊರತು ಅಲ್ಲಿ ತನಕ ಅವನು ಮೋಕ್ಷವನ್ನು ಹೊಂದೋದೇ ಇಲ್ಲ. ಮನುಷ್ಯನಾಗ್ಬೋದು, ಪ್ರಾಣಿ ಆಗ್ಬೋದು, ಹುಳಗಳಾಗೂ ಕೂಡ ಅವರು ಗಂಡ ಹೆಂಡತಿ ಹುಟ್ಟಬೋದು. ಆದ್ದರಿಂದ ಈ ಒಂದು ಶ್ಲೋಕಗಳು ಐಲಗೀತೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇದನ್ನು ಮೋಹಿತರಾಗಬೇಡಿ. ಸ್ಥಾನ ಮಾನ ಎಲ್ಲವೂ ಕೂಡ ಹೋಗ್ಬಿಡುತ್ತೆ ಮೋಹಿತರಾದರೆ. ಅನೇಕ ಮನೆಗಳಲ್ಲಿ ಆಸ್ತಿಗೋಸ್ಕರ ಕಿತ್ತಾಡ್ತಾ ಇರ್ತಾರೆ, ಆಸ್ತಿಗೋಸ್ಕರ ಕಿತ್ತಾಡ್ತಾ ಕೊಲೆ ಮಾಡ್ತಾರೆ. ಸೊ ಮೋಹಿತರಾಗ್ತಾ ಇದ್ದಾರೆ. ಸೊ ವಿಭಾಗ ಮಾಡಿಕೊಂಡು ಆಯಿತು ಏನಿದೆ ಹಂಚಿಕೊಂಡು ಬಾಳಬೇಕು ಅಂತ ಭಾವನೆ ಬರ್ತಾ ಇಲ್ಲ. ಸೊ ನಾನೇ ಆನಂದಿಸಬೇಕು, ಇನ್ನೊಬ್ಬನ ಕೊಡಬಾರ್ದು, ಅಸೂಯೆ ಭಾವನೆ. ಇನ್ನೊಬ್ಬನ ಆನಂದಿಸಬಾರ್ದು, ನಾನು ಹಾಳಾದರೂ ಪರವಾಗಿಲ್ಲ, ಇನ್ನೊಬ್ಬ ಆನಂದಿಸಬಾರ್ದು, ಇದು ಅಸೂಯೆ ಭಾವನೆ. ಇದು ಒಂದು ರೀತಿಯ ಮೋಹ. ಸೊ ಈ ರೀತಿಯಿಂದ ಏನಾಗ್ತಾ ಇದ್ದಾರೆ? ಹಾಳಾಗ್ತಾ ಇದ್ದಾರೆ. ಸೋಂಬೇರಿತನ, ನಾನಾ ವಿಷಯಗಳಿರ್ಬೋದು. ಏನು ಮಾಡಬೇಕು? ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೈರುತ್ತಿ ಷಡ್ಬೀರ್ ಭಕ್ತಿ ಪ್ರಸಿದ್ಧತಿ. ಜೀವನದಲ್ಲಿ ಉತ್ಸಾಹ ಇರಬೇಕು, ಉತ್ಸಾಹದಿಂದ ನಡೆಸಬೇಕು. ಹಣ ಇದೆಯೋ ಹಣ ಇಲ್ವೋ ಅದು ತೊಂದರೆ ಇಲ್ಲ, ಉತ್ಸಾಹದಿಂದ ಅವನು ಆ ಕೆಲಸಗಳನ್ನು ಮಾಡಬೇಕು. ಸೊ ನೋಡಿದ್ದೀವಿ ಹೇಗೆ ಟ್ರೈನ್ಗಳಲ್ಲಿ ಹೋಗಿರಬೇಕಾದ್ರೆ ಅನೇಕ ಜನ ಒಂದು ಕಡಲೆ ವ್ಯಾಪಾರ ಮಾಡ್ಕೊಂಬರ್ತಾರೆ, ಅಥವಾ ಇನ್ನೇನು ಆಟದ ಸಾಮಾನು ವ್ಯಾಪಾರ ಮಾಡ್ಕೊಂಬರ್ತಾರೆ. ಎಷ್ಟು ಶ್ರಮ ಪಡ್ತಾ ಇದ್ದಾರೆ, ಅದು ಮೆಚ್ಚುವಂಥದ್ದು. ಅವನು ಅಲ್ಪ ಹಣಕ್ಕಾದರೂ ಕೆಲಸ ಮಾಡ್ತಾಯಿದ್ದಾರೆ. ಅವನು ಕೂಡ ನಾನು ಈ ಶ್ರೀಮಂತರು ಆರಾಮಾಗಿದ್ದರೆ ನಾನು ತುರಂತವಾಗಿ ಹಣ ಬೆಳೆಸ್ಕೋಬೇಕು ಅಂತ ಮೋಸ ಮಾಡಿ ಹಣ ಸಂಪಾದನೆ ಮಾಡೋದಕ್ಕಿಂತ ಅವನು ಕೆಲಸ ಮಾಡ್ತಾಯಿದ್ದೆ. ಅನೇಕರು ಅಲ್ಲಿ ಬಂದು ಕಸ ಗುಡಿಸ್ತಾರೆ, ಕಸ ಗುಡಿಸಿ ₹1 ₹2 ತೊಗೊಂಡು ಹೋಗ್ತಾರೆ. ಆ ಜೀವನ ಶ್ರೇಷ್ಠ. ಮೋಸದಿಂದ ಹಣ ಸಂಪಾದನೆ ಮಾಡಿ ಎಸಿಯಲ್ಲಿ ಹೋಗೋಕ್ಕಿಂತ ಪ್ರಾಮಾಣಿಕವಾಗಿ ದುಡಿದೋದ್ರಲ್ಲಿ ಏನು ಸಿಗುತ್ತೆ ಅದರಲ್ಲಿ ತೃಪ್ತನಾದಂಥವನು ಭಗವಂತನ ಪ್ರಾಪ್ತಿ ಮಾಡ್ತಾನೆ. ಆದರೆ ಮೋಸದಿಂದ ವಂಚನೆಯಿಂದ ಇಂದ್ರಿಯ ಭೋಗಕ್ಕೋಸ್ಕರ ಯಾವ ಜೀವನ ನಡೆಸ್ತಾರೆ ಅವರು ಜೀವನ ಕೊನೆಯಲ್ಲಿ ವಿನಾಶಕ್ಕೆ ಹೋಗುತ್ತೆ. ಆದ್ದರಿಂದ ಹಣಕ್ಕಾಗಲಿ ಆಸ್ತಿಗಾಗಲಿ ಆರಾಮಕ್ಕಾಗಿ ನಾವು ಹಿಂದೆ ಓಡಬಾರ್ದು. ಸೊ ಭಕ್ತಿನಾಥ ಠಾಕೂರ ಹೇಳ್ತಾರೆ, ಈ ಭಾವನೆ ಬರಬೇಕು ಅಲ್ವಾ. ಈ ಕಾಮ ಅಂಧಕಾರ ಆಗಿದೆ, ಕಾಮದ ಕುರುಡಾಗಿರಬೇಕಾದ್ರೆ ಏನು ಆಪ್ರೇಷನ್ ಮಾಡ್ಬೋದು? ಕಣ್ಣಿಗೆ ಕ್ಯಾಟ್ರಾಕ್ಟ್ ಬಂದಾಗ ಆಪ್ರೇಷನ್ ಮಾಡಿ ಕಣ್ಣಿನ ಆ ಕ್ಯಾಟ್ರಾಕ್ಟ್ ತೆಗಿತಾರೆ, ಪೊರೆ ತೆಗೆದಾಗ ಕಣ್ಣು ಕಾಣುತ್ತೆ. ಆದರೆ ಆಧ್ಯಾತ್ಮಿಕವಾಗಿ ಈ ಪೊರೆಗಳು ತುಂಬಿಕೊಂಡಾಗ ಅದಕ್ಕೆ ಇರುವಂತಹ ಏಕೈಕ ಒಂದು ಪರಿಹಾರ ಸಾಧುಸಂಗ. ಸಾಧುಸಂಗ ಸಾಧುಸಂಗ ಸರ್ವಶಾಸ್ತ್ರಕಹೇ ಲವ ಮಾತ್ರ ಸಾಧುಸಂಗ ಸರ್ವಸಿದ್ಧಿ ಹೋಯ್. ಸೊ ಯಾವ ರೀತಿ ಗೋಪಿಕಾ ಸ್ತ್ರೀಯರ ಚಿಂತನೆ ಶ್ರೀಲ ಭಕ್ತಿನಾಥ ಠಾಕೂರ್ ಹೇಳ್ತಾರೆ, ಗೋಪಿಕಾ ಸ್ತ್ರೀಯರ ಬಗ್ಗೆ ಚಿಂತನೆ ಮಾಡಬೇಕಂತ. ಅವ್ರು ಯಾವ ರೀತಿ ಕೃಷ್ಣನ ಸೇವೆ ಮಾಡ್ತಾಯಿದ್ರು ಅಂತ. ಸೊ ಅವ್ರ ಬಗ್ಗೆ ಚಿಂತನೆ ಯಾವ ಭಾವನೆ ಕೃಷ್ಣನ ಸೇವೆ ಮಾಡ್ತಾಯಿದ್ರು. ಸೊ ಅವ್ರು ಯಾವುದಾಗ ಕೃಷ್ಣ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿಲ್ಲ. ಅವರು ಕೇವಲ ಕೇಳಿದ್ದು ಕೃಷ್ಣನ ಸಂತೋಷವಾಗಿರಬೇಕು, ನೀನು ಸಂತೋಷವಾಗಿರಲಿಕ್ಕೆ ನಾನೇನು ಮಾಡಬೇಕು ಆ ಬುದ್ಧಿ ಕೊಡು. ಎಷ್ಟೇ ಕಷ್ಟ ಇರಲಿ ನಾವು ಅದಕ್ಕೆ ತಯಾರಿದ್ದೀವಿ. ನಿನ್ನ ಸಂತೋಷವೇ ನನ್ನ ಸಂತೋಷ ಅಂತ ಭಾವನೆಯ ಗೋಪಿಕಾಸರಿದು. ಆ ಭಾವನೆಯ ಬಗ್ಗೆ ನಾವು ಚಿಂತನೆ ಬೆಳೆಸ್ಕೊತಾ ಆ ರೀತಿ ನಡೆದ್ರೆ ನಾವು ಕೂಡ ಈ ಒಂದು ಕಾಮದ ಬಂಧನದಿಂದ ನಾವು ಮುಕ್ತರಾಗ್ತೀವಿ. ಮುಂದೆ ಪುರರವ ಹಾಡ್ತಾ ಇದ್ದಾನೆ. ಕ್ವಾಯಂ ಮಲಿ ಮಸ ಕಾಯೋ ದೌರ್ಗಂಧ್ಯಾತ್ಮಕ ಕೋಶುಚಿ ಕ್ವಾ ಗುಣಾಃ ಸೌಮನ್ಯಸ್ಯಾದ್ಯ ಯಾದ್ಯಾಸೋ ಅವಿದ್ಯಯಾ ಕೃತಃ ಪಿತ್ರೋಃ ಕಿ ಸ್ವಂ ನಾವು ಪಿತ್ರೋಃ ಕಿ ಸ್ವಂ ನೋ ಭಾರ್ಯಾಃ ಸ್ವಾಮಿನೋ ಅಗ್ನಿ ಶ್ವಗೃದ್ರಯೋಃ ಕಿಮಾತ್ಮನಃ ಕಿಂ ಸುಹೃದಾಮೀತಿ.
ಯೋ ನಾವಸೀಯತೆ ಕಸ್ಮಿನ್ ಕಲೇವರೆ ಅಮೇಧ್ಯೆ ತುಚ್ಛನಿಷ್ಠೆ ವಿಸಜ್ಜತೆ ಅಹೋ ಸುಭದ್ರಂ ಸುನಸಂ ಸುಸ್ಮಿತಂ ಚ ಮುಖಂ ಸ್ತ್ರಿಯಃ ತ್ವಂಗ್ಯಮಾಂಸ ರುಧಿರಸ್ನಾಯು ಮೇಧೋ ಮಜ್ಜಾಸಿತಂ ಹತೌ ವಿಣ್ಮೂತ್ರ ಪಯೋರಮತಾಂ ಕ್ರಿಮೀಣಾಂ ಕಿಯದಂತರಂ ಅಥಾಪಿ ನೋಪಸಜ್ಜೇತ ಸ್ತ್ರೀಷು ಸ್ತ್ರೈಣೇಷು ಚಾರ್ತವೇತ್ ವಿಷಯೇಂದ್ರಿಯ ಸಂಯೋಗಾನ್ ಮನಃ ಕ್ಷುಭ್ಯತೆ ನಾನ್ಯಥಾ. ಅಷ್ಟಕ್ಕೂ ಹೊಲಸು ಮತ್ತು ದುರ್ಗಂಧಯುಕ್ತವಾದ ಈ ಮಲಿನ ದೇಹವೆಂದರೇನು? ನಾನು ಒಬ್ಬಳು ಸ್ತ್ರೀಯ ದೇಹ ಸೌಂದರ್ಯ ಮತ್ತು ಸೌರಭಕ್ಕೆ ಆಕರ್ಷಿತನಾದೆ. ಆದರೆ ಈ ಆಕರ್ಷಕ ಲಕ್ಷಣಗಳು ಎಂಬುವಾದರೂ ಏನು? ಅವು ಕೇವಲ ಮಾಯೆಯಿಂದ ಸೃಷ್ಟಿಯಾದ ಮಿಥ್ಯ ಆವರಣಗಳು. ಈ ಶರೀರವು ನಿಜವಾಗಿ ಯಾರ ಸ್ವತ್ತು ಎಂದು ಎಂದೂ ತೀರ್ಮಾನಿಸಲಾಗದು. ಅದು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಸೇರುತ್ತದೆಯೇ, ಸುಖ ನೀಡುವ ಪತ್ನಿಗೆ ಸೇರುತ್ತದೆಯೇ, ಅಥವಾ ಆಜ್ಞಾಪಿಸುವ ದಣಿಗೆ ಸೇರುತ್ತದೆಯೇ? ಅದು ಚಿತ್ತನಾಗಲಿಗೆ ಸ್ವತ್ತೇ, ಅಥವಾ ಅಂತಿಮವಾಗಿ ಭಕ್ಷಿಸುವ ನಾಯಿ ನರಿ ಹದ್ದುಗಳ ಸ್ವತ್ತೇ? ದೇಹದ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವ ಅಂತರಾತ್ಮನ ಸ್ವತ್ತೇ, ಅಥವಾ ಪ್ರೋತ್ಸಾಹ ನೀಡಿ ಸಹಾಯ ಮಾಡುವ ಆತ್ಮೀಯ ಸ್ನೇಹಿತರಿಗೆ ಅದು ಸೇರುತ್ತದೆಯೇ? ಈ ದೇಹದ ಮಾಲೀಕನು ಯಾರು ಎಂದು ಮನುಷ್ಯನು ಎಂದೂ ಖಚಿತವಾಗಿ ನಿರ್ಧರಿಸಲು ಸಾಧ್ಯವಿಲ್ಲ. ಆದರೂ ಅವನು ಅದರಲ್ಲಿ ಅತ್ಯಾಸಕ್ತನಾಗುತ್ತಾನೆ. ಈ ಭೌತಿಕ ದೇಹವು ಕಲುಷಿತವಾದ ಭೌತಿಕ ಆಕಾರ. ಅದು ಅಧಮ ಗತಿಯೆಡೆಗೆ ಸಾಗುತ್ತದೆ. ಆದರೂ ಒಬ್ಬ ಮನುಷ್ಯನು ಸ್ತ್ರೀಯೊಬ್ಬಳ ಮುಖವನ್ನು ನೋಡಿದಾಗ ಅವಳು ಎಷ್ಟು ಸುಂದರವಾಗಿದ್ದಾಳೆ, ಅವಳ ಮೂಗು ಎಷ್ಟು ಮನೋಹರವಾಗಿದೆ, ಅವಳ ಮನೋಹರವಾದ ಮುಗುಳ್ನಗೆಯನ್ನು ನೋಡಿ ಎಂದು ಯೋಚಿಸುತ್ತಾನೆ. ಚರ್ಮ, ಮಾಂಸ, ರಕ್ತ, ಮಾಂಸಖಂಡ, ಕೊಬ್ಬು, ಮಜ್ಜೆ, ಮೂಳೆ, ಮಲ, ಮೂತ್ರ ಮತ್ತು ಕಿವಿನಿಂದ ಆದ ಈ ಭೌತಿಕ ದೇಹವನ್ನು ಅನುಭವಿಸಲು ಪ್ರಯತ್ನಿಸುವ ಜನರಿಗೂ ಸಾಧಾರಣ ಕಿವಿಗಳಿಗೂ ಏನು ವ್ಯತ್ಯಾಸವಿದೆ? ವ್ಯಕ್ತಿಯು ದೇಹದ ವಾಸ್ತವಿಕ ಸ್ವಭಾವವನ್ನು ತಾತ್ವಿಕವಾಗಿ ಅರಿತಿದ್ದರೂ ಕೂಡ ಎಂದಿಗೂ ಸ್ತ್ರೀಯರ ಸಹವಾಸವನ್ನಾಗಲಿ ಅಥವಾ ಸ್ತ್ರೀ ಲೋಲುಪರ ಸಹವಾಸವನ್ನಾಗಲಿ ಮಾಡಬಾರದು. ವಿಷೇಂದ್ರಿಯಗಳ ಸಂಪರ್ಕವು ಮನಸ್ಸನ್ನು ಕ್ಷೋಭೆಗೆ ಈಡು ಮಾಡುತ್ತದಲ್ಲವೇ? ಇಲ್ಲಿ ಒಂದು ಪುರುಷ, ಇಲ್ಲಿಂದ 18ರಿಂದ 22 ಶ್ಲೋಕಗಳು ಮನುಷ್ಯ ಹಾಗೂ ಪುರುಷ ಹಾಗೂ ಸ್ತ್ರೀಯ ಆಕರ್ಷಣೆ ಏನಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಏನಿದೆ ಆಕರ್ಷಣೆ ಆಗಲಿಕ್ಕೆ? ಸೊ ಏನಿದೆ ದೇಹದ ಒಳಗಡೆ ಏನಿದೆ? ರಕ್ತ, ಮಾಂಸ, ಮೂಳೆ, ಮಲ, ಮೂತ್ರ ಇದೆಲ್ಲ ಕೂಡಿದೆ. ಅದರ ಮೇಲೆ ಒಂದು ಸುಂದರವಾದಂತಹ ಪ್ಯಾಕಿಂಗ್ ಇದೆ. ಆ ಚರ್ಮ ಅನ್ನುವಂಥದ್ದು ಅದು ಆಕರ್ಷಣೀಯವಾಗಿದೆ. ಅದು ಚರ್ಮ ತೆಗೆದುಬಿಟ್ರೆ ಅದರೊಳಗಡೆ ಏನೂ ಇಲ್ಲ. ಯಾವ ರೀತಿ ಒಂದು ಡಬ್ಬದೊಳಗೆ ಮಲಮೂತ್ರ ಹಾಕಿ ಕೊಟ್ಟರೆ, ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಕೊಟ್ಟರೆ, ಮೇಲೆ ಸ್ವಲ್ಪ ಸೆಂಟ್ ಹಾಕ್ಬಿಟ್ಟು ಕೊಟ್ಟರೆ ಓಪನ್ ಮಾಡಿದಾಗ ಏನಾಗುತ್ತೆ? ದುರ್ಗಂಧ ಬರುತ್ತೆ. ಸೊ ಹಾಗೆಯೇ ಈ ಸ್ತ್ರೀ ಅಥವಾ ಪುರುಷನ ದೇಹ. ಸೊ ಪುರುಷ ಇಲ್ಲಿ ಹೇಳ್ತಾನೆ ಹೇಗೆ ಅನೇಕ ಹಾಡುಗಳು, ಫಿಲ್ಮ್ ಹಾಡುಗಳು ಇದೆ ಅಲ್ವಾ? ಎಂತಹ ಕಣ್ಣುಗಳು, ಎಂತಹ ನಾಲಿಗೆ, ಎಂತಹ ತುಟಿ, ಎಂತಹ ದೇಹ, ಎಂತಹ ಬಣ್ಣ. ಮದುವೆ ಯಾವುದು ಮ್ಯಾಟ್ರಿಮೋನಿಯಲ್ ಬಯೋಡೇಟಾ ಬರೀತಾರಲ್ಲ, ಏನಂತಾರೆ ಅದಕ್ಕೆ? ಮದುವೆಗೆ ಹುಡುಗಿ ಬಗ್ಗೆ ಅವಳ ಜನ್ಮ, ಜಾತಕ ಅಲ್ಲ, ಬಯೋಡೇಟಾ ಅದಕ್ಕೆ ಏನಂತಾರೆ? ಸೊ ಹುಡುಗನಿಗೆ ಕಳಿಸ್ಬೇಕಾದ್ರೆ ಹುಡುಗಿದು ವಿದ್ಯಾಭ್ಯಾಸ ಹೀಗಿದ್ದಾಳೆ, ಅವಳು ಇಷ್ಟು ಓದಿದ್ದಾಳೆ, ಇಷ್ಟು ಎತ್ತರ ಇದ್ದಾಳೆ, ಹಾಗೂ ಬಣ್ಣ ಹೇಗಿದೆ? ಬೆಳಿಗಿದ್ದಾಳೆ. ಬೆಳಿಗಿದ್ರೆ ಹೈಟ್, ಮುಖ್ಯವಾಗಿ ಬಿಳಿ ಬಣ್ಣ, ಪುರುಷನದು ಬಿಳಿ ಬಣ್ಣ. ಆ ಬಣ್ಣ ಹಾಕೋದೊಂದು ಆಕರ್ಷಣೆ. ಸೊ ಗುಣ ನೋಡೋದಿಲ್ಲ, ಏನು ನೋಡ್ತಾರೆ? ಬಣ್ಣವನ್ನು ನೋಡ್ತಾರೆ. ಸೊ ಇದರಿಂದ ಇದೆಲ್ಲವೂ ಕೂಡ ನಡೀತಾ ಇದೆ. ಇದನ್ನು ಇಲ್ಲಿ ಎಚ್ಚರಗೊಳಿಸ್ತದೆ. ಏನು ಮದುವೆ ಆಗಬೇಕಾದ್ರೆ ಏನು ನೋಡಬೇಕಾಗಿದೆ? ಗುಣ ನೋಡಬೇಕಾಗಿದೆ. ಗುಣ ನೋಡಿ ಜನರು ಮುಂಚೆ ವಿವಾಹಿತರಾಗ್ತಾಯಿದ್ರು, ಆದರೆ ಈಗ ಕೇವಲ ಬಣ್ಣ ನೋಡಿ ವಿವಾಹಿತರಾಗ್ತಾ ಇದ್ದಾರೆ. ಅದರಿಂದ ಯಾವಾಗ ಬಣ್ಣ ಮಾರುತ್ತೆ ಆಗ ವಿವಾಹಗಳು ಚೂರಾಗ್ತಾ ಹೋಗ್ತಾ ಇದೆ. ಇವತ್ತಿನ ದಿವಸ ಜನ ಡೈವರ್ಸ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕಂತ ಹೇಳಿದ್ರೆ ಮೋಹಿತರಾಗ್ತಾ ಇದ್ದಾರೆ ಬಣ್ಣದಿಂದ, ಅಥವಾ ಅವಳು ತರುವಂತಹ ಹಣದಿಂದ. ಹಣ, ಐಶ್ವರ್ಯ, ಪುರುಷನ ಹತ್ರ ಕಾರಿದೆ, ಬೈಕ್ ಇದೆ, ಅಥವಾ ಸ್ತ್ರೀ ಹತ್ರ ಇನ್ನೇನೋ ಗುಣಗಳಿದೆ, ಆಕರ್ಷಣೆ ಇರುವಂಥ ಗುಣಗಳಿದೆ. ಸೌಂದರ್ಯ, ಬಹಿರಂಗವಾದ ಸೌಂದರ್ಯದ ಆಕರ್ಷಣೆ ಆಗ್ತಾರೆ. ಅಂದ್ರೆ ಕ್ರಮೇಣವಾಗಿ ಆ ಗುಣಗಳು ಒಗ್ಗಟ್ಟು ಆಗದೆ ಇರೋ ಕಾರಣ ಏನಾಗುತ್ತೆ? ಆ ವಿವಾಹ ಅನ್ನೋದು ಚೂರಾಗುತ್ತೆ. ಸೊ ಯಾವುದೇ ಇರಲಿ, ಏನು ನೋಡಬೇಕು ಅಥವಾ ಯಾರು ಸಂಘ ಮಾಡಬೇಕು. ಸೊ ಇಲ್ಲಿ ಹೇಳ್ತಾರೆ, ಯಾರು ಈ ದೇಹಕ್ಕೆ ಯಾರು ಮಾಲೀಕ? ಯಾರು
ಪತಿ ಮಾಲೀಕನ ಹೆಂಡತಿಗೆ, ನನಗೆ ಊಟ ಬಡಿಸಲು ಅಂತ ಪತ್ನಿ ನನ್ನ ಮಾಲೀಕನ, ಮತ್ತು ತಂದೆ ತಾಯಿಯರ ಮಾಲೀಕರ ನಮ್ಮನ್ನು ಸಾಕಿದ್ರು ಬೆಳೆಸಿದ್ರು. ಅನೇಕ ಜನ ಹೇಳ್ತಾರೆ, ಈ ತಂದೆ ತಾಯಿಯೇ ದೇವರು, ದೇವರಿಗಿಂತ ದೊಡ್ಡ ದೇವರು ತಂದೆ ತಾಯಿ ಪೂಜೆ ಬಿಟ್ಟು ಆರಾಧನೆ ಬಿಟ್ಟು ಭಗವಂತನ ಆರಾಧನೆ ಮಾಡಿದ್ರೆ ಭಗವಂತನ ಸ್ವೀಕಾರ ಮಾಡೋದಿಲ್ಲ, ಹೀಗೆಲ್ಲ ಹೇಳ್ತಾರೆ. ಅದು ಯಾರಿಗೆ ಹೇಳಿದ್ದಾರೆ ಅನ್ನೋದು ತಿಳಿಬೇಕಾಗಿದೆ, ಎಲ್ಲಿ ಅನ್ವಯಿಸುತ್ತೆ. ಸೊ ಯಾವ ವ್ಯಕ್ತಿ ತಂದೆ ತಾಯಿನ ಒದ್ದು ಹೆಂಡತಿ ಹಿಂದೆ ಓಡೋಗ್ತಾಳೆ, ಸ್ತ್ರೀ ಸಂಘದಿಂದ ಓಡೋಗ್ತಾಳೆ, ಅವನು ನರಕಲೋಕಕ್ಕೆ ಹೋಗ್ತಾನೆ. ಆದರೆ ಯಾರು ತಂದೆ ತಾಯಿಯನ್ನು ತ್ಯಾಗ ಮಾಡಿ ಭಗವಂತನ ಸೇರಿ ತೊಡಗುತ್ತಾನೆ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಆ ತಂದೆ ತಾಯಿಯರು ಮೋಕ್ಷಕ್ಕೆ ಹೋಗ್ತಾರೆ. ಇದು ಶಾಸ್ತ್ರ ಹೇಳುವಂಥದ್ದು. ನರಸಿಂಹ ವರದಾನ ಕೊಟ್ಟಿರುವಂಥದ್ದು ಪ್ರಹ್ಲಾದ್ ಮಹಾರಾಜನಿಗೆ. ಪ್ರಹ್ಲಾದ ವರ ಕೇಳ್ತಾನೆ, ನನ್ನ ತಂದೆ ಅಂತ ಪಾಪಿಷ್ಟ, ದಯವಿಟ್ಟು ಅವನಿಗೆ ಮುಕ್ತಿ ಕೊಡು ಅಂತ ಕೇಳಿದಾಗ ನರಸಿಂಹದೇವ ಹೇಳುವಂಥವನು, ಕೇವಲ ತಂದೆ ಒಂದೇ ಅಲ್ಲ, 7 ಪೀಳಿಗೆಗಳು ಈ ಜನ್ಮದಲ್ಲಿ, ಹಿಂದಿನ 2 ಜನ್ಮಗಳಲ್ಲಿ 7 ಪೀಳಿಗೆಗಳು, ಅಂದರೆ 3 ಜನ್ಮದಲ್ಲಿ 7 ಪೀಳಿಗೆಗಳು, 21 ಪೀಳಿಗೆಗಳ ಮುಕ್ತಿ ಆಗ್ತಾರೆ ಒಬ್ಬ ಭಕ್ತನಾದರೆ ಅಂತ. ಸೊ ಅದರಿಂದ ಮೂರ್ಖ ಜನ ಶಾಸ್ತ್ರಗಳನ್ನು ಓದದೇ ಇರುವಂಥವರು ಭಗವಂತನ ಬಿಟ್ಟು ಭಗವಂತನಿಗೆ ಶ್ರೇಷ್ಠ ತಂದೆ ತಾಯಿ, ಭಗವಂತನಿಗಿಂತ ಶ್ರೇಷ್ಠ ಸಂಸಾರ, ಭಗವಂತನಿಗಿಂತ ಶ್ರೇಷ್ಠ ಮಕ್ಕಳು ನೋಡ್ಕೊಳ್ಳುವಂಥದ್ದು ಹೀಗೆ ಹೇಳ್ತಾರೆ. ಯಾವುದೇ ಆಚಾರ್ಯರಿರಲಿ, ಎಂತೆಂಥ ಆಚಾರ್ಯರು ಸಂಸಾರವನ್ನು ತ್ಯಾಗ ಮಾಡಿ ಆಚಾರ್ಯರಾಗಿದ್ದಾರೆ. ಶ್ರೀ ಪ್ರಭುಪಾದರು ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆದರು. ಯಾತಕ್ಕೋಸ್ಕರ? ಲೋಕ ಕಲ್ಯಾಣಕ್ಕೋಸ್ಕರ. ದೇಶದ ಪ್ರಧಾನಮಂತ್ರಿ ಸಂಸಾರ ತ್ಯಾಗ ಮಾಡಿ ದೇಶದ ಪಾಲನೆ ಮಾಡ್ತಾ ಇದ್ದಾನೆ, ದೇಶ ಉದ್ಧಾರ ಆಗ್ತಾ ಇದೆ. ಯಾರಾದರೂ ಹೋಗಿ ಅವ್ನು ಹೇಳ್ತಾರಾ, ಸಂಸಾರ ನೋಡದೆ ನೀನು ಪ್ರಧಾನಮಂತ್ರಿ ಆಗಿ ಏನು ನಿನ್ನ ಪ್ರಯೋಜನ ಅಂತ ಹೇಳ್ತಾರೆ? ಇಲ್ಲ, ಯಾರು ಹೇಳೋದಿಲ್ಲ. ಅಲ್ಲ, ತನ್ನ ಮಕ್ಕಳು ಹಾಗಾದರೆ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ, ಅದು ಹೆಂಗೆ ನೀನು ಹಂಗೆ ಮಾಡ್ತೀಯಾ, ಸಂಸಾರ ಬಿಟ್ಟು ಹೆಂಗೆ ನೀವು ಓಡೋಗ್ತೀಯ, ಆಗೋದಿಲ್ಲ ಅಂತ. ಸೊ ಹೀಗೆ ಜನರು ಸತ್ಯವನ್ನು ತಿಳಿಯದೆ ತಮಗೆ ಬೇಕಾದಾಗ ಈ ಮಂತ್ರ, ತಮಗೆ ಬೇಡದೇ ಇದ್ದಾಗ ಈ ಮಂತ್ರ. ಇನ್ನೊಬ್ಬರ ಮಕ್ಕಳು ತ್ಯಾಗ ಮಾಡಿದ್ರೆ ಬಡೀರಿ ಒಳ್ಳೆ ಮಕ್ಕಳು ನಿಮ್ಮದು, ತನ್ನ ಮಕ್ಕಳು ತ್ಯಾಗ ಮಾಡಿದ್ರೆ ಹಂಗೆ ಮಾಡೋಕ್ಕಾಗತ್ತೆ, ಯಾರು ನೋಡ್ಕೋಬೇಕು, ನಮ್ಮನ್ನು ಯಾರು ನೋಡ್ಕೋಬೇಕು ಮುಂದೆ ಅಂದರೆ ಮಕ್ಕಳನ್ನ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ, ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಂದೆರಡು ದೊಡ್ಡವರು ಆದಮೇಲೆ ನಮ್ಮನ್ನು ನೋಡ್ಕೋಬೇಕು. ಅಂದರೆ ನೋಡ್ಕೊಳ್ಳೋನು ಯಾರು ಇದನ್ನ ಇಲ್ಲಿ ಇಲ್ಲ, ಯಾರು ನಮ್ಮನ್ನು ನೋಡ್ಕೋತಾ ಇದ್ದಾರೆ, ನಿಜವಾಗ್ಲೂ ಮಕ್ಕಳು ನೋಡ್ಕೊಳ್ಳೋಕೆ ಸಾಧ್ಯನಾ? ಕೋವಿಡ್ ಬಂದಾಗ ಯಾವ ಮಕ್ಕಳು ತಂದೆ ತಾಯಿನ ಕಾಪಾಡಲಿಕ್ಕೆ ಸಾಧ್ಯ ಆಯಿತು? ಅಥವಾ ಯಾವ ತಂದೆ ತಾಯಿರ ಮಕ್ಕಳನ್ನ ಕಾಪಾಡಲಿಕ್ಕೆ ಸಾಧ್ಯ ಆಯಿತು? ಎಷ್ಟೋ ಹಣ ಆಯಿತು, ಶ್ರೀಮಂತರಿದ್ದರು, ಎಲ್ಲ ತ್ಯಾಗ ಮಾಡಿದ್ರು, ಏನೂ ಕಾಪಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಇಲ್ಲಿ ಭಗವಂತ ಇದೆಲ್ಲ ವಿಷಯಗಳನ್ನು ಹೇಳ್ತಾನೆ. ಅದರಿಂದ ಯಾರು ಒಡೆಯ? ಕೆಲವರು ಮಾಲೀಕನಿಂದ ನನಗೆ ಬೆಳೆದ, ನನಗೆ ಯಾರು ಹಣ ಸಹಾಯ ಮಾಡಿದ್ದಾರೆ, ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡಿದ್ರು, ಸ್ನೇಹಿತರು ಸಹಾಯ ಮಾಡಿದ್ರು. ಅನೇಕರ ಫಿಲ್ಮ್ಗಳು ಇದೆ, ಸ್ನೇಹಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಬೇಕು, ಸ್ನೇಹಿತರೇ ದೊಡ್ಡವರು, ತಂದೆ ತಾಯಿಗೆ ದೊಡ್ಡವರು ಸ್ನೇಹಿತರು, ಪ್ರೀತಿಗಿಂತ ದೊಡ್ಡವರು ಸ್ನೇಹ, ಹೀಗೂ ಎಲ್ಲ ಕೆಲವು ಫಿಲಮ್ಗಳು, ಅದ್ರ ಬಗ್ಗೆ ಫಿಲಮ್ಗಳಿದೆ, ಇದ್ರ ಬಗ್ಗೆ ಫಿಲಮ್ಗಳಿದೆ, ಎಲ್ಲವೂ ಕೂಡ ಫಿಲಮ್ಗಳು ಮಾಡಿ ಜನರು ಅದರ ಚಿಂತನೆಯಲ್ಲೇ ನಡೀತಾ ಇರ್ತಾರೆ. ಆದರೆ ಯಾರನ್ನು ಕಾಪಾಡಲಿಕ್ಕೆ ಸಾಧ್ಯ, ಯಾರು ಒಡೆಯ ಅನ್ನೋದು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ. ಸೊ ಈ ಸಂಸಾರದಲ್ಲಿ ಇದೆಲ್ಲವೂ ಕೂಡ ಮೋಹ, ಇದ್ಯಾವುದೂ ಕೂಡ ನಾವಲ್ಲ, ಆತ್ಮ ಯಾರಿಗೂ ಸೇರಿದಲ್ಲ, ಆತ್ಮ ಸೇರಿರುವಂಥದ್ದು ಪರಮಾತ್ಮನಿಗೆ ಮಾತ್ರ. ನಾವೆಲ್ಲೂ ಕೂಡ ಪರಮಾತ್ಮನ ಅಂಶ, ಪರಮಾತ್ಮನಿಂದ ದೂರವಾಗಿ ನಾವು ಈ ರೀತಿ ಕಷ್ಟ ಪಡ್ತಾ ಇದ್ದೀವಿ, ಭ್ರಮೆಗೊಳಗಾಗ್ತಾ ಇದ್ದೀವಿ. ಆದ್ದರಿಂದ ನಾವು ಆ ಪರಮಾತ್ಮನ ಶರಣಾಗತಿಯನ್ನು ಪಡ್ಕೋಬೇಕು. ಒಮ್ಮೆ ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿರಬೇಕಾದ್ರೆ ಏರ್ಪೋರ್ಟಲ್ಲಿ ಸ್ವೀಕಾರ ಮಾಡಲಿಕ್ಕೆ ಅವನೊಬ್ಬ ಸೇವಕ ಬಂದಿರ್ತಾರೆ. ಮತ್ತು ಅವರಿಬ್ಬರು ಆ ಸೇವಕ ಪ್ರಭುಪಾದ ಲಗೇಜ್ ಇಟ್ಕೊಂಡು ಆಚೆ ಬರ್ತಾ ಇರ್ತಾರೆ. ಅಲ್ಲಿ ಪಾರ್ಕಿಂಗಲ್ಲಿ ನಿಂತಿರಬೇಕಾದ್ರೆ ಅವರಲ್ಲಿ ಕಾಯ್ತಾ ಇರ್ತಾರೆ ಕಾರ್ಗೋಸ್ಕರ. ಆಗ ಒಂದು ಹೆಂಗಸು, ಅವಳು ಮಿನಿ ಸ್ಕರ್ಟ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಸೇವಕ ಅವಳನ್ನೇ ನೋಡಿಕೊಂಡು ಈ ಕಡೆಯಿಂದ ಹಿಂಗೆ ಹೋಗ್ತಾ ಇರ್ತಾಳೆ, ಹಂಗೆ ನೋಡ್ತಾ ಇರ್ತಾನೆ. ಸೊ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಪ್ರಭುಪಾದ ಅವನ್ನೇ ನೋಡ್ತಾ ಇರ್ತಾರೆ. ಸೊ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಆಶ್ಚರ್ಯ ಆಗಿಬಿಡುತ್ತೆ. ಸೊ ಪ್ರಭುಪಾದ ಕೇಳ್ತಾರೆ, ಚೆನ್ನಾಗಿದ್ದಾಳಲ್ಲ ಅವಳು ಅಂತ. ಅವನಿಗೆ ನಾಚಿಕೆ ಆಗುತ್ತೆ, ಆದರೆ ತಲೆ ಬಗ್ಗಿಸ್ಕೊತಾನೆ. ಪ್ರಭುಪಾದ ಹೇಳ್ತಾರೆ, ಈ ಸ್ತ್ರೀನೇ ಸುಂದರವಾಗಿರಬೇಕಾದ್ರೆ ಈ ಸ್ತ್ರೀಯನ್ನು ಸೃಷ್ಟಿ ಮಾಡಿದಂತಹ ಕೃಷ್ಣ ಸುಂದರವಾಗಿರಬಹುದು ಅಂತ ವಿಷಯವನ್ನು ಹೇಳ್ತಾರೆ. ಅದರಿಂದ ಕೃಷ್ಣ ಆಕರ್ಷಣೀಯ, ಸಕಲ ಜಗತ್ತಿಗೆ ಆಕರ್ಷಣೆ. ಶಕ್ತಿ ಇರಲಿ, ಸೌಂದರ್ಯ ಇರಲಿ, ಬುದ್ಧಿವಂತಿಕೆ ಇರಲಿ, ವೈರಾಗ್ಯ ಇರಲಿ, ಗುಣಗಾನ ಇರಲಿ, ಎಲ್ಲವನ್ನು ಮೀರಿಸುವಂಥವನು ಕೃಷ್ಣ. ಆದ್ದರಿಂದ ನಮ್ಮ ಈ ಎಲ್ಲ ಭಾವನೆಗಳನ್ನು ನಾವು ಕೃಷ್ಣ ಕಡೆ ತಿರುಗಿಸಿದ್ರೆ, ಶಾಸ್ತ್ರಗಳ ಮೂಲಕ ಕೃಷ್ಣ ಬಗ್ಗೆ ತಿಳಿಬೇಕು ಅಂದರೆ ಶಾಸ್ತ್ರಗಳು ಓದಬೇಕು. ನಾವು ಸಮಯ ಕೊಟ್ಟು ಆ ವಿಡಿಯೋಗಳು ನೋಡೋ ಬದಲು, ಯೂಟ್ಯೂಬ್ ನೋಡೋ ಬದಲು, ಅಥವಾ ಹರಟೆ ಹೊಡೆಯೋ ಬದಲು ಇನ್ನೇನೋ ಚರ್ಚೆ ಮಾಡೋದು, ಶಾಸ್ತ್ರನ ಅಧ್ಯಯನ ಮಾಡ್ತಾ ಇದ್ದಾರೆ. ಶಾಸ್ತ್ರಗಳ ಮೂಲಕ ನಮ್ಮ ಕರ್ಣ ಶುದ್ಧೀಕರಣ ಆಗುತ್ತೆ, ನಮ್ಮ ಮನಸ್ಸು ಶುದ್ಧೀಕರಣ ಆಗುತ್ತೆ, ಹಾಗೂ ಭಗವಂತನ ಮೇಲೆ ಆಕರ್ಷಣೆ ಅನ್ನೋದು ಬೆಳೀತಾ ಹೋಗುತ್ತೆ. ಆ ರೀತಿ ರುಕ್ಮಿಣಿ ಭೀಷ್ಮಕರ ಮನೇಲಿ ಇದ್ದು ಸಣ್ಣ ಮಗಳಾಗಿ ಹೋಗಿರ್ಬೇಕಾದ್ರೆ ಅವಳು ಯಾವುದೂ ಕೃಷ್ಣನ ನೋಡಿಲ್ಲ. ನಾರದ ಮುನಿಗಳು ಬಂದುಬಿಟ್ಟು ಅಲ್ಲಿ ಕೃಷ್ಣ ಗುಣಗಾನ ಮಾಡ್ತಾಯಿದ್ರು. ಕೃಷ್ಣ ಈ ರೀತಿ ಲೀಲೆಗಳು ಮಾಡ್ದ, ಈ ರೀತಿ ಅವನ ಶಕ್ತಿ, ಇಂತಹ ಹಸುರವನ್ನು ಸಂಹಾರ ಮಾಡ್ದ, ಹಾಗೂ ಅವನ ಆಕರ್ಷಣೆ, ಎಂತೆಂತಹ ಲಕ್ಷ್ಮೀದೇವರು ಕೂಡ ಆಕರ್ಷಣೆ ಆಗ್ತಾ ಇದ್ದಾರೆ, ಗೋಪಿಕಾಸ್ತ್ರೀ ಜೊತೆ ಲೀಲೆಗಳೆಲ್ಲ ವಿವರಿಸ್ತಾ ಇದ್ದ ಹಾಗೆ ರುಕ್ಮಿಣಿ ಕೇಳಿ ಅವಳು ಆಕರ್ಷಣೆ ಆಗ್ತಾಳೆ. ಕೃಷ್ಣ ನೋಡಿಲ್ಲ,
ಕೇಳಿ ಆಕರ್ಷಿತಳಾಗಿ ಕೊನೆಯಲ್ಲಿ ಮದುವೆ ಸಮಯ ಬಂದಾಗ ಅವಳು ಪತ್ರ ಬರ್ತಾಳೆ, ಕೃಷ್ಣ ನನ್ನ ಮನಸ್ಸನ್ನು ನಿನಗೆ ಸಮರ್ಪಣೆ ಮಾಡಿದ್ದೀನಿ, ದಯವಿಟ್ಟು ನೀನೇ ನನ್ನ ಸ್ವೀಕಾರ ಮಾಡಬೇಕು ಅಂತ. ಸೊ ಆ ರೀತಿ ಶ್ರವಣವನ್ನು ಮಾಡಬೇಕು. ಹೀಗೆ ಜನರು ಕೂಡ ಯಾರೂ ಅಮೇರಿಕ ನೋಡಿಲ್ಲ, ಅಂದರೆ ಅಮೇರಿಕ ಯಾರೋ ನೋಡಿದವರು ಅಮೇರಿಕ ಹೀಗಿದೆ ಹಾಗಿದೆ ಅಂತ ಕೇಳಿಸ್ಕೊಂಡು ನಾನು ಅಮೇರಿಕಕ್ಕೆ ಹೋಗಬೇಕು ಅಂತ ಆಸೆ ಬೆಳೆಸ್ಕೊತಾರೆ. ನಾನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಸುತ್ತಾಡಬೇಕು, ಇದನ್ನು ನೋಡಬೇಕು, ಅದನ್ನು ನೋಡಬೇಕು. ಅದರಿಂದ ನಾವು ಅದೇನು ನೋಡಿದ್ರೂ ಕೂಡ ಅದ್ಯಾವುದು ಕೂಡ ನಮಗೆ ಶಾಶ್ವತ ಸಂತೋಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಒಬ್ಬನೇ ನಮಗೆ ಶಾಶ್ವತ ಸಂತೋಷ ಕೊಡುವಂಥವನು ಅನ್ನೋದನ್ನು ನಾವು ತಿಳಿಬೇಕಾಗಿದೆ. ಮುಂದಿನ ಶ್ಲೋಕ 23, 24 ಅವನ ಪಶ್ಚಾತ್ತಾಪ ಸಲ ಹೇಳ್ತಾ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಆದರೆ ಮುಖ್ಯವಾಗಿ ಈ ಶ್ಲೋಕಗಳಲ್ಲಿ ಅವನು ಶರಣ ಆಗ್ತಾ ಇದ್ದಾನೆ. ಅದೃಷ್ಟಾದೃಶ ತದ್ಭಾವನ್ನ ಭಾವ ಉಪಜಾಯತೆ ಅಸಂಪ್ರಯುಂಜತಃ ಪ್ರಾಣಾನ್ ಶಾಮ್ಯತಿ ಸ್ಥಿಮಿತಂ ಮನಃ ತಸ್ಮಾತ್ ಸಂಗೋ ನ ಕರ್ತವ್ಯಃ ಸ್ತ್ರೀಷು ಸ್ತ್ರೈಣೇಷು ಚೇಂದ್ರಿಯೈಃ ವಿದುಷಾಂ ಚಾಪ್ಯ ವಿಶ್ರಬ್ಧಃ ಷಡ್ವರ್ಗಃ ಕಿಮು ಮಾದೃಶಾಂ. ಅದೃಶ್ಯವಾದ ಅಥವಾ ಅಶ್ರುತವಾದದ್ದರಿಂದ ಮನಸ್ಸು ಕ್ಷೋಭೆಗೊಳ್ಳುವುದಿಲ್ಲ. ಭೌತಿಕ ಇಂದ್ರಿಯಗಳನ್ನು ನಿಗ್ರಹಿಸುವ ವ್ಯಕ್ತಿಯ ಮನಸ್ಸು ತಾನಾಗಿಯೇ ತನ್ನ ಭೌತಿಕ ಕ್ರಿಯೆಗಳಲ್ಲಿ ಸ್ಥಮಿತಗೊಳ್ಳುತ್ತದೆ ಮತ್ತು ಶಮನಗೊಳ್ಳುತ್ತದೆ. ಆದುದರಿಂದ ವ್ಯಕ್ತಿಯು ಸ್ತ್ರೀಯರೊಡನೆ ಅಥವಾ ಸ್ತ್ರೀ ಲೋಲುಪರೊಡನೆ ತನ್ನ ಇಂದ್ರಿಯಗಳು ಮುಕ್ತವಾಗಿ ವ್ಯವಹರಿಸಲು ಎಂದಿಗೂ ಬಿಡಕೂಡದು. ಮಹಾವಿದ್ವಾಂಸರು ಕೂಡ ಮನಸ್ಸಿನ ಷಡ್ವೈರಿಗಳನ್ನು ನಂಬುವಂತಿಲ್ಲ ಎಂದ ಮೇಲೆ ನನ್ನಂತಹ ಮೂರ್ಖರನ್ನು ಕುರಿತು ಏನು ಹೇಳಲಿ. ಸೊ ಇಂದ್ರಿಯಗಳು ಕುದುರೆಗಳ ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಹೇಗೆ ಪಂಚೇಂದ್ರಿಯಗಳು ರಥದ 5 ಕುದುರೆಗಳಿದ್ದ ಹಾಗೆ. ಸೊ ಕುದುರೆಗಳು ತುಂಬ ಶಕ್ತಿಯುತವಾದಂಥದ್ದು. ಅದನ್ನು ತನ್ನ ಪಾಡಿಗೆ ಬಿಟ್ಬಿಟ್ರೆ 5 ಕುದುರೆಗಳು 5 ದಿಕ್ಕಿನಲ್ಲಿ ಓಡುತ್ತೆ. 5 ದಿಕ್ಕಿನಲ್ಲಿ ಓಡಿದಾಗ ರಥವು ಮುರಿದು ಕೆಳಗೆ ಬೀಳುತ್ತೆ, ಪ್ರಯಾಣಿಕ ಕೆಳಗೆ ಬೀಳ್ತಾನೆ. ಸೊ ಹಾಗೆಯೇ ಯಾವತ್ತೂ ಕೂಡ ನಾವು ಇಂದ್ರಿಯಗಳನ್ನು ಸ್ವತಂತ್ರವಾಗಿ ಬಿಡಬಾರ್ದು. ಇಂದ್ರಿಯಗಳಿಗೆ ಆಸೆ ಇರುವಂಥದ್ದನ್ನು ಕೊಡ್ತಾ ಹೋಗಬಾರ್ದು. ಇದಕ್ಕೆ ಪೂರ್ವ ಹೇಳ್ದ, ಅಗ್ನಿಯನ್ನು ತುಪ್ಪ ಹಾಕಿ ಶಾಂತಗೊಳಿಸಲು ಸಾಧ್ಯ ಇಲ್ಲ ಅಲ್ವಾ. ಅಗ್ನಿಯ ತುಪ್ಪ ಹಾಕಿದ್ರೆ ಏನಾಗುತ್ತೆ? ಆಯಿತು, ತುಪ್ಪ ಬೇಕಾಗಿದೆ ಅಲ್ಲ, ಇನ್ನೂ ಸ್ವಲ್ಪ ತುಪ್ಪ ಹಾಕ್ತೀನಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಉರಿತಾ ಹೋಗುತ್ತೆ. ಹಾಗೆ ನಮ್ಮ ಇಂದ್ರಿಯಗಳು ಅಗ್ನಿ ಇದ್ದ ಹಾಗೆ. ಆ ಇಂದ್ರಿಯಗಳು ನಾವು ಎಷ್ಟು ತೃಪ್ತಿ ಕೊಡ್ತೀವಿ? ನಿದ್ರೆ ಬರ್ತಾ ಇದೆ, ನಿದ್ರೆ ಜಾಸ್ತಿ ಮಾಡ್ತಾ ಇದ್ದ ಹಾಗೆ ನಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿದ್ರೆ ಹತೋಟಿಗೆ ಬರಬೇಕು ಅಂತ ಹೇಳಿದ್ರೆ ನಿದ್ರೆ ಮಾಡೋದು ಕಡಿಮೆ ಮಾಡಬೇಕು. ನಿದ್ರೆ ಮಾಡಿ ಯಾರು ನಿದ್ರೆಯನ್ನು ಜಯಿಸಿಲ್ಲ, ಎಚ್ಚರಗೊಂಡು ನಿದ್ರೆಯನ್ನು ಜಯಿಸ್ತಾರೆ. ಹಾಗೆ ತಿನ್ನುವಂಥದ್ದು ನಾಲ್ಗೆ ಹತೋಟಿಗೆ ಬರಬೇಕು ಅಂತ ಹೇಳಿದ್ರೆ ಆಹಾರವನ್ನು ನಿಯಂತ್ರಿಸಬೇಕು. ಸಿಕ್ಕದೆಲ್ಲ ತಿಂತಾಯಿದ್ರು, ಎಷ್ಟು ಬೇಕೋ ತಿನ್ನೋಣ, ಆಸೆ ಇದೆ, ತಿಂದುಬಿಟ್ರೆ ತೃಪ್ತಿ ಆಗಿಬಿಡುತ್ತೆ. ಇಲ್ಲ, ಆವಾಗ ತೃಪ್ತಿ ಆಗುತ್ತೆ, ಮತ್ತೆ ತಿರ್ಗಾ ತಿನ್ನಬೇಕು ಅನಿಸುತ್ತೆ. ಅದರಿಂದಲೇ ಶಾಸ್ತ್ರಗಳು ಉಪವಾಸವನ್ನು ಕೊಡುತ್ತೆ. ಯಾಕೆ ಉಪವಾಸಗಳು ಮಾಡ್ತೀವಿ? ಏಕಾದಶಿ ಅಂದು ಕನಿಷ್ಠವಾಗಿ ಚಾತುರ್ಮಾಸ ವ್ರತಗಳು ಇದೆಲ್ಲ ಹೇಳ್ತಾರೆ. ಯಾಕೋಸ್ಕರ? ನಮ್ಮ ನಾಲ್ಗೆ ನಿಯಂತ್ರಣ ಮಾಡಲಿಕ್ಕೆ. ಉಪವಾಸ ಮಾಡೋದರಿಂದ ನಾಲ್ಗೆ ಹತೋಟಿಗೆ ಬರುತ್ತೆ, ಸಿಕ್ಕಿದ್ದನ್ನು ತಿನ್ನೋದ್ರಿಂದ ಹತೋಟಿಗೆ ಬರೋದಿಲ್ಲ. ಹಾಗೆಯೇ ಸ್ತ್ರೀ ಸಂಘದಿಂದ ಅಥವಾ ಯಾವುದೋ ಒಂದು ಹಣದಿಂದ ಇದೆಲ್ಲ ವೈರಾಗ್ಯ ಬರಬೇಕು ಅಂತ ಹೇಳಿದ್ರೆ ಅದರಿಂದ ದೂರ ಇರಬೇಕು. ಜೊತೆಗಿದ್ದು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮಚರ್ಯ ಪಾಲನೆ. ಸೊ ಈ ಚಾತುರ್ಮಾಸದಲ್ಲಿ ಆಹಾರ ಜೊತೆ ಬ್ರಹ್ಮಚರ್ಯ ಅನ್ನೋದು ಹೇಳ್ತಾರೆ. ಸೊ ಗೃಹಸ್ಥನಾಗಿದ್ದರೂ ಕೂಡ ಬ್ರಹ್ಮಚರ್ಯ ಹೇಳಲಾಗಿದೆ. ಯಾಕೋಸ್ಕರ ಅವನು ಮೋಹಿತನಾಗಬಾರ್ದು. ಶಾಸ್ತ್ರ ಹೇಳುತ್ತೆ, ಪಿತ್ರ ಋಣಿಕರ್ತ ಶತ್ರು, ಮಾತಾ ಚ ವ್ಯಭಚಾರಿಣಿ, ಭರ್ತ ರೂಪವತಿ ಶತ್ರು, ಪುತ್ರ ಶತ್ರು ಅಪಂಡಿತ. ಒಬ್ಬ ವ್ಯಕ್ತಿಗೆ ಪರಿವಾರದಲ್ಲಿ 4 ಜನ ಶತ್ರು ಇರ್ತಾರೆ. ಮೊದಲು ಪಿತಾ ಋಣಿಕರ್ತ ಶತ್ರು, ತಂದೆ ಸಾಲ ಮಾಡಿ ಸತ್ತೋಗ್ಬಿಟ್ರೆ, ಋಣ ತೀರಿಸದೆ ಸತ್ತೋಗ್ಬಿಟ್ರೆ, ಅವನು ಸಾಲ ಮಾಡಿ ತೀರಿಸಿ ಸತ್ತೋಗ್ಬಿಟ್ರೆ ಮಗನಿಗೆ ಅವನು ಶತ್ರು. ಮಗ ಅವನು ಮತ್ತೆ ಋಣ ತೀರಿಸಲಿಕ್ಕೆ ಜೀವನ ಪರ್ಯಂತ ಅವನು ದುಡಿಬೇಕಾಗತ್ತೆ. ಸಾಲ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ತನ್ನ ಮಕ್ಕಳಿಗೆ ಶತ್ರು. ತಾಯಿ ಶತ್ರು ವ್ಯಭಿಚಾರಿಣಿ. ತಾಯಿ ಆದಂಥವಳು ಅನೈತಿಕ ಸಂಘದಲ್ಲಿ ತೊಡಗಿದ್ರೆ ಅಂಥವಳು ಮಕ್ಕಳಿಗೆ ಶತ್ರು. ಭಾರ್ಯ ರೂಪವತಿ ಶತ್ರು, ಹೆಂಡತಿ ಸೌಂದರ್ಯ ಆಗಿದ್ದಾಳೆ, ಅವಳು ಶತ್ರು. ಶಾಸ್ತ್ರ ಹೆಂಡತಿ ಸುಂದರವಾಗಿದೆ, ಅವಳು ಶತ್ರು ಅಂತ. ಯಾಕಂದರೆ ಅವಳು ಸುಂದರವಾಗಿರೋ ಕಾರಣ ಅವನು ಬೇರೆ ಏನು ಚಿಂತನೆ ಮಾಡೋದಿಲ್ಲ, ಹೆಂಡತಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ. ಅದರಿಂದ ಅವನು
ಹೀಗೆ ಅವನು ಆಧ್ಯಾತ್ಮಿಕ ಜೀವನಕ್ಕೆ ಅವಳು ಶತ್ರು. ಶ್ರೀ ಪ್ರಭುಪಾದರು ಅವ್ರ ತಂದೆಗೆ ಹೋಗಿ ಹೇಳ್ತಾರಂತೆ ಗೌರ್ಮೆಂಟ್ಗೆ, ನನ್ನ ಹೆಂಡತಿ ಕಡೆ ನನಗೆ ಏನೂ ಆಕರ್ಷಣೆ ಆಗ್ತಾಯಿಲ್ಲ, ಇನ್ನೊಂದು ಮದುವೆ ಆಗ್ತೀನಿ ಅಂತ. ಗೌರ್ಮೆಂಟ್ ಹೇಳ್ತಾರೆ ಒಳ್ಳೆಯದು, ಆಧ್ಯಾತ್ಮಿಕ ಚಿಂತನೆ ಮಾಡು. ಆ ತಂದೆ ಅವರಿಗೆ ಬೋಧನೆ ಹೇಳ್ತಾರೆ. ಪ್ರಭುಪಾದ ಹಂಚ್ಕೋತಾ ಇದ್ದಾರೆ, ನಾನು ಮದುವೆ ಆದಮೇಲೆ ನನಗೆ, ಯಾಕಂದರೆ ಎಲ್ಲ ಸಮಾಜದಲ್ಲಿ ವಿವಾಹಿತ ಅನೇಕ ವಿವಾಹ ಆಗುವಂಥ ಅವಕಾಶ ಇದೆ. ಅದು ಇತ್ತೀಚೆಗೆ ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂ ಆ್ಯಕ್ಟ್ ಮುಖಾಂತರ ಆ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಏಕಪತ್ನಿ ಅಂತ ಮಾಡಲಾಗಿದೆ. ಆದರೆ ಶಾಸ್ತ್ರ ಅನೇಕ ಪತ್ನಿಯನ್ನು ವಿವಾಹ ಮಾಡುವಂಥ ಅವಕಾಶ ಕೊಟ್ಟಿದೆ, ಕೆಲವು ನಿಯಮಗಳನ್ನು ಕೊಟ್ಟಿದೆ. ಅದು ಕೂಡ ಹಿಂದಿನ ಒಂದು ಚರ್ಚೆ ಮಾಡಿದ್ವಿ, ಯಾವ ರೀತಿ ವಿವಾಹ ಆಗಬೇಕು ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಪ್ರಯೋಜನ, ಇಂದ್ರಿಯಗಳು ಹತೋಟಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವನು ಬೀಳ್ತಾನೆ. ಸೊ ಯಾಕೆ ಆ ರೀತಿ ವಿವಾಹಿತ ಅನೇಕ ವಿವಾಹ ಆಗಬಾರ್ದು ಅಂತ ಹೇಳಿದ್ರೆ, ಸೃಷ್ಟಿಯಲ್ಲಿ ಆ ರೀತಿ ಇದೆ. ಪುರುಷರು ಕಡಿಮೆ ಇದ್ದಾರೆ, ಸೃಷ್ಟಿಯಲ್ಲಿ ಪುರುಷರ ಸಂಖ್ಯೆ ಕಡಿಮೆ, ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇದೆ. ಅದು ಪ್ರಾಣಿಗಳಲ್ಲೂ ಅಷ್ಟೆ. ಅದರಿಂದ ಒಬ್ಬ ಪುರುಷ, ಯೋಗ್ಯನಾದಂಥ ಪುರುಷ ಅನೇಕ ಸ್ತ್ರೀಯನ್ನು ಸ್ವೀಕಾರ ಮಾಡಿ ಅವರ ರಕ್ಷಣೆ ಮಾಡುವಂಥದ್ದು ಹಾಗೂ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮುಂದುವರಿಸಲಿಕ್ಕೆ ಅವಕಾಶ ಕೊಡಲಾಗಿದೆ, ಇಂದ್ರಿಯ ಭೋಗಕ್ಕಲ್ಲ. ಸೊ ಅದರಿಂದ ಈ ರೀತಿ ನಿಯಮಗಳು ಮುಂಚೆ ನಡೀತಾ ಇತ್ತು. ಆದರೆ ಇದನ್ನು ನಿಲ್ಲಿಸಿದ್ದಾರೆ. ಏಕಪತ್ನಿ ವಿವಾಹ ಅಂತ ಮಾಡಿದರೆ, ಆ್ಯಕ್ಟ್ ಮಾಡಿದ್ರು ಕೂಡ ಶ್ರೀ ಗೌರಥ ಆಯ್ಕಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ಕಿ. ಏಕಪತ್ನಿ ಅನ್ನೋದು ಮಾಡಿದ್ದಾರೆ, ಅಲ್ಲಿ ಅನೇಕ ರೀತಿಯ ಅನೈತಿಕ ಸಂಬಂಧಗಳು ನಡೀತಾ ಇದೆ. ಸರ್ಕಾರವೇ ಏನು ಮಾಡ್ತಾ ಇದೆ, ಅನೇಕ ಸಂಬಂಧಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದೆ. ಇದ್ರ ಬದಲು ಶಾಸ್ತ್ರ ಏನು ಹೇಳ್ತಾ ಇದೆ, ಮದುವೆ ಆದರೆ ಜವಾಬ್ದಾರಿ ತೊಗೋಬೇಕು, ಜವಾಬ್ದಾರಿ ಹೆಂಡತಿಯನ್ನು ಸಾಕೋ ತನಕ ನೋಡ್ಕೋಬೇಕು, ಸಾಯೋ ತನಕ ಬಿಡಬಾರ್ದು. ಆ ರೀತಿ ಜವಾಬ್ದಾರಿ ತೊಗೊಂಡು ವಿವಾಹದ ಜೀವನ ಶಾಸ್ತ್ರ ಹೇಳ್ತದೆ. ಜನ ಶಾಸ್ತ್ರ ಇದೆಲ್ಲ ಅಪನಂಬಿಕೆ, ಮೂಢನಂಬಿಕೆ ಅಂತ ಹೇಳಿ ಅದನ್ನು ವಿರೋಧ ಮಾಡಿ ಇವತ್ತಿನ ದಿವಸ ಎಲ್ಲ ರೀತಿಯ ಅನೈತಿಕ ಕಾರ್ಯಗಳು ನಡೀತಾ ಇದೆ. ಅದರಿಂದ ಎಲ್ಲರೂ ಕೂಡ ದುಃಖಿತರಾಗ್ತಾ ಇದ್ದಾರೆ. ಅದರಿಂದ ಇದೊಂದು ವಿಷಯ. ಆದರೆ ಈ ರೀತಿ ರೂಪವತಿ, ಭಾರ್ಯ ರೂಪವತಿ ಶತ್ರು, ಪುತ್ರ ಶತ್ರು ಅಪಂಡಿತ. ಮಕ್ಕಳು ಬೇಕು, ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಬೇಕು. ಆದರೆ ಆ ಮಕ್ಕಳು ಭಕ್ತಿಯಲ್ಲಿ ತೊಡಗಲಿಲ್ಲ ಅಂತ ಹೇಳಿದ್ರೆ ಅಂಥವರು ಶತ್ರು. ಯಾಕಂತ ಹೇಳಿದ್ರೆ ಅವನು ಪಾಪ ಕಾರ್ಯಗಳು ಮಾಡೋದ್ರಿಂದ ಪೂರ್ವಜರು ನರಕಲೋಕಕ್ಕೆ ಹೋಗಬೇಕಾಗತ್ತೆ. ಅಂದರೆ ಯಾವ ಮಕ್ಕಳು ಸರಿಯಾದ ಸಮಯದಲ್ಲಿ ಭಗವಂತ ಚಿಂತನೆ ಮಾಡ್ತಾರೆ, ಪಿಂಡದಾನವನ್ನು ಮಾಡ್ತಾರೆ, ಪಿತೃಪಕ್ಷ ನಡೀತಾ ಇದೆ, ಪಿಂಡದಾನ ಮಾಡಬೇಕು ಪಿತೃಗಳಿಗೆ. ಅನೇಕರು ನಂಬಿಕೆ ಇಲ್ಲ, ಇದನ್ನು ನಂಬೋದಿಲ್ಲ, ನಾವು ನಂಬೋದಿಲ್ಲ, ಮೂಢನಂಬಿಕೆ ಅಂತ ಹೇಳ್ತೆಲ್ಲ ಮಾಡ್ತಾ ಇರೋ ಕಾರಣ ಆ ಪಿತೃಗಳು ಅವರು ಕಷ್ಟಪಡ್ತಾ ಇರ್ತಾರೆ, ನರಕಲೋಕದಲ್ಲಿ ಕಷ್ಟಪಡ್ತಾ ಇರ್ತಾರೆ. ಅದರಿಂದ ಆ ಒಂದು ವಂಶ ಅನ್ನೋದು ದುಃಖಕ್ಕೆ ಒಳಗಾಗುತ್ತೆ ಅನ್ನೋದು ಶಾಸ್ತ್ರ ಉಪದೇಶ ಮಾಡುತ್ತೆ. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ಏನನ್ನು ಜಯಿಸಬೇಕು, ಯಾವಾಗ ಜ್ಞಾನವನ್ನು ತಿಳಿಬೇಕು, ಏನನ್ನು ಪಡ್ಕೋಬೇಕು. ಹಣ ಪಡೆದಿದ್ದೀರಾ, ಕಾರಿದೆ, ಬಂಗ್ಲೆ ಇದೆ, ಸೈಟ್ ಇದೆ, ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀರಾ, ನೀವು ಒಳ್ಳೆ ಕೆಲಸದಲ್ಲಿದ್ದೀರಾ, ಇದು ಸಾಕೆ ಅಂತ ಪ್ರಶ್ನೆ. ಇಲ್ಲಿ ಹೇಳ್ತಾರೆ ಇಲ್ಲ, ನಮ್ಮ ಷಡ್ ವರ್ಗಗಳು, ಷಡ್ ರಿಪುಹು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ, ಇದನ್ನು ನಾವು ನಿಯಂತ್ರಣ ಮಾಡಿಲ್ಲ ಅಂತ ಹೇಳಿದ್ರೆ ಈ ಶತ್ರುಗಳು ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಇದನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಸೊ ಯಾವ ರೀತಿ ಹೇಳ್ತಿದ್ದಾರೆ, ಕಾಮ ಹಣದ ಮೇಲೆ, ಸ್ತ್ರೀಯ ಮೇಲೆ ಅನ್ನುವಂಥ ಭಾವನೆಯನ್ನು, ಕಾಮವನ್ನು ಕೃಷ್ಣನ ಮೇಲೆ ಕೇಂದ್ರೀಕರಣ ಮಾಡಬೇಕು. ಕೃಷ್ಣನ ಯಾವಾಗ ಪಡಿತೀವಿ, ಕೃಷ್ಣನ ಯಾವಾಗ ನೋಡ್ತೀವಿ, ಕೃಷ್ಣನ ಸೇವೆ ಹೇಗೆ ಮಾಡ್ತೀವಿ, ಅದಕ್ಕೋಸ್ಕರ ಶಿವಪ್ರಭು ಅನೇಕ ಅವಕಾಶಗಳು ಕೊಟ್ಟಿದ್ದಾರೆ. ಭಗವಂತ ತೃಪ್ತಿಪಡಿಸಲಿಕ್ಕೆ ಮಂದಿರ ನಿರ್ಮಾಣ ಮಾಡಿ, ಮಂದಿರ ನಿರ್ಮಾಣಕ್ಕೋಸ್ಕರ ಹಣ ಸಂಗ್ರಹಣ ಮಾಡಿ, ಹೋಗಿ ಜನರನ್ನು ಕೇಳಿ ಎಷ್ಟು ಬೇಗ ನಾವು ಮಂದಿರ ನಿರ್ಮಾಣ ಮಾಡ್ಬೋದು. ಸೊ ಮಂದಿರ ನಿರ್ಮಾಣದಿಂದ ಅನೇಕರಿಗೆ ಭಕ್ತಿ ಕೊಡುವಂಥ ಅವಕಾಶ ಇದೆ, ಪುಸ್ತಕ ವಿತರಣೆ ಮಾಡುವಂಥದ್ದು. ಸೊ ಈ ರೀತಿ ಭಗವಂತ ತೃಪ್ತಿಗೋಸ್ಕರ ಓಡಾಡುವಂಥದ್ದು. ಕಾಮ ಆಸೆಗಳನ್ನು, ನಾನು ಎಷ್ಟು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಹಣ ಸಂಗ್ರಹಕ್ಕಿಂತ ಎಷ್ಟು ಪುಸ್ತಕ ನಾನು ವಿತರಣೆ ಮಾಡಿದೆ, ನನ್ನ ಕೈಯಿಂದ ನನ್ನ ಜೀವನದಲ್ಲಿ ನಾನು ಎಷ್ಟು ಭಾಗವತನ ಸೆಟ್ ವಿತರಣೆ ಮಾಡಿದೆ, ಎಷ್ಟು ಭಗವದ್ಗೀತೆ ವಿತರಣೆ ಮಾಡಿದೆ. ಸೊ ಈ ರೀತಿ ಕಾಮವನ್ನು ಬೆಳೆಸ್ಕೊಳ್ಳಿ. ಅನಂತರ ಕ್ರೋಧ, ಸಿಟ್ಟು, ಅನೇಕ ಸಿಟ್ಟು ಬರುತ್ತೆ. ಸೊ ಸಿಟ್ಟನ್ನು ಹೇಗೆ ನಿಯಂತ್ರಣ ಮಾಡುವಂಥದ್ದು, ಯಾರು ಕೃಷ್ಣ ಭಕ್ತಿಗೆ ವಿರೋಧವಾಗಿ ನಿಲ್ತಾರೆ ಅವರ ಮೇಲೆ ಸಿಟ್ಟು ತೋರಿಸಿ. ಯಾವ ರೀತಿ ಸಿಟ್ಟು ತೋರಿಸ್ತೀರಾ, ಹೋಗಿ ಹೊಡಿಬೇಕು ಅಂತಲ್ಲ, ಕೃಷ್ಣ ನಂಬಿದ್ರೆ ಹೊಡಿತೀನಿ ನಿಮಗೆ. ಶಾಸ್ತ್ರಗಳನ್ನು ತಿಳಿದು ಅವರ ಒಂದು ಜ್ಞಾನವನ್ನು, ಅಜ್ಞಾನವನ್ನು ಹೋಗಲಾಡಿಸ್ಬೇಕು. ಯಾವನೋ ಕೃಷ್ಣ ನಂಬೋದಿಲ್ಲ, ಕೃಷ್ಣ ದೂಷಣೆ ಮಾಡೋದು ಅಂತ ಹೇಳಿದಾಗ, ಅಥವಾ ಕೃಷ್ಣ ಭಕ್ತನ ದೂಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದನ್ನು ವಿರೋಧಿಸಬೇಕು ಶಾಸ್ತ್ರಗಳ ಮೂಲಕ. ಅಥವಾ ನಿಜವಾಗಿ ಅವರು ದೈಹಿಕವಾಗಿ ಆಕ್ರಮಣ ಮಾಡಿದಾಗ ಹಾಗೂ ಅದಕ್ಕೂ ವಿರೋಧವಾಗಿ ನಿಲ್ಲಬೇಕು. ಅಲ್ಲಿ ನಾವು ನಮ್ಮ ಒಂದು ಶಕ್ತಿಯ ಪ್ರದರ್ಶನ ಮಾಡ್ಕೋಬೇಕು. ಪುರುಷನ ಒಂದು ಶಕ್ತಿ ಹೆಂಡತಿ ಹೊಡೆಯೋದ್ರಿಂದ, ಮಕ್ಕಳು ಹೊಡೆಯೋದ್ರಿಂದ, ಅಥವಾ ರೋಡಲ್ಲಿ ಟ್ರಾಫಿಕಲ್ಲಿ ಏನೋ ಆದಾಗ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಹೊಡೆಯೋದ್ರಿಂದ ಅವನು ಶಕ್ತಿಶಾಲಿ ಆಗೋದಿಲ್ಲ. ಭಗವಂತನಿಗೆ ವಿರೋಧವಾಗಿ ಯಾರು ಹೇಳ್ತಾರೆ ಅವರನ್ನು ಸೋಲಿಸುವಂಥ ನಿಜವಾದಂತಹ ಒಂದು ಧೈರ್ಯ. ಸೊ ಈ ರೀತಿ ಆಕ್ರೋಧವನ್ನು ಅಭಕ್ತರಿಗೆ ಅಥವಾ ಕೃಷ್ಣನಿಗೆ ವಿರೋಧವಾಗಿ ನಿಲ್ಲುವವರಿಗೆ ತೋರಿಸೋದ್ರಿಂದ ಆ ಕ್ರೋಧ ಅನ್ನೋದು ನಿಯಂತ್ರಣಕ್ಕೆ ಬರುತ್ತೆ. ಲೋಭ ಅತಿಯಾಗಿ ಸಂಗಣ ಮಾಡುವಂಥದ್ದು, ಅತಿಯಾಗಿ ತಿನ್ನಬೇಕು, ಅತಿಯಾಗಿ ನನಗೆ ಅನೇಕ ಕಾರ್ಗಳು ಬೇಕು, ಅನೇಕ ಬೈಕ್ಗಳು ಬೇಕು, ಇನ್ನೇನೋ ಬೇಕು ಅಂತ ಇದು ಮಾಡಬಾರ್ದು. ಆ ಲೋಭ, ನಾವು ಎಷ್ಟು ಆದಷ್ಟು ನಾನು ಕೃಷ್ಣ ಕಥೆಗಳನ್ನು ತಿಳ್ಕೊಬೇಕು.
ಕೃಷ್ಣ ಲೀಲೆಗಳನ್ನು ಶ್ರವಣ ಮಾಡಬೇಕು ಅಂತ ಲೋಭವನ್ನು ಬೆಳೆಸ್ಕೋಬೇಕು. ಏನೆಲ್ಲ ಕಥೆಗಳಿದೆ, ಕೃಷ್ಣ ಎಷ್ಟೆಲ್ಲ ಲೀಲೆಗಳು ಮಾಡಿದ್ದಾನೆ, ಆ ಕೃಷ್ಣ ಬುಕ್ಕಲ್ಲಿದೆ, ಶ್ರೀಮದ್ ಭಾಗವತಮಲ್ಲಿದೆ, ಅದನ್ನು ಕೇಳಿಸ್ಕೋಬೇಕು, ತಿಳಿಬೇಕು ಅಂತ ಲೋಭ. ಮೋಹ, ಕೃಷ್ಣನ ಕಥೆಗಳಲ್ಲಿ ಲೀನವಾಗುವಂಥದ್ದು, ಆ ಬಾರಿ ಬಾರಿ ಅದರ ಬಗ್ಗೆ ಸ್ಮರಣೆ ಮಾಡುವಂಥದ್ದು. ಅನಂತರ ಮದ ಅಂತ ಹೇಳಿದ್ರೆ ಸೊಕ್ಕು. ನನಗೆ ಹಣ ಇದೆ ಸೊಕ್ಕು, ನಾನು ಸುಂದರವಾಗಿದ್ದೀನಿ ಸೊಕ್ಕು, ನಾನು ಇಂಜಿನಿಯರ್, ನಾನು ಇನ್ನೇನೋ ನನಗೆ ಈ ಸ್ಥಾನ ಇದೆ, ಮಾನ ಇದೆ, ಅದನ್ನು ಸೊಕ್ಕು ಬಂದು ನಾನು ಕೃಷ್ಣ ಭಕ್ತ ಮಾಡ್ತಾ ಇದ್ದೀನಿ, ನಾನು ಕೃಷ್ಣನ ಭಕ್ತ ಅಂತ ಸೊಕ್ಕು. ನಮ್ರ ಭಾವನೆಯಿಂದ ಕೃಷ್ಣ ಭಕ್ತಿ ಅನ್ನುವಂತಹ ಒಂದು ಅಹಂಕಾರ, ಅದೊಂದು ರೀತಿಯ ಅಹಂಕಾರ. ಆ ಅಹಂಕಾರ ನಮ್ರತೆ ಇರುತ್ತೆ, ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀನಿ ಅಂತ. ಹಾಗೂ ಮಾತ್ಸರ್ಯ, ನಾನು ಕಾಂಪಿಟೇಷನ್, ನಾನು ಇನ್ನೂ ಚೆನ್ನಾಗಿ ಸೇವೆ ಮಾಡಬೇಕು, ಅವರು ಇಷ್ಟು ಸೇವೆ ಮಾಡ್ತಾ ಇದ್ದಾರೆ, ನಾನು ಇನ್ನೂ ಜಾಸ್ತಿ ಸೇವೆ ಮಾಡಬೇಕು. ಸೊ ಈ ರೀತಿಯ ಭಾವನೆ ಬೆಳೆಸ್ಕೊಂಡ್ರೆ ಈ ಷಡ್ ರಿಪುಗಳು ಏನಾಗುತ್ತೆ, ನಮ್ಮ ಮುಕ್ತಿಗೆ ಕಾರಣವಾಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಗುರು, ಸಾಧು, ಶಾಸ್ತ್ರ, ಸೊ ಭಗವಂತ ಈ ಒಂದು ಕಥಾ ಮೂಲಕ ಇದು ಇತಿಹಾಸವನ್ನು ಉದ್ದವನಿಗೆ ಹೇಳ್ತಾ ಇದಕ್ಕೆ ಪೂರ್ಣಗೊಳಿಸ್ತಾ ಇದ್ದಾನೆ. ಎಲ್ಲರೂ ಹೇಳಿ, ತಾಯೇ ಶೃಣ್ವಂತಿ ಗಾಯಂತಿ ಯನುಮೋದಂತಿ ಚಾದೃತಾಃ ಮತ್ಪರಾಃ ಶ್ರದ್ಧಾಧಾನಶ್ಚ ಭಕ್ತಿಂ ವಿಂದಂತಿ ತೇ ಮಯಿ. ನನ್ನ ಕುರಿತು ಈ ವೃತ್ತಾಂತಗಳನ್ನು ಯಾರು ಕೇಳುತ್ತಾರೋ, ಕೀರ್ತಿಸುತ್ತಾರೋ ಮತ್ತು ಗೌರವಾದರಗಳಿಂದ ಅನುಮೋದಿಸುತ್ತಾರೋ ಅವರು ಶ್ರದ್ಧೆಯಿಂದ ನನ್ನಲ್ಲಿ ನಿಷ್ಠರಾಗುತ್ತಾರೆ, ಹೀಗೆ ನನ್ನ ಭಕ್ತಿ ಸೇವೆಯನ್ನು ಗಳಿಸುತ್ತಾರೆ. ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಭಕ್ತಿ ಸೇವೆ ಹೆಂಗೆ ಗಳಿಸ್ಬೋದು? ಈ ರೀತಿ ಕಥೆಗಳನ್ನು ಕೇಳೋದ್ರಿಂದ, ಅದನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಆಸ್ವಾದಿಸಿದ ಖುಷಿಯಾಗಬೇಕು. ಕತೆ ಕೇಳಿ ಎಂಥ ಕತೆ ಕೇಳಿಬಿಟ್ವಪ್ಪ, ವೈರಾಗ್ಯ ಬಂದ್ಬಿಡ್ತು, ಬೇಡ, ಇಂಥ ವೈರಾಗ್ಯ ಬೇಡ. ಹೇಗೆ ಕೆಲವು ಜನ ಈ ಸಿಗರೇಟ್ ಸೇದೋರು, ಕುಡಿದವರು, ಅದು ಡಿ ಅಡಿಕ್ಷನ್ ಕ್ಯಾಂಪ್ಗೆ ಅಂತ ಹೋಗ್ತಾರೆ. ಸೊ ಡಿ ಅಡಿಕ್ಷನ್ ಕ್ಯಾಂಪಲ್ಲಿ ಏನು ಮಾಡ್ತಾರೆ, ಅವರು ತೋರಿಸ್ತಾರೆ ಹೆಂಗೆ ಸಿಗರೇಟ್ ಸೇದೋದ್ರಿಂದ ಎಲ್ಲ ಒಳಗಡೆ ಲಂಗ್ಸ್ ಏನಂತಾರೆ, ಶ್ವಾಸಕೋಶಗಳು ಹೆಂಗೆಲ್ಲ ಕರ್ರಗಾಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ, ಹೆಂಗೆ ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ 1 ಗಂಟೆ ಲೆಕ್ಚರ್ ಕೇಳ್ತಾರೆ. ಸೊ ಎಲ್ಲ ಜನ ಅದೆಲ್ಲ ಹೋದವರು ಎಲ್ಲ ಗಾಬರಿ ಆಗಿಬಿಡ್ತಾರೆ. ಅವರು ಗಾಬರಿ ಆಗಿಬಿಟ್ಟು ಹಿಂಗೆಲ್ಲ ಆಗ್ತಾಯಿದೆ ಅಂತೆಲ್ಲ ಅಲ್ಲೆಲ್ಲ ಲೆಕ್ಚರ್ ಆಗುತ್ತೆ. ಎಲ್ಲ ಮುಗಿದ ಮೇಲೆ ಆಚೆ ಹೋಗ್ತಾರೆ, ಫುಲ್ ಟೆನ್ಷನ್ ಆಗಿಬಿಡುತ್ತೆ ಅವ್ರಿಗೆ. ಹಿಂಗೆಲ್ಲ ಸೊ ಟೆನ್ಷನ್ ಹೋಗ್ಲಿಕ್ಕೆ ಏನು ಮಾಡ್ತಾರೆ, ಒಂದು ಸಿಗರೇಟ್ ಸೇದೆ. ಸೊ ಹಂಗಾಗಬಾರ್ದು. ಟೆನ್ಷನ್ ಆಗ್ತದೆ ಇಷ್ಟೊಂದೆಲ್ಲ. ಭಗವಂತ ಹೇಳ್ತಾನೆ ನಿಯಮಗಳು ನಿಯಂತ್ರಣ ಮಾಡಬೇಕು. ಎಲ್ಲ ಟೆನ್ಷನ್ ಆಗಿರುತ್ತೆ, ನಾವು ನಡೀತಾ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಅದಕ್ಕೆ ಟೆನ್ಷನ್ ಇಲ್ಲವಾಗ ತಿರ್ಗಾ ಹಾಗೆ ಮುಳುಗಬಾರ್ದು. ಬದಲಾಗಿ ಈ ಒಂದು ಮಾತುಗಳನ್ನು ಪಾಲನೆ ಮಾಡಬೇಕು. ಇದು ಸುಖಮಯ, ಸುಸುಖಂ. ಶಾಸ್ತ್ರ ಹೇಳುತ್ತೆ ನಮ್ಗೆ ಅನ್ಬೋದಿದ್ದು ಟೆನ್ಷನ್ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಇಂದ್ರಿಯ ಭೋಗಿಸ್ತಾ ಇರೋ ಕಾರಣ ಅದು ಟೆನ್ಷನ್ ಆಗ್ತಾಯಿದೆ. ಇಂದ್ರಿಯ ಭೋಗದಲ್ಲಿ ಮುಳುಗಿರೋ ಕಾರಣ ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಟೆನ್ಷನ್ ಆಗುತ್ತೆ. ಇಷ್ಟೊಂದು ಉಪವಾಸ ಮಾಡಬೇಕು, ತಪಸ್ಸೆ ಮಾಡಬೇಕು, ಈಗ ನಾಮಸ್ಮರಣೆ ಮಾಡಬೇಕು, ಜಪ ಮಾಡಬೇಕು, ನಮ್ಗೆ ಹಾಡಲಿಕ್ಕಾಗಲ್ಲ, ಫಿಲಮ್ ನೋಡಲಿಕ್ಕಾಗಲ್ಲ, ಸುತ್ತಾಡಲಿಕ್ಕಾಗೋದಿಲ್ಲ, ನೆಂಟರ ಜೊತೆ ಹೋಗ್ಲಿಕ್ಕಾಗೋದಿಲ್ಲ, ಇದೆಲ್ಲ ಬಿಟ್ಟು ನಾನು ಹೆಂಗೆ ಸಂತೋಷ ಹೆಂಗೆ ಸಿಗುತ್ತೆ ಅಂತ ಶಾಸ್ತ್ರಗಳು ಆಚಾರ್ಯರು ಹೇಳ್ತಾ ಇದ್ದಾರೆ. ಗೋಸ್ವಾಮಿಗಳು ಹೇಳ್ತಾರೆ, ನನಗೆ ನಾಮಸ್ಮರಣೆ ಮಾಡಲಿಕ್ಕೆ ಒಂದೇ ನಾಲಿಗೆ ಇದೆಯಲ್ಲ, 2 ಕಿವಿಗಳಿದೆಯಲ್ಲ, ನನಗೆ ಲಕ್ಷಾಂತರ ನಾಲಿಗೆಗಳು ಬೇಕು, ಲಕ್ಷಾಂತರ ಕಿವಿಗಳು ಬೇಕು, ಅದರಿಂದ ನಾನು ಭಗವಂತನ ನಿಜವಾದಂತಹ ಒಂದು ಸುಖವನ್ನು ನನಗೆ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅವ್ರು ಹಾಡ್ತಾರೆ. ಅದರಿಂದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸುಖ ಇದೆ. ಸೊ ಹಂದಿಗಳಿಗೆ ಮಲಮೂತ್ರ ತಿನ್ನೋದ್ರಲ್ಲಿ ಸುಖ ಇದೆ, ಆದರೆ ಮನುಷ್ಯನಿಗೆ ಅದು ನೋಡಿದಾಗ ಸುಖ ಅಂತ ಅನಿಸೋದಿಲ್ಲ. ನನಗೆ ಸುಖ ಅನ್ನಿಸ್ತಾ ಇದೆ ಅಂತಂದರೆ ಮನುಷ್ಯ ಆಗೋದಿಲ್ಲ. ಏನೋ ತೊಂದರೆ ಇರಬೇಕು ತಲೆಯಲ್ಲಿ, ಆದರೆ ನನಗೊಂದು ಸುಖ ಅನ್ನಿಸ್ಬೋದು. ಆದರೆ ಬುದ್ಧಿವಂತರಿಗೆ ಯಾವತ್ತೂ ಹಂದಿ ತಿನ್ನುವಂತಹ ಆಹಾರದಿಂದ ಅಥವಾ ಎದುರಂಥ ವಾತಾವರಣದಿಂದ ಸುಖ ಅಂತ ಅನಿಸೋದಿಲ್ಲ. ಹಂದಿಗೆ ಅದು ತಪಸ್ಸೆ ಅನ್ನಿಸ್ಬೋದು ನಮ್ಮನ್ನು ನೋಡ್ಬಿಟ್ಟು, ಅರೇ ಇವ್ರನ್ನಪ್ಪ ಹಿಂಗಿದ್ದಾರೆ, ಇಂತಹ ಸುಂದರವಾದಂತಹ ಜಾಗ ಬಿಟ್ಟು, ಇಂತಹ ರುಚಿಕರವಾದ ಆಹಾರ ಬಿಟ್ಟು ಇವರು ಹೆಂಗಿದ್ದಾರೆ ಅಂತ ಅದಕ್ಕೆ ಅನ್ನಿಸ್ಬೋದು, ನಮಗನ್ನಿಸೋದಿಲ್ಲ. ಹಾಗೆಯೇ ಭಕ್ತರಿಗೆ ಅವರಿಗೆ ಈ ತಪಸ್ಸೆಗಳು ದುಃಖ ಅಂತ ಅನಿಸೋದಿಲ್ಲ, ಕಷ್ಟ ಅಂತ ಅನಿಸೋದಿಲ್ಲ, ಅವರಿಗೆ ಸುಖ ಅನಿಸುತ್ತೆ, ಆನಂದ ಸಿಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರತಿ ದಿವಸ 16 ಮಾಲೆ ಜಪಿಸುವಂಥದ್ದು, ವಾರಕ್ಕೊಮ್ಮೆ ಆದರೂ ಮಂದಿರಕ್ಕೆ ಬಂದು ಸತ್ಸಂಗ ಮಾಡುವಂಥದ್ದು, ಶಾಸ್ತ್ರಗಳನ್ನು ಪ್ರತಿನಿತ್ಯ ಓದುವಂಥದ್ದು, ಹಾಗೂ 4 ನಿಯಮಗಳು: ಮಾಂಸ ಭಕ್ಷಣೆ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಹಾಗೂ ಅನೈತಿಕ ಸಂಬಂಧ ಇಲ್ಲ. ಇದನ್ನು ಮಾಡೋದರಿಂದ ಒಬ್ಬನು ಕೆಳಮಟ್ಟದ ಒಂದು ಕಾಮದಿಂದ ಉತ್ತಮವಾದ ಸುಖಕ್ಕೆ ಏರುತ್ತಾನೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ರತ್ನ ಶ್ರೀಮದ್ ಭಾಗವತಂ ಕಿ, ಐಲ ಗೀತಾ ಕಿ.